ಪ್ರಣಾಮಗಳು. ಈ ದಿನದ ಗೋಪಿಸೇನಾ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲಾ ವೈಷ್ಣವರಿಗೂ ಹಾಗೂ ಭಕ್ತರಿಗೂ ಸ್ವಾಗತ ಸುಸ್ವಾಗತ ಮತ್ತು ನನ್ನ ಒಂದು ಅನಂತ ಕೋಟಿ ದಂಡೋತ್ ಪ್ರಣಾಮಗಳನ್ನು ತಿಳಿಸುತ್ತಾ ಈ ದಿನದ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೆಯದಾಗಿ ನಾವು ಮಂಗಳಾಚರಣೆಯಿಂದ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರೆ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರೆ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನದ ಒಂದು ಗೋಪಿಸೇನಾ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೆಯದಾಗಿ ಈ ಕಾರ್ಯಕ್ರಮದಲ್ಲಿ ವೈಷ್ಣವ ಕೀರ್ತನೆಯನ್ನು ಹಾಡಲು ಆದರಣೀಯ ವಿಜಯಲಕ್ಷ್ಮಿ ಮಾತಾಜಿಯವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಗೋಪಿಸೇನಾ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾತಾಜಿಯವರ ಬಗ್ಗೆ ಕಿರುಪರಿಚಯವನ್ನು ನೋಡೋಣ. ಮಾತಾಜಿಯವರು ಮೂಲತಃ ಬಳ್ಳಾರಿಯವರಾಗಿದ್ದು ಇವರು ಸುಮಾರು 10 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಇವರು ನಮ್ಮ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜರವರಿಂದ ಗುರು ಆಶ್ರಯವನ್ನು ಪಡೆದಿರುತ್ತಾರೆ. ಇವರು ಭಗವಂತನಿಗೆ ಹೂಮಾಲೆಗಳನ್ನು ತಯಾರಿಸುವುದು ಹಾಗೂ ಭಗವಂತರಿಗೆ ಭೋಗವನ್ನು ತಯಾರಿಸುವುದು, ಇನ್ನು ಭಗವಂತನಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸೇವೆಗಳಲ್ಲಿ ಪಾಲ್ಗೊಳ್ಳಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಅವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದರ ಮೂಲಕ ನಾನು ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾರಂಭಿಸಬಹುದು ಮಾತಾಜಿ. ಹರೇ ಕೃಷ್ಣ. ಗುರು ಚರಣ ಪದ್ಮ ಕೇವಲ ಭಕ್ತಿ ಸದ್ಮ ಬಂಧು ಮೋಯಿ ಸಾವಧಾನ ಮಾತೆ. ಶ್ರೀ ಗುರು ಚರಣ ಪದ್ಮ ಕೇವಲ ಭಕ್ತಿ ಸದ್ಮ ಬಂಧು ಮೋಯಿ ಸಾವಧಾನ ಮಾತೆ. ಜಹರಾ ಪ್ರಸಾದೇ ಭಾಯ ಭವ ತೋರಿಯಾ ಜಾಯ ಕೃಷ್ಣ ಪ್ರಾಪ್ತಿ हो जह होते कृष्ण प्राप्ति हो जहाँ होते. गुरुमुखा पद्म वाक्या चित्ते कोरिया आज्ञा अरुणा कोरी हो मन आशा. श्री गुरु चरणे रति ऐसे भूतामा गति जे प्रसाद पूरे सर्वा छा. श्री गुरु चरणे रति ये सेवतामा गति
जे प्रसादे पूरे सर्व आशा। चक्षुदान दिलो जे जन्मे जन्मे प्रभु से, दिव्य ज्ञान हृदय प्रकाशित, प्रेमा भक्ति जहाँ होते अविद्या विनाशा जाते, वेद गाय जहाँ चरितो, श्री गुरु करुणा सिंधु अथमा जनारा बंधु, श्री गुरु करुणा सिंधु अथमा जनारा बंधु, लोकेना लोकेरा जीवाना, आहा प्रभु कोरो दया देहा मोरे पादा छाया, आहा प्रभु कोरो दया देह मोरे पादा छाया, श्रीला प्रभु पाद कोरो दया देह मोरे पादा छाया, हे बेजा घुषु त्रिभुवाना, जय प्रभु पदा जय प्रभु पदा, प्रभु पदा श्रीला प्रभु पदा, जय गुरुदेवा जय गुरुदेवा, गुरुदेवा जय गुरुदेवा, जय जय प्रभुपाद 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 प्रभुपाद, जय जय गुरुदेव 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 गुरुदेव। जय श्री कृष्ण चैतन्य प्रभु नित्यानंद, श्री अद्वैत गदाधर श्रीवासादि गौर भक्त वृंद, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण जी। ತಾತ್ಪರ್ಯ ಹೇಳ್ತೀನಿ ಮತ್ತೆ. ಗುರುವಿನ ಚರಣ ಕಮಲಗಳು ಶುದ್ಧ ಭಕ್ತಿ ಸೇವೆಯ ನೆಲಗಳು. ಆ ಚರಣ ಕಮಲಗಳಿಗೆ ಶ್ರದ್ಧೆಯಿಂದ ಗಮನವಿಟ್ಟು ನಮಸ್ಕರಿಸುತ್ತೇನೆ. ನನ್ನ ಪ್ರಿಯ ಸೋದರನೇ, ನನ್ನ ಪ್ರಿಯ ಮನಸ್ಸೇ, ಸದ್ಗುರುವಿನ ಕೃಪೆಯ ಮೂಲಕವೇ ನಾವು ಈ ಲೌಕಿಕ ಅಸ್ತಿತ್ವವನ್ನು ದಾಟಿ ಕೃಷ್ಣನನ್ನು ಪಡೆಯಲು ಸಾಧ್ಯವಾಗುವುದು. ಶ್ರೀ ಗುರುವಿನ ಮುಖ ಪದ್ಮದಿಂದ ಬರುವ ಬೋಧನೆಗಳನ್ನು ಹೃದಯದಲ್ಲಿ ನೆಲೆಗೊಳಿಸಿಕೊ. ಬೇರೆ ಏನನ್ನು ಆಶೆ ಪಡಬೇಡ. ಗುರುವಿನ ಚರಣ ಕಮಲಗಳನ್ನು ಪ್ರೇಮಿಸುವುದೇ ಆಧ್ಯಾತ್ಮಿಕ ಮುನ್ನಡೆಗೆ ಅತ್ಯುತ್ತಮ ಮಾರ್ಗ. ಅವನ ಕೃಪೆಯಿಂದ ಆಧ್ಯಾತ್ಮಿಕ ಪರಿಪೂರ್ಣತೆಯ ಬಯಕೆಗಳೆಲ್ಲವೂ ಈಡೇರುತ್ತದೆ. ನನಗೆ ಪಾರಲೌಕಿಕ ದೃಷ್ಟಿಯನ್ನು ನೀಡಿರುವವನು ನನ್ನ ಜನ್ಮ ಜನ್ಮಾಂತರಗಳ ಪ್ರಭು. ಅವನ ಕೃಪೆಯಿಂದ ಹೃದಯದಲ್ಲಿ ದಿವ್ಯ ಜ್ಞಾನವು ಪ್ರಕಾಶಿತವಾಗುತ್ತದೆ. ಪ್ರೇಮ ಭಕ್ತಿಯನ್ನು ನೀಡಿ ಅಜ್ಞಾನವನ್ನು ನಾಶ ಮಾಡುತ್ತದೆ. ವೇದಗಳು ಗುರುವಿನ ಗುಣಗಳನ್ನು ಹಾಡುತ್ತವೆ. ಹೇ ಸದ್ಗುರುವೇ, ಕರುಣೆಯ ಸಾಗರವೇ, ಪತಿತರ ಹಿತೈಷಿಯೇ, ನೀನು ಎಲ್ಲರ ಗುರು, ಸಕಲರ ಜೀವನವೇ ಆಗಿರುವೆ. ಪ್ರಭುವೇ, ನನ್ನ ಮೇಲೆ ದಯ ತೋರಿಸು. ನಿನ್ನ ಚರಣ ಕಮಲಗಳ ನೆರೆಗಳನ್ನು ಕೊಡು. 3 ಲೋಕಗಳನ್ನು ನಿನ್ನ ಮಹಿಮೆಯು ಘೋಷಿತವಾಗಲಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಎಲ್ಲರಿಗೆ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರಿಬೋಲ್ ಮಾತಾಜಿ, ತುಂಬಾ ಸುಂದರವಾಗಿ ಕೀರ್ತನೆಯನ್ನು ಹಾಡಿದ್ದೀನಿ. ನಿಮಗೆ ನಾಮಂತರ ಹೇಳುವುದರ ಮುಖಾಂತರ ನಾನು ಗೋಪಿಸೇನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನು ಗೋಪಿಸೇನೆಗೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ನಾವು ಈಗ ಯಾವುದೇ ರೀತಿಯಾಗಿ ತಡೆ ಮಾಡದೆ ನಾವೆಲ್ಲರೂ ಸಹ ತುಂಬಾ ಕಾತುರದಿಂದ ಉತ್ಸಾಹದಿಂದ ಕಾಯುತ್ತಿರುವ ಕಾರ್ಯಕ್ರಮ ಇಂದಿನ ಪ್ರವಚನ. ಈ ದಿನದ ಪ್ರವಚನಕಾರರು ಆದರಣೀಯ ಹರ್ ಗ್ರೇಸ್ ವಿಮಲಾಂಗಿ ಕೇಶವಿ ದೇವಿ ದಾಸಿ ಮಾತಾಜಿಯವರಾಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ನಿಮಗೆ ಗೋಪಿಸೇನೆ ವತಿಯಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದರ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ನಾವು ಮಾತಾಜಿಯವರ ಬಗ್ಗೆ ಕಿರುಪರಿಚಯವನ್ನು ನೋಡೋಣ. ಇವರು ಮೂಲತಃ ಬಳ್ಳಾರಿಯವರಾಗಿದ್ದು, ಇವರು ಸುಮಾರು 10 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ದಿನಾಂಕ 15ನೇ ತಾರೀಕು ಮೇ ತಿಂಗಳು 2022ನೇ ವರ್ಷದಲ್ಲಿ ನರಸಿಂಹ ಚತುರ್ದಶಿಯ ದಿನದಂದು ಮಾಯಾಪುರದಲ್ಲಿ ನಮ್ಮ ಗುರುಗಳಾಗಿರುವಂತಹ
ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಗುರು ಮಹಾರಾಜರವರಿಂದ ಹರಿನಾಮ ದೀಕ್ಷೆಯನ್ನು ಪಡೆದಿರುತ್ತಾರೆ. ಮಾತಾಜಿಯವರ ಪ್ರಭುಗಳು ಸಹ ಅದೇ ದಿನದಂದು ದೀಕ್ಷೆಯನ್ನು ಪಡೆದಿರುತ್ತಾರೆ. ಅವರ ಹೆಸರು ಹಿಸ್ ಗ್ರೇಸ್ ರಂಗಮಯ ವ್ರಜದಾಸ್ ಆಗಿರುತ್ತದೆ. ಮಾತಾಜಿ ಹಾಗೂ ಪ್ರಭುಜಿ ಅವರು ಬಳ್ಳಾರಿಯಲ್ಲಿ ಇಸ್ಕಾನ್ ಸೆಂಟರ್ ಅನ್ನು ನಡೆಸುತ್ತಿದ್ದಾರೆ. ಇವರು ಭಕ್ತಿ ವೃಕ್ಷ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಭಗವಂತನಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸೇವೆಗಳಲ್ಲೂ ನಿರಂತರವಾಗಿ ತೊಡಗಿರುತ್ತಾರೆ. ಮಾತಾಜಿಯವರು ಭಗವಂತನಿಗೆ ಭೋಗವನ್ನು ತಯಾರಿಸುವುದು, ಹೂಮಾಲೆಗಳನ್ನು ತಯಾರಿಸುವುದು, ಪ್ರಭುಪಾದರ ಗ್ರಂಥಗಳನ್ನು ವಿತರಣೆ ಮಾಡುವುದು, ಭಗವಂತನ ಬಗ್ಗೆ ಪ್ರಚಾರ ಮಾಡುವುದು, ಇನ್ನೂ ಅನೇಕ ಸೇವೆಗಳಲ್ಲಿ ತೊಡಗಿರುತ್ತಾರೆ. ಮಾತಾಜಿಯವರು ಭಗವಂತನ ಕೀರ್ತನೆಗಳನ್ನು ತುಂಬಾ ಸೊಗಸಾಗಿ ಅದ್ಭುತವಾಗಿ ಹಾಡುತ್ತಾರೆ. ಯಾರೇ ಭಕ್ತರು ಬಂದು ಮಾತಾಜಿಯವರ ಹತ್ತಿರ ಭಗವಂತನ ಬಗ್ಗೆ ಕೇಳಿದರೆ ಬಹಳ ವಿನಮ್ರತೆಯಿಂದ, ತುಂಬಾ ಉತ್ಸುಕತೆಯಿಂದ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದರೂ ಸಹ ಭಗವಂತನ ಬಗ್ಗೆ ಪ್ರಚಾರ, ಒಳ್ಳೆಯ ಉಪದೇಶಗಳನ್ನು ಕೊಡುತ್ತಾ ಬಹಳಷ್ಟು ಜನರನ್ನು ಭಕ್ತರನ್ನಾಗಿ ಮಾಡಿ ದೀಕ್ಷೆಗಳನ್ನು ಸ್ವೀಕಾರ ಮಾಡುವಷ್ಟು ಹಂತಕ್ಕೆ ತಲುಪಲು ಸಹಾಯವನ್ನು ಮಾಡುತ್ತಿದ್ದಾರೆ. ನಾವು ತುಂಬಾ ಅದೃಷ್ಟವಂತರು ಮಾತಾಜಿ. ನಿಮ್ಮ ಒಂದು ಮಾರ್ಗದರ್ಶನದಲ್ಲಿರುವುದು, ನಿಮ್ಮ ಸಾಂಗತ್ಯದಲ್ಲಿರುವುದು. ಹರೇ ಕೃಷ್ಣ ಮಾತಾಜಿ. ಅನಂತ ಕೋಟಿ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ದಯವಿಟ್ಟು ತಾವು ಪ್ರಾರಂಭಿಸಬಹುದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ಗೂ ಯಾವುದೇ ರೀತಿಯಾದಂತ ಒಂದು ಅರ್ಹತೆ ಇಲ್ಲ. ತಾವೆಲ್ಲ ಹೇಳಿದಿರಿ. ಇದೆಲ್ಲನೂ ಸಹ ಒಂದು ಪ್ರಭುಪಾದರ ಒಂದು ಕೃಪೆ, ಆಮೇಲೆ ಗುರು ಮಹಾರಾಜರ ಒಂದು ಕೃಪೆಯಿಂದ ನಡೀತಾ ಇರುವಂತದ್ದು. ಇದ್ರಲ್ಲಿ ನಮ್ಮದಂತದ್ದು ಏನು ಇಲ್ಲ. ಒಂದು ಗುರುಗಳ ಕೃಪೆ ಇಲ್ಲದೇನೆ ನಾವು ಏನು ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇವತ್ತಿನ ಒಂದು ತರಗತಿಯನ್ನ ನಾವು ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಒಂದು ಅನಂತ ಕೋಟಿ ದಂಡವತ್ ಪ್ರಣಾಮಗಳು. ಎಲ್ಲ ಒಂದು ವೈಷ್ಣವಿಯರಿಗೆ ಒಂದು ಪಾದ ಪದ್ಮಗಳಲ್ಲಿ, ಅವರ ಒಂದು ಚರಣಾರವಿಂದಗಳಲ್ಲಿ ನಾನು ಪ್ರಣಾಮಗಳನ್ನ ಮಾಡ್ತಾ ಈ ಒಂದು ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. Hare Krishna, Hare Krishna, Krishna Krishna, Hare Hare. Ram Hare Ram, Ram Ram, Hare Hare. Hare Krishna, Hare Krishna, Krishna Krishna, Hare Hare. Hare Ram, Ram Ram, Ram Hare Hare. Jaya Prabhu, Jaya Prabhu, Prabhu Pada, Jaya Prabhu Pada. Jaya Guru Deva, Jaya Guru Deva, Guru Jaya Guru Deva. Gaura Hari Bol, Hari Bol, Hari Bol, Hari Bol. हरिनाम संकीर्तन महायज्ञ की जय। जगत गुरु स्वामी शीला प्रभुपाद की जय। गुरुदेव की जय। निताय गौर प्रेमानंद। हरि हरि बोल। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरुवे नमः। नमः ओम विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंद।
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಸ್ವಾಮಿ ನಮ ಆಚಾರ್ಯ ಪಾದಾಯ ಕೃಪದಾಯ ಗೌರಕಥಾ ಧಾಮದಾಯ ನಗರ ಗ್ರಾಮ ಕಾರಿಣಿ. ಹರೇ ಕೃಷ್ಣ. ನನಗೆ ನಿಜವಾಗ್ಲೂ ಯಾವುದೇ ರೀತಿಯಾದಂತಹ ಒಂದು ಅರ್ಹತೆ ಇಲ್ಲ, ಆದ್ರೆ ಮಾತಾಜಿಯವರ ಅವರ ಒಂದು ಕೃಪೆಯಿಂದ, ಆಮೇಲೆ ಒಂದು ಗುರು ಗೌರಾಂಗರ ಎಲ್ಲ ವೈಷ್ಣವರ ಒಂದು ಕೃಪೆಯಿಂದ ಇವತ್ತು ನಾವು ಶ್ರೀಕೃಷ್ಣ ಭಗವಾನನ ಅಗ್ರಜನಾಗಿರುವಂತಹ ಬಲರಾಮ ದೇವರ ಬಗ್ಗೆ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಆಗಸ್ಟ್ 9ನೇ ತಾರೀಕು ಬಲರಾಮ ಪೌರ್ಣಿಮಾ ಇದೆ. ಬಲರಾಮ ಪೂರ್ಣಿಮಾ ಅವರ ಒಂದು ಆವಿರ್ಭಾವ ದಿನ ಇದೆ. ಅದರ ಒಂದು ಪ್ರಯುಕ್ತವಾಗಿ ಅವರ ಒಂದು ಅವತಾರದ ಪರಮಾರ್ಥವೇನು, ಆಮೇಲೆ ಬಲರಾಮನ ಒಂದು ತತ್ವವೇನು, ಭಗವಂತನಿಗೆ ಇವರು ಮಾಡುವಂತಹ ಒಂದು ಸೇವೆಗಳು ಎಂಥವು, ಆಮೇಲೆ ಭಗವಂತನೊಂದಿಗೆ ಜೊತೆಯಾಗಿ ಅವರು ಮಾಡಿರುವಂತಹ ಒಂದು ಲೀಲೆಗಳ ಬಗ್ಗೆ ಅಂತಂದ್ರೆ ಬಲರಾಮನ ಕಥಾ ತತ್ವ, ಬಲರಾಮನ ಲೀಲೆ, ಬಲರಾಮನ ಲಕ್ಷಣಗಳು, ಇವೆಲ್ಲವುಗಳ ಬಗ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಇವತ್ತು ಗುರು ಗೌರಾಂಗರ ಒಂದು ಕೃಪೆ, ವಿಶೇಷವಾಗಿ ಬಲರಾಮನ ಅವರ ಒಂದು ಆಶೀರ್ವಾದದಿಂದ ಇವತ್ತಿನ ಇವೆಲ್ಲವುಗಳನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಮೊದಲಿಗೆ ನಾವು ಬಲರಾಮನ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ತರಗತಿಯನ್ನ ನಾನು ಪ್ರಾರಂಭಿಸ್ತೇನೆ. ನಮಸ್ತೆ ತು ಫಲಗ್ರಾಹ, ನಮಸ್ತೆ ಮೂಸಲಾಯುಧ, ನಮಸ್ತೆ ರೇವತಿ ಕಾಂತ, ನಮಸ್ತೆ ಭಕ್ತವತ್ಸಲ. ಬಲರಾಮ ಆದಿಗುರು, ಎಲ್ಲರಿಗೂ ಸಹ ಗೊತ್ತಿದೆ. ಗುರು ಆಗಿರುವಂತಹ ಬಲರಾಮನನ್ನ ಆದಿಗುರು ಅಂತ ನಾವು ಹೇಳ್ತೇವೆ ಅಲ್ವಾ. ಹಿಂದಿಯಲ್ಲಿ ಒಂದು ಫೇಮಸ್ ಆದಂತಹ ಒಂದು ಕೀರ್ತನೆ ಇದೆ. ಏನಂತಂದ್ರೆ, ಗುರು ಗೋವಿಂದ ದೋನೋ ಕಡೆ ಕಾಕೋ ಲಾಗೋ ಪಾಯಿ, ಬಲಿಹಾರಿ ಅಪ್ಪನೆ ಗೋವಿಂದ ದಿಯೋ ಬತಾಯಿ. ಅಂತಂದ್ರಲ್ಲಿ ಗೋವಿಂದ, ಗುರು ಮತ್ತೆ ಗೋವಿಂದ ದೋನೋ ಕಡೆ, ಗುರು ಮತ್ತೆ ಗೋವಿಂದ ಇಬ್ರು ಸಹ ಪಕ್ಕದಲ್ಲೇ ನಿಂತಿದ್ದಾರೆ. ಯಾರಿಗೆ ನಾವು ಮೊದಲು ಪ್ರಣಾಮ ಮಾಡ್ಬೇಕು ಅಂತ. ಅವಾಗ ಆಚಾರ್ಯರು ಹೇಳ್ತಾರೆ, ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ? ಮೊದಲು ನಾವು ಯಾರಿಗೆ ಪ್ರಣಾಮ ಮಾಡ್ಬೇಕು? ಗುರುಗಳಿಗೆ ತಾನೇ ಪ್ರಣಾಮ ಮಾಡ್ಬೇಕು. ಯಾಕೆ ಅಂತಂದ್ರೆ, ಗುರುಗಳಿಗೆ ಪ್ರಣಾಮ ಮಾಡಿಲ್ಲ ಅಂತಂದ್ರೆ ನಮ್ಗೆ ಗೋವಿಂದ ದಿಯೋ ಬತಾಯ್, ಯಾರು ನಮ್ಗೆ ಗುರುಗಳು ನಮ್ಗೆ ರಾಧಾ ಕೃಷ್ಣ ಯಾರು ಅಂತ ಹೇಳ್ಕೊಡೋದು ಯಾರು ಅಂತಂದ್ರೆ, ನಮ್ಗೆ ಯಾರು ಹೇಳ್ಕೊಡ್ತಾರೆ ಗೋವಿಂದ ಯಾರು ಅಂತ? ಗುರುಗಳು ತಾನೇ ಹೇಳ್ಕೊಡೋದು. ಅದರಿಂದ ನಾವು ಮೊದಲಿಗೆ ಗುರುಗಳಿಗೆ ಪ್ರಣಾಮಗಳನ್ನ ಮಾಡ್ಬೇಕು ಅಂತೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಆಗ್ಲೇ ತಿಳ್ಕೊಂಡಂಗೆ ಬಲರಾಮರು ಆದಿಗುರು ಆಗಿದ್ದಾರೆ. ಬಲರಾಮನ ಒಂದು ಕೃಪೆ ಇಲ್ಲದಿದ್ದರೆ ನಮಗೆ ಕೃಷ್ಣ ಸಿಗುವುದಿಲ್ಲ, ಮತ್ತೆ ಕೃಷ್ಣ ಅರ್ಥನೂ ಸಹ ಆಗೋದಿಲ್ಲ ಅಂತ ನಾವು ತಿಳ್ಕೋಬೇಕು. ಆಮೇಲೆ ಜಯದೇವ ಗೋಸ್ವಾಮಿ ಅವರು ಸಹ ತಮ್ಮ ಒಂದು ದಶಾವತಾರ ಒಂದು ಸ್ತೋತ್ರದಲ್ಲಿ ಬಲರಾಮನ ಬಗ್ಗೆ ಒಂದು ಮೆನ್ಷನ್ ಮಾಡಿದ್ದಾರೆ. ಏನಂತಂದ್ರೆ, ವಹ ಶಿವ ಪುಸಿ ವಿಸದೇವಸನಂ ಜಲದವಂ ಅಲಹತಿ ಭೀತಿ ಮಿಲಿತಿ ಯಮುನಾಭಂ ಕೇಶವ ಧೃತಾಲಧರ ರೂಪಾ ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಈ ರೀತಿಯಾಗಿ ಶ್ರೀಲ ಜಯದೇವ ಗೋಸ್ವಾಮಿ ಅವರು ಸಹ ಹಲ್ಲದಾರ ಅಂತ ಹೇಳ್ಬಿಟ್ಟು ಭಗವಂತನ ಬಲರಾಮನ ಒಂದು ಮೆನ್ಷನ್ ಸಹ ಅಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಚರಿತ್ರೆಯಲ್ಲಿ ನೋಡ್ತೇವೆ ಏನಂದ್ರೆ, ಲಕ್ಷ್ಮಣನ ಒಂದು ಕೃಪೆ, ಬಲರಾಮನ ಒಂದು ಕೃಪೆ, ನಿತ್ಯಾನಂದ ಪ್ರಭುಗಳ ಒಂದು ಕೃಪೆ ಇಲ್ಲದಿದ್ರೆ ನಾವು ಎಂದಿಗೂ ಸಹ ಭಗವಂತನನ್ನ ಸೇರುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ ಅಂತ ನಾವು ಒಂದು ಚಿಕ್ಕ ಏನ್ ರಾಮಾಯಣದ ಮೂಲಕ ಶ್ರೀರಾಮನ ಒಂದು
ಲೀಲೆಯಲ್ಲಿ ಒಂದು ಆ ಅವತಾರದಲ್ಲಿ ಒಂದು ಲೀಲೆ ಆಗಿದೆ. ಅದನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಂತಂದ್ರೆ ನಾವು ನೋಡ್ತೇವೆ, ಭಗವಂತ ಶ್ರೀರಾಮನ ಅವತಾರದಲ್ಲಿ ಬಂದಾಗ ಲಕ್ಷ್ಮಣನ ಒಂದು ಕೃಪೆ ಇಲ್ಲದಿದ್ದಾಗ ಏನಾಯ್ತು ಅಂತಂದ್ರೆ, ಯಾರಿಗೆ ಅಂತಂದ್ರೆ ಸುಗ್ರೀವನಿಗೆ ಏನಾಯ್ತಂದ್ರೆ, ಎಲ್ಲರಿಗೂ ಗೊತ್ತಿದೆ ಈ ಒಂದು ಕತೆ. ಸುಗ್ರೀವ ಮತ್ತು ಯಾರು ಶ್ರೀರಾಮಚಂದ್ರರು ಇಬ್ಬರು ಒಂದು ಒಪ್ಪಂದವನ್ನ ಮಾಡ್ಕೊಂತಾರೆ. ಏನು ಅಂತಂದ್ರೆ, ವಾಲಿಯನ್ನ ಶ್ರೀರಾಮಚಂದ್ರರು ಸಂಹಾರ ಮಾಡ್ತೀನಿ ಅಂತ ಹೇಳಿರ್ತಾರೆ ಸುಗ್ರೀವನಿಗೆ. ಈ ರೀತಿಯಾಗಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ. ಆಗ ಏನಾಗುತ್ತೆ, ವಾಲಿ ಹತ್ರ ಈ ಸುಗ್ರೀವ ಯುದ್ಧಕ್ಕೆ ಹೋದಾಗ ಅಲ್ಲಿ ಸುಗ್ರೀವ ವಾಲಿಯಿಂದ ಏನು ಚೆನ್ನಾಗಿ ಒದಿಸ್ಕೊಂಡು ಬರ್ತಾರೆ. ಸ್ವಾಮಿ ಹೇಳಿರ್ತಾರೆ, ನಾನು ವಾಲಿಗೆ ಹಿಂದೆಯಿಂದ ಬಾಣವನ್ನ ಹಾಕ್ಬಿಟ್ಟು ಸಾಯಿಸ್ತೀನಿ ಅಂತ. ಆದ್ರೆ ಅಲ್ಲಿ ಸ್ವಾಮಿ ಆ ರೀತಿ ಮಾಡೋದಿಲ್ಲ. ಚೆನ್ನಾಗಿ ಒದಿಸ್ಕೊಂಡು ಸುಗ್ರೀವ ಸ್ವಾಮಿ ಹತ್ರ ಬರ್ತಾರೆ. ಬಂದಾಗ ಅಲ್ಲಿ ಕೇಳ್ತಾ ಇದ್ದಾರೆ ಸುಗ್ರೀವ, ಏನ್ ಸ್ವಾಮಿ ನನ್ಗೆ ಈ ರೀತಿಯಾಗಿ ನೀವು ಮೋಸ ಮಾಡೋದು, ನನಗೆ ವಾಲಿನ ಸಂಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ರಲ್ಲ, ನೋಡಿ ನನ್ಗೆ ಚೆನ್ನಾಗಿ ಈ ರೀತಿ ಅವಸ್ಥೆ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅಲ್ಲೇ ಪಕ್ಕದಲ್ಲಿರುವಂತಹ ಲಕ್ಷ್ಮಣ ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೂ ಮುಂಚೆ ರಾಮಚಂದ್ರನ್ ಹೇಳ್ತಾರೆ ಏನಂದ್ರೆ, ಇಲ್ಲ ನೀವಿಬ್ರು ಸಹ ಒಂದೇ ರೀತಿಯಾಗಿದ್ದೀರಿ, ನನ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೀವಿಬ್ರು ಯಾರು ಸುಗ್ರೀವ ಯಾರು ವಾಲಿ ಅಂತ ನನಗೆ ಇಬ್ಬರಲ್ಲಿ ಕನ್ಫ್ಯೂಸ್ ಇದೆ. ಸೊ ಹಾಗಾಗಿ ನನ್ಗೆ ಅಲ್ಲಿ ಬಾಣವನ್ನ ಹೂಡ್ಲಿಕ್ ಆಗಿಲ್ಲ ಅಂತ ಅಲ್ಲಿ ರಾಮದೇವ್ರು ಹೇಳ್ತಾ ಇದಾರೆ. ನೋಡ್ರಿ, ಸ್ವಾಮಿಗೆ ಕನ್ಫ್ಯೂಷನ್ ಆಗುತ್ತಾ? ಇದೆಲ್ಲಾನು ಸಹ ಒಂದು ಲೀಲೆ. ಅವಾಗ ತಕ್ಷಣ ಇದನ್ನು ಕೇಳಿಸ್ಕೊಂತಾ ಇರುವಂತಹ ಲಕ್ಷ್ಮಣ ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರ ಒಂದು ಕೊರಳಲ್ಲಿರುವಂತಹ ಒಂದು ಮಾಲೆಯನ್ನು ತೆಗೆದು ಆ ಸುಗ್ರೀವನಿಗೆ ಹಾಕ್ತಾರೆ. ಅವಾಗ ರಾಮಚಂದ್ರ ಭಗವಂತ ಮುಗುಳ್ನಾಗೆ ನಗ್ತಾನೆ. ನೋಡ್ಬಿಟ್ಟು, ಓ ಈಗ ನಿನಗೆ ಒಂದು ಗುರುವಿನ ಒಂದು ಕೃಪೆ, ಒಂದು ಆಶೀರ್ವಾದ ಸಿಕ್ಕಿದೆ, ಈಗ ನಿನಗೆ ವಿಜಯ ಆಗುತ್ತೆ ಅಂತ ಹೇಳಿ ಆಶೀರ್ವಾದ ಸಿಕ್ತು ಅಂತ ಅಲ್ಲಿ ಹೇಳ್ತಾರೆ. ತದನಂತರ ಎಲ್ಲರಿಗೂ ಗೊತ್ತಿದೆ, ಮತ್ತೆ ವಾಲಿಯನ್ನ ಯುದ್ಧಕ್ಕೆ ಕರೀತಾರೆ ಸುಗ್ರೀವರು. ಹೋಗ್ಬಿಟ್ಟು ಮತ್ತೆ ಯುದ್ಧ ಮಾಡ್ತಾರೆ. ಮತ್ತೆ ಅಲ್ಲಿ ವಾಲಿಯನ್ನ ಶ್ರೀರಾಮಚಂದ್ರರು ಸಂಹಾರ ಮಾಡುವಂತದ್ದು. ಈ ರೀತಿಯಾಗಿ ಒಂದು ಬಲರಾಮನ ಗುರುಗಳ ಇಲ್ಲಿ ಲಕ್ಷ್ಮಣನ ಒಂದು ಆಶೀರ್ವಾದ ಸಿಕ್ಕಿದ್ರಿಂದ ಅಲ್ಲಿ ಸುಗ್ರೀವನಿಗೆ ಜಯ ಆಯ್ತು. ಅಂದ್ರೆ ಗುರುವಿನ ಒಂದು ಗುಲಾಮನಾಗುವ ತನಕ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಮುಕ್ತಿ ಸಿಗೋದಿಲ್ಲ ಅಂತ ನಮ್ಗೆ ದಾಸರು ಸಹ ಹೇಳ್ತಾರೆ ಅಲ್ವಾ. ಅದೇ ರೀತಿಯಾಗಿ ನಾವು ಚೈತನ್ಯ ಲೀಲೆಯಲ್ಲೂ ಸಹ ನೋಡಿದ್ರೆ ನಮ್ಗೆ ರಘುನಾಥ ಗೋಸ್ವಾಮಿ ಅವರು ಒಂದು ಆಗರ್ಭ ಶ್ರೀಮಂತರಾಗಿರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳ ಒಂದು ಜೊತೆ ಫುಲ್ ಟೈಮ್ ಆಗಿ ಅವರು ಒಂದು ಸೇವೆಯನ್ನ ಮಾಡ್ಬೇಕು ಅಂತ ಎಷ್ಟೋ ಸರಿ ಪ್ರಯತ್ನ ಮಾಡ್ತಾರೆ. ಅವರು ಒಂದು ಶ್ರೀಮಂತಿಕೆಯಿಂದ ಅವ್ರೇನು ಆಕರ್ಷಿತರಾಗಿರೋದಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯಂತ ಒಂದು ಆಕರ್ಷಣೆ ಇರೋದಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ಹತ್ರ ನಾನು ಹೋಗ್ಬೇಕು ಅಂತ ಎಷ್ಟೊಂದು ಪ್ರಯತ್ನ ಮಾಡ್ತಾರೆ. ಎಷ್ಟೋ ಸರಿ ಅವರು ಮನೆಯಿಂದ ಓಡಿ ಬರ್ತಾರೆ ಚೈತನ್ಯ ಮಹಾಪ್ರಭುಗಳ ಹತ್ರ ಇರ್ಬೇಕು ಅಂತ. ಆದ್ರೆ ಏನಾಗುತ್ತೆ, ಅಲ್ಲಿ ತಮ್ಮ ತಂದೆ ತಾಯಿಯರು ಮತ್ತೆ ಅವರ ಸೇವಕರಿಂದ ಮತ್ತೆ ವಾಪಸ್ ಎಷ್ಟೋ ಸರಿ ಕರ್ಸ್ಕೊಂತಾ ಇರ್ತಾರೆ. ಈ ರೀತಿಯಾಗಿ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇರೋದಿಲ್ಲ. ಒಂದ್ಸರಿ ಏನಾಗುತ್ತೆ ಅಂತಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಪಾಣಿಹಟ್ಟಿ ಚಿಡಾದಯಿ ಉತ್ಸವ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಗ್ರಾಮಕ್ಕೆ ನಿತ್ಯಾನಂದ ಮಹಾಪ್ರಭುಗಳು ಬಂದಿರ್ತಾರೆ. ಅವಾಗ ರಘುನಾಥ ಗೋಸ್ವಾಮಿ ಅವರು ಅಲ್ಲಿಗೆ ಹೋಗಿರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಒಂದು ಬಲರಾಮನ ನಿತ್ಯಾನಂದ ಮಹಾಪ್ರಭುಗಳ ಒಂದು ಆಶೀರ್ವಾದ ಅಲ್ಲಿ ಗೋಸ್ವಾಮಿಗೆ, ಯಾರು ರಘುನಾಥ ಗೋಸ್ವಾಮಿಗೆ ಆಶೀರ್ವಾದ ಸಿಗುತ್ತೆ. ಆಯ್ತು, ಈಗ ನೀನು ಹೋಗ್ಬೋದು ಚೈತನ್ಯ ಮಹಾಪ್ರಭುಗಳ ಹತ್ರ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಭಗವಂತ ಸಿಗ್ಬೇಕು ಅಂತಂದ್ರೆ ನಮ್ಗೆ ಗುರುಗಳ ಒಂದು ಆಶೀರ್ವಾದ ಬೇಕು ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಅವಾಗ ಮತ್ತೆ ಇವ್ರು ರಘುನಾಥ ಗೋಸ್ವಾಮಿ ಏನ್ ಮಾಡ್ತಾರೆ, ಮನೆಗೆ ಹೋಗ್ಬಿಟ್ಟು ಮತ್ತೆ ಹೋಗ್ಬಿಡ್ತಾರೆ, ಪುರಿ ಜಗನ್ನಾಥಗೆ ಹೋಗ್ತಾರೆ. ಮತ್ತೆ ಎಂದೂ ಸಹ ತಿರುಗಿ ನೋಡೋದಿಲ್ಲ ಅಂತಂದ್ರೆ ಮನೆಗೆ ವಾಪಸ್ ಆಗೋದಿಲ್ಲ. ಪುರಿ ಜಗನ್ನಾಥದಲ್ಲಿ ಸೇವೆ ಮಾಡ್ಕೊಂತ ಮತ್ತೆ ಬೃಂದಾವನಕ್ಕೆ ಹೋಗ್ಬಿಟ್ಟು ಅಲ್ಲಿ ಭಕ್ತಿಯುತ ಸೇವೆಯನ್ನ ಅವರು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಫುಲ್ ಟೈಮ್ ಅಲ್ಲಿ ಭಕ್ತಿ ಸೇವೆಯನ್ನ ಮಾಡಿದ್ದು ಹೇಗೆ ಅಂತಂದ್ರೆ ಅಲ್ಲಿ ಗುರುವಿನ ಒಂದು ಆಶೀರ್ವಾದ ಸಿಕ್ತು. ಆದ್ರಿಂದ ಗುರುವಿನ ಒಂದು ಆಶೀರ್ವಾದ ಬೇಕೇ ಬೇಕು. ಹಾಗೇನೆ ನಾವು ದೇವಕಿ ಮಾತೆಯ ಒಂದು ಅವರ ಒಂದು ಲೀಲೆನೂ ಸಹ ನೋಡ್ಬೋದು. ಏನಂತಂದ್ರೆ ಭಗವಂತನ ತಾಯಿ ಆದ್ರೂ ಸಹ ಅವ್ರಿಗೂ ಸಹ ಭಗವಂತನು ನೇರವಾಗಿ ಸಿಗೋದಿಲ್ಲ. ಮೊದಲು ದೇವಕಿಯ ಮಾತೆಯ ಒಂದು ಗರ್ಭದಲ್ಲಿ ಯಾರು ಪ್ರವೇಶ ಮಾಡ್ತಾರೆ ಅಂದ್ರೆ, ಕೃಷ್ಣ ಬರೋಕ್ಕೂ ಮುಂಚೆ ಯಾರು ಪ್ರವೇಶ ಮಾಡ್ತಾರೆ ಅಂತಂದ್ರೆ ಬಲರಾಮ ಅಲ್ವಾ.
ಅಲ್ಲಿ ದೇವಕಿಯ ಗರ್ಭದಲ್ಲಿ ಮೊದಲು ಬಲರಾಮ ಹೋಗಿ ಎಲ್ಲನೂ ಸಹ ಕ್ಲೀನ್ ಮಾಡ್ತಾರೆ. ಅಂತಂದ್ರೆ ಭಗವಂತ ಬರೋದಕ್ಕೆ ಅವ್ರು ಎಲ್ಲಾನು ಸಹ ಕ್ಲೀನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಮೊದಲು ಈ ಶಠಗರ್ಭಾಸುರರು ಏನಿದಾರಲ್ಲ ಅವ್ರು ಜನಿಸಿರ್ತಾರೆ. ಈ ಶಠಗರ್ಭಾಸುರರು ಯಾರು ಅಂತಂದ್ರೆ ಬ್ರಹ್ಮನಿಗೆ ಒಬ್ರು ಮಾನಸ ಪುತ್ರರು ಇರ್ತಾರೆ, ಅವರು ಮಾರೀಚಿ ಅಂತ. ಈ ಮಾರೀಚಿಗೆ 6 ಜನ ಮಕ್ಕಳಿರ್ತಾರೆ. ಈ 6 ಜನ ಮಕ್ಕಳು ಬಹಳ ದುಷ್ಟ ಬುದ್ಧಿ ಉಳ್ಳವರಾಗಿರ್ತಾರೆ, ತುಂಬಾ ಕ್ರೂರಿಗಳಾಗಿರ್ತಾರೆ. ಅವರು ತಮ್ಮ ತಂದೆ ಮಾತನ್ನು ಸಹ ಕೇಳ್ತಾ ಇರೋದಿಲ್ಲ. ಈ ರೀತಿ ಇದ್ದಾಗ ಒಂದಿನ ಬ್ರಹ್ಮದೇವರನ್ನು ಸಹ ಅವರು ಅವಮಾನ ಮಾಡ್ತಾರೆ. ಅವಮಾನ ಮಾಡಿದ್ದಕ್ಕೆ ಆಗ ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಶಪಿಸ್ತಾರೆ. ಏನಂತಂದ್ರೆ ನೀವು ಹೋಗಿ ರಾಕ್ಷಸರಾಗಿ ಜನ್ಮ ತೆಗೆದುಕೊಳ್ಳಿ ಅಂತ. ಈ ಶಪಿಸಿದ ಕಾರಣ ಅವರು ಈ ರಾಕ್ಷಸರಾಗಿ ಜನ್ಮ ತೆಗೆದುಕೊಳ್ತಾರೆ. ಹೇಗೆ ಅಂತಂದ್ರೆ ಕಾಲನೇಮಿಯ ಮಕ್ಕಳಾಗಿ ಜನ್ಮಿಸ್ತಾರೆ ಅವರು. ಈ ಕಾಲನೇಮಿ ಯಾರಂತಂದ್ರೆ ಯಾರು ಹಿರಣ್ಯಕಶಿಪುನ ಮಗ ಅನ್ಮತು. ಈ ಹಿರಣ್ಯಕಶಿಪುನ ಮಗ ಕಾಲನೇಮಿ. ಈ ಕಾಲನೇಮಿಗೆ ಈ 6 ಜನ ಮಕ್ಕಳು ಜನ್ಮಿಸ್ತಾರೆ. ಈಗ ಈಗ್ಲೂ ಸಹ ಅವರ ವರ್ತನೆ ಅಷ್ಟೇನು ಚೆನ್ನಾಗಿರೋದಿಲ್ಲ, ತುಂಬಾ ದುಷ್ಟರಾಗಿರ್ತಾರೆ. ಒಂದ್ಸರಿ ಏನ್ ಮಾಡ್ತಾರೆ, ಇವರು ಹಿರಣ್ಯಕಶಿಪುವನ ಅವಮಾನ ಮಾಡ್ತಾರೆ. ಈ ಅವಮಾನ ಮಾಡೋದ್ರಿಂದ ಈ ಹಿರಣ್ಯಕಶಿಪುನು ಸಹ ಅವ್ರಿಗೆ ಶಾಪವನ್ನು ಕೊಡ್ತಾರೆ. ಈಗ ಈ ಹಿರಣ್ಯಕಶಿಪು ಯಾವ ರೀತಿಯಾಗಿ ಶಾಪ ಕೊಡ್ತಾರೆ ಅಂತಂದ್ರೆ, ಅವ್ರು ರಾಕ್ಷಸರು, ರಾಕ್ಷಸರಾಗಿ ನೀವು ರಾಕ್ಷಸನಾಗಿ ಹುಟ್ಟು ಜನ್ಮ ತಗೋ ಅಂತ ಹೇಳಲಿಕ್ ಬರೋದಿಲ್ಲ. ಆದ್ರಿಂದ ಈ ಹಿರಣ್ಯಕಶಿಪು ಏನಂತ ಶಾಪ ಕೊಡ್ತಾರೆ ಅಂತಂದ್ರೆ, ನೀವು ನಿಮ್ಮ ತಂದೆಯಿಂದಲೇ ಕೊಲ್ಲಲ್ಪಡ್ತೀರಾ, ನೀವು ನಿಮ್ಮ ಶಾಶ್ವತವಾದಂತ ಒಂದು ತಂದೆಯಿಂದನೇ ನೀವು ಕೊಲ್ಲಲ್ಪಡ್ತೀರಾ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ ಹಿರಣ್ಯಕಶಿಪು. ಆಗ ಈ ಕಾಲನೇಮಿ ಕಾಲನೇಮಿ ಈಗ ಅವರು ಶಠಗರ್ಭಾಸುರರ ಒಂದು ತಂದೆ ಆಗಿದ್ನಲ್ಲ, ಅವರೇನೆ ಈ ಕಂಸನಾಗಿ ಬರ್ತಾನೆ. ಈ ಕಂಸನಾಗಿ ಬಂದು ಈ ಶಠಗರ್ಭಾಸುರರು ದೇವಕಿಯ ಒಂದು ಗರ್ಭದಲ್ಲಿ ಜನಿಸ್ತಾರೆ. ಆಗ ಕಂಸ ಒಬ್ಬೊಬ್ಬನಾಗಿ ಎಲ್ಲರನ್ನು ಸಹ ವಧೆ ಮಾಡ್ತಾರೆ. ನಮ್ಗೆ ಭಕ್ತಿ ಸಿದ್ಧಾಂತ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜರು ಸಹ ಹೇಳ್ತಾರೆ ಏನಂತಂದ್ರೆ, ಈ 6 ಜನ ರಾಕ್ಷಸರು ಏನಿದ್ದಾರಲ್ಲ ಅವರು ಸಹ ಏನಕ್ಕೆ ಪ್ರತೀಕ ಅಂತಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಈ 6 ಅನರ್ಥಗಳು ನಮ್ಮಲ್ಲಿ ಸಹ ಇವೆ, ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಈ ಅನರ್ಥಗಳು ಹೋದಾಗಲೇ ನಮ್ಗೆ ಕೃಷ್ಣ ಸಿಗುವಂತದ್ದು ಅಂತ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವೆಲ್ಲಾನು ಹೋಗ್ಬೇಕು ಅಂತಂದ್ರೆ ಆ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದ್ರೆ ಗುರುಗಳು ಮಾಡ್ತಾರೆ. ಗುರುಗಳು ಬಂದು ನಮ್ಮ ಒಂದು ಜೀವನದಲ್ಲಿ ಗುರುಗಳು ಎಂಟ್ರಿ ಆದಾಗ ಇವೆಲ್ಲವೂ ಸಹ ಈ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇವೆಲ್ಲವೂ ಸಹ ಆ ಗುರುಗಳಾದಂತವ್ರು ಕ್ಲೀನ್ ಮಾಡ್ತಾರೆ ಅಂತ ಅಲ್ಲಿ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜರು ಹೇಳ್ತಾ ಇದ್ದಾರೆ. ಈಗ ನೋಡಿ, ಯಾರೇ ಒಂದು ಜೀವನದಲ್ಲಿ, ಯಾರೇ ಒಂದು ಲೈಫ್ ಅಲ್ಲಿ, ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಗಮನಿಸಿದ್ರೆ ಮೊದಲು ಎಂಟ್ರಿ ಆಗುವಂತದ್ದು ಯಾರು? ಗುರು ಬರ್ತಾರೆ. ಅಂತಂದ್ರೆ ಯಾರೋ ಶಿಕ್ಷಾ ಗುರುಗಳು, ಯಾವ್ದೋ ಒಂದು ಮೂಲಕ ಗುರುಗಳು ಎಂಟ್ರಿ ಆಗ್ತಾರೆ. ಆಮೇಲೆ ನಂತರ ಕೃಷ್ಣ ಪ್ರವೇಶಿಸ್ತಾರೆ. ಅಂತಂದ್ರೆ ಗುರು ಎಂಟ್ರಿ ಆದ್ಮೇಲೆ ಕೃಷ್ಣ ಬಂದೇ ಬರ್ತಾನೆ. ಆ ರೀತಿಯಾಗಿ ಗುರು ನಮ್ಮ ಒಂದು ಲೈಫ್ ಅಲ್ಲಿ ಬಂದಾಗ ಎಲ್ಲ ನಮ್ಮಲ್ಲಿರುವಂತಹ ಒಂದು ಅನರ್ಥಗಳು ಹೋಗ್ತವೆ ಅಂತ ನಾವು ತಿಳ್ಕೊಬೇಕು. ಆದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಗುರುಗಳು ತುಂಬಾ ಮುಖ್ಯ ಆಗಿದ್ದಾರೆ. ನರೋತ್ತಮ ದಾಸ್ ಠಾಕೂರ್ ಹೇಳ್ತಾರೆ ಏನಂತಂದ್ರೆ, ಏನೋ ನಿತಾಯ್ ಬಿನಿ ಬಾಯ್ ರಾಧಾ ಕೃಷ್ಣ ಪಾಯಿತೆ ನಾಯ್ ದೃಢ ಕರೆ ದೇಕೋ ನಿತಾಯ್ ಪಾಯ್ ಅಂತಂದ್ರೆ ಇಲ್ಲಿ ಏನೋ ನಿತಾಯ್ ಬಿನೇ ಬಾಯ್ ಅಂತಂದ್ರೆ ನಿತ್ಯಾನಂದ ಪ್ರಭುಗಳ ಕೃಪೆ, ಲಕ್ಷ್ಮಣನ ಒಂದು ಕೃಪೆ, ಬಲರಾಮರ ಒಂದು ಕೃಪೆ ಇಲ್ಲದಿದ್ದರೆ ರಾಧಾಕೃಷ್ಣ ಪಾಯಿತೆ ಬಾಯ್ ನಾಯಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಅಲ್ಲಿ ರಾಧಾಕೃಷ್ಣರು ನಮ್ಗೆ ಸಿಗೋದಿಲ್ಲ. ರಾಧಾಕೃಷ್ಣ ಪಾಯಿತೆ ನಾಯಿ ಅಂತ ನರೋತ್ತಮ ದಾಸ್ ಠಾಕೂರ್ ಹೇಳ್ತಾ ಇದ್ದಾರೆ. ಆದ್ರಿಂದ ದೃಢಕರೆ ಧರೋ ನಿತಾಯ್ ಪಾಯ್, ನಮ್ಗೆ ನಾವೇನ್ ಮಾಡ್ಬೇಕು, ದೃಢವಾಗಿ ಒಂದು ಭಗವಂತನ ಅವತಾರವಾದಂತ ಒಂದು ನಿತ್ಯಾನಂದ ಪ್ರಭುಗಳು, ಗುರು ಅವತಾರವಾಗಿರುವಂತ ಬಲರಾಮನ ಒಂದು ಪಾದಗಳನ್ನ, ಒಂದು ಕಾಲನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅಂತ ಇಲ್ಲಿ ನರೋತ್ತಮ ದಾಸ್ ಠಾಕೂರರು ನಮ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣನಿಗೆ ಬಲರಾಮನಿಗೆ ಯಾವುದೇ ರೀತಿಯಾದಂತ ಒಂದು ವ್ಯತ್ಯಾಸ ಇಲ್ಲ ಅಂತ ನಮ್ಗೆ ಗೊತ್ತು. ಅದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತದಲ್ಲಿ ಆದಿಲೀಲದಲ್ಲಿ 5ನೇ ಅಧ್ಯಾಯ 4 ಮತ್ತು 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಸರ್ವ ಅವತಾರಿ ಕೃಷ್ಣ ಸ್ವಯಂ ಭಗವಾನ್ ತಾನಾರ ದ್ವಿತೀಯ ದೇಹ ಶ್ರೀ ಬಲ್ಲರಾಮ್ ಅಂತಂದ್ರೆ ಇಲ್ಲಿ ಸ್ವಯಂ ಭಗವಾನ್ ಯಾರು? ಕೃಷ್ಣ. ಅಂದ್ರೆ
ಸ್ವಯಂ ಭಗವಂತ ಇಲ್ಲಿ ಕೃಷ್ಣ. ಆಮೇಲೆ ತಾನಾರ ದ್ವಿತೀಯ ದೇಹ ಅಂತಂದ್ರೆ ಎರಡನೇ ದೇಹ, ಎರಡನೇ ಬಾಡಿ ಯಾರಂತಂದ್ರೆ ಬಲರಾಮ. ಅವರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದಾರೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲಾ ಅವತಾರಗಳ ಉಗಮ ಸ್ಥಾನ ಮತ್ತು ಪ್ರಭು ಬಲರಾಮ ಅವನ ಎರಡನೇ ದೇಹ ಅಂತ ಇಲ್ಲಿ ಹೇಳ್ತಾ ಇದಾರೆ 4ನೇ ಶ್ಲೋಕದಲ್ಲಿ. ಅದೇ ರೀತಿಯಾಗಿ 5ನೇ ಶ್ಲೋಕದಲ್ಲಿ ಹೇಳ್ತಾ ಇದಾರೆ, ಏಕಾಯಿ ಸ್ವರೂಪ ದೋಯಿಯೇ ಭಿನ್ನ ಮಾತ್ರ ಕಾಯ ಆದ್ಯ ಕಾಯ ವಿವ ಕೃಷ್ಣ ಲೀಲಾರ ಸಹಾಯ ಅಂತಂದ್ರೆ ಏಕೈ, ಅವರು ಇಬ್ರು ಸಹ ಒಂದೇ, ಏಕೈ ಅಂತ ಹೇಳ್ತಾ ಇದಾರೆ. ಅವರ ಒಂದು ಸ್ವರೂಪ ಒಂದೇ, ಆದ್ರೆ ಲೀಲಾ ಸಹಾಯ ಅಂತಂದ್ರೆ ಲೀಲೆಯಲ್ಲಿ ಒಂದು ವೆರೈಟಿಯನ್ನ ಆಡ್ ಮಾಡೋದಕ್ಕೋಸ್ಕರ ಅಲ್ಲಿ ಅವರು ಒಂದು ಬೇರೆ ಒಂದು ದೇಹವನ್ನ ತೆಗೆದುಕೊಂಡು ಬರ್ತಾರೆ ವಿನಃ ಕೃಷ್ಣನಿಗೆ ಬಲರಾಮನಿಗೆ ಯಾವುದೇ ರೀತಿಯಾದಂತ ಒಂದು ವ್ಯತ್ಯಾಸ ಅಂತೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದಾರೆ. ಇವರಿಬ್ಬರು ಒಂದೇ ಸ್ವರೂಪದವರು, ಅವರ ರೂಪದಲ್ಲಿ ಮಾತ್ರ ವ್ಯತ್ಯಾಸ. ಪ್ರಭು ಬಲರಾಮನು ಕೃಷ್ಣನ ಪ್ರಥಮ ದೈಹಿಕ ವಿಸ್ತರಣೆ, ಅವನು ಪ್ರಭು ಕೃಷ್ಣನ ಲೋಕೋತ್ತರ ಲೀಲೆಗಳಲ್ಲಿ ನೆರವಾಗ್ತಾನೆ. ನೋಡಿ, ಈ ರೀತಿಯಾಗಿ ಲೀಲೆಗಳಲ್ಲಿ ಒಂದು ವೆರೈಟಿಯನ್ನ ಆಡ್ ಮಾಡೋದಕ್ಕೋಸ್ಕರ ಭಗವಂತ ಬಲರಾಮನಾಗಿ ಒಂದು ಬೇರೆ ಒಂದು ದೇಹವನ್ನ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ನಾವು ತಿಳ್ಕೊಂತಾ ಇದೀವಿ. ಮತ್ತೆ ಯಾವಾಗ ಭಗವಂತನ ವಿಸ್ತರಣೆ ಆಗ್ತದೋ ಅಂತಂದ್ರೆ ವಿಸ್ತರಣೆಗಳಲ್ಲಿಯೂ ಸಹ 2 ವಿಧ ಇದಾವೆ. ಒಂದು ಪ್ರಭವ ಪ್ರಕಾಶ ಅಂತ, ಮತ್ತೆ ವೈಭವ ಪ್ರಕಾಶ ಅಂತ. ಈ ಪ್ರಭವ ಪ್ರಕಾಶ ಅಂತಂದ್ರೆ ಯಾವಾಗ ಭಗವಂತನ ವಿಸ್ತರಣೆ ಆಗುತ್ತಲ್ಲ, ಆಗ ಸೇಮ್ ಆಸ್ ಇಟ್ ಈಸ್ ಆಗಿ ಭಗವಂತ ಅಲ್ಲಿರ್ತಾನೆ. ಅಂತಂದ್ರೆ ತನ್ನ ಕಣ್ಣು, ಮೂಗು, ತಾನು ಮಾತಾಡುವಂತ ರೀತಿ, ತನ್ನ ಒಂದು ಏನು ಕಲರ್ ಆಗಿರ್ಬೋದು, ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಆಗಿ ಅಲ್ಲಿ ಭಗವಂತ ಇರ್ತಾನೆ. ಇದನ್ನ ಪ್ರಭಾವ ಪ್ರಕಾಶ ಅಂತ ಹೇಳ್ತೀವಿ. ಈ ಪ್ರಭಾವ ಪ್ರಕಾಶ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ, ದ್ವಾರಕಾದಲ್ಲಿ 16,108 ಜನರ ಒಂದು ರಾಣಿಯರ ಜೊತೆ ಇದ್ದಾಗ ಸ್ವಾಮಿ ಅಂತಂದ್ರೆ ನಾರದರು ಟೆಸ್ಟ್ ಮಾಡ್ಲಿಕ್ಕೆ ಬರ್ತಾರಲ್ಲ, ಆ ಟೈಮಲ್ಲಿ ಅವ್ರನ್ನ ವಿಸ್ತರಣೆ ಮಾಡ್ಕೊಂಡಿರ್ತಾರ. 16,108 ಸೇಮ್ ಆಸ್ ಇಟ್ ಈಸ್ ಆಗಿ ಕೃಷ್ಣ ಅಲ್ಲಿ ವಿಸ್ತರಣೆ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿರುವಂತ ಒಂದು ಸೇಮ್ ಆಸ್ ಇಟ್ ಆಸ್ ಆಗಿರುವಂತ ಒಂದು ಶಕ್ತಿ ಆಗ್ಲಿ, ರೂಪ ಆಗ್ಲಿ, ಯಾವುದೇ ರೀತಿಯಾದಂತ ಒಂದು ಬದಲಾವಣೆ ಇಲ್ಲ, ಒಂದೇ ತರ ಇರ್ತಾರೆ ಅವರು. ಅದನ್ನ ಏನಂತಾರೆ, ಪ್ರಭಾವ ಪ್ರಕಾಶ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವೈಭವ್ ಪ್ರಕಾಶ್. ವೈಭವ್ ಪ್ರಕಾಶ್ ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಲೈಕ್ ಅಂದ್ರೆ ಬಲರಾಮನ್ ತರ. ಕೃಷ್ಣ ಮತ್ತೆ ಬಲರಾಮನಲ್ಲಿ ಏನ್ ವ್ಯತ್ಯಾಸ ಇದೆ ಅಂತಂದ್ರೆ, ಕೃಷ್ಣ ವಂಶಿಯನ್ನ ನುಡಿಸ್ತಾನೆ, ಬಲರಾಮ ಬಂದ್ಬಿಟ್ಟು ಅವ್ನ್ ನೇಗಿಲನ್ನ ಹಿಡ್ಕೊಂಡಿರ್ತಾನೆ. ಮತ್ತೆ ಕೃಷ್ಣ ಬಂದ್ಬಿಟ್ಟು ಬ್ಲಾಕ್ ಆಗಿದ್ದಾನೆ, ಮತ್ತೆ ಬಲರಾಮ ಬಂದ್ಬಿಟ್ಟು ವೈಟ್ ಆಗಿದ್ದಾನೆ, ಫುಲ್ ಫೇರ್ ಆಗಿದ್ದಾನೆ ಅಲ್ವಾ. ಆಮೇಲೆ ಕೃಷ್ಣನ ಒಂದು ಶರೀರದ ಬಣ್ಣ ಬಂದ್ಬಿಟ್ಟು ಮಾನ್ಸೂನ್ ಕ್ಲೌಡ್ ತರ ಇರುತ್ತೆ. ಬಲರಾಮಂದು ಬಂದ್ಬಿಟ್ಟು ಆಟೋಮ್ ಕ್ಲೌಡ್ ತರ ಇರುತ್ತೆ, ಅಂದ್ರೆ ವೈಟ್ ಆಗಿ ಇರುತ್ತೆ. ಹೀಗೆ ಒಂದು ಚಿಕ್ಕ ಚಿಕ್ಕ ಒಂದು ವ್ಯತ್ಯಾಸ ಬಿಟ್ರೆ ಬೇರೆ ಒಂದು ದೊಡ್ಡದಾದಂತ ಕೃಷ್ಣನಿಗೆ ಮತ್ತೆ ಬಲರಾಮನಿಗೆ ಯಾವುದೇ ರೀತಿಯಾದಂತ ಒಂದು ವ್ಯತ್ಯಾಸ ಇಲ್ಲ. ಒಂದು ಸಲ ಪ್ರಭುಪಾದರಿಗೆ ಯಾರ ಕೇಳ್ತಾರೆ, ಪ್ರಭುಪಾದ್ ಬಲರಾಮಗೆ ಮತ್ತೆ ಕೃಷ್ಣರಿಗೆ ಏನ್ ವ್ಯತ್ಯಾಸ ಇದೆ ಅಂತ ಕೇಳಿದಾಗ ಪ್ರಭುಪಾದ ಹೇಳ್ತಾರೆ, ಅವಾಗ ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ಕೃಷ್ಣ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ಬಲರಾಮ ಈಸ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಸರ್ವೆಂಟರ್ ಗಾಡೆಡ್ ಅಂತ ಹೇಳ್ತಾರೆ. ಸರ್ವೆಂಟರ್ ಗಾಡೆಡ್ ಅಂತಂದ್ರೆ ಇಲ್ಲಿ ಭಗವಂತ ಕೃಷ್ಣನ ರೂಪದಲ್ಲಿ ಸೇವೆಯನ್ನ ಸ್ವೀಕರಿಸೋದಕ್ಕೆ ಬರ್ತಾರೆ ಕೃಷ್ಣ. ಆಮೇಲೆ ಬಲರಾಮ ಏನ್ ಮಾಡ್ತಾರೆ, ಬಲರಾಮನ ರೂಪದಲ್ಲಿ ಸೇವೆಯನ್ನ ಮಾಡೋದಕ್ಕೋಸ್ಕರ ಬರ್ತಾ ಇದಾರೆ. ಇದು ವ್ಯತ್ಯಾಸ ಇದೆ, ಎರಡೇ ಡಿಫ್ರೆನ್ಸ್ ಇದೆ, ಬೇರೆ ಇಲ್ಲ. ಭಾವದಲ್ಲಿ ಅವ್ರದ್ದು ವ್ಯತ್ಯಾಸ ಇದೆ ವಿನಃ ಶಕ್ತಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ವ್ಯತ್ಯಾಸ ಇಲ್ಲ. ನಮಗೆಲ್ಲ ಮತ್ತೆ ಭಗವಂತನಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡ್ಬೇಕು, ಆ ಒಂದು ಗುಣ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅದು ಬಲರಾಮನೇ ನಮ್ಗೆ ತೋರ್ಸ್ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಭಗವಂತನಿಗೆ ಸೇವೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಲರಾಮನಿಂದನೇ ನಾವು ಅದನ್ನ ಕಲಿಯುವಂತದ್ದು. ನಮಗೆಲ್ಲ ಒಂದು ಸೇವಾ ಭಾವ ಏನಾದ್ರೂ ಬಂದಿದೆ ಅಂತಂದ್ರೆ ಅದು ಬಲರಾಮನ ಒಂದು ಕೃಪೆಯಿಂದ ಅಂತ ನಾವು ತಿಳ್ಕೊಬೇಕು. ಆದ್ರಿಂದ ಬಲರಾಮನ ನಾವು ಯಾವಾಗ್ಲೂ ಸಹ ಪ್ರತಿಯಾಗೂ ಕೇಳ್ಕೋಬೇಕು. ನಮಗೆ ಒಂದು ಸೇವಾ ಭಾಗ್ಯವನ್ನು, ಭಗವಂತನ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳ್ಬಿಟ್ಟು ಬಲರಾಮನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇರ್ಬೇಕು.
ಆಮೇಲೆ ಬಲರಾಮ ತುಂಬಾ ಸ್ಪೆಷಲ್, ತುಂಬಾ ಸ್ಪೆಷಲ್. ಹೇಗೆ ಅಂತಂದ್ರೆ ಆ ಒಂದು ಕೃಷ್ಣ ಲೀಲೆಗಳನ್ನ ನೋಡಿದ್ರೆ ನಾವು 3 ರೀತಿಯಲ್ಲಿ ನಾವು ಕೃಷ್ಣ ಲೀಲೆಗಳನ್ನ ನೋಡ್ತೀವಿ. ಏನಂತಂದ್ರೆ ವೃಂದಾವನದಲ್ಲಿ ಮಾಡಿರುವಂತಹ ಒಂದು ಲೀಲೆಗಳು, ಮಥುರಾದಲ್ಲಿ ಮಾಡಿರುವಂತಹ ಒಂದು ಲೀಲೆಗಳು, ಮತ್ತೆ ದ್ವಾರಕದಲ್ಲಿ ನಡೆದಿರುವಂತಹ ಒಂದು ಲೀಲೆಗಳು. ಈ ರೀತಿ 3 ಟೈಪ್ಸ್ ಆಗಿ ನಾವು ನೋಡ್ತೀವಿ. ಅದರಲ್ಲಿ ಆ ಎಲ್ಲಿ ವೃಂದಾವನದ ಒಂದು ಲೀಲೆಗಳಲ್ಲಿ ರಾಧಾರಾಣಿ ಇರ್ತಾರೆ, ಆಮೇಲೆ ಯಶೋಧ ಮಾತೆ ಇರ್ತಾರೆ. ಆ ಒಂದು ವೃಂದಾವನ ಲೀಲೆಯಲ್ಲಿ ಮಾತ್ರ ಅವ್ರು ಇರ್ತಾರೆ. ಅದೇ ರೀತಿಯಾಗಿ ದ್ವಾರಕಾ ಲೀಲೆದಲ್ಲಿ ಅಲ್ಲಿ ರಾಣಿಯರು ಮಾತ್ರ ಇರ್ತಾರೆ. ಆದ್ರೆ ಬಲರಾಮ ಹೇಗೆ ಸ್ಪೆಷಲ್ ಅಂತಂದ್ರೆ ಈ 3 ಲೀಲೆಗಳಲ್ಲಿ ಒಬ್ಬ ವ್ಯಕ್ತಿ ಇದ್ದಿದ್ದು ಯಾರು ಅಂತಂದ್ರೆ ಅದು ಬಲರಾಮನಾಗಿದ್ದಾನೆ. ಅಂತಂದ್ರೆ ಎಲ್ಲಿ ಬೃಂದಾವನ ಲೀಲೆಗಳಲ್ಲೂ ಇದ್ದಾನೆ, ಮಥುರಾ ಲೀಲೆಗಳಲ್ಲೂ ಸಹ ಇದ್ದಾನೆ, ಆಮೇಲೆ ಇಲ್ಲಿ ದ್ವಾರಕಾ ಲೀಲೆಗಳಲ್ಲೂ ಸಹ ಅಲ್ಲಿ ಬಲರಾಮ ಭಗವಂತನ ಜೊತೆಗೆ ಇದ್ದಾನೆ. ಅದರಿಂದ ತುಂಬಾ ಸ್ಪೆಷಲ್ ಆಗಿದ್ದಾನೆ ಬಲರಾಮ. ಆಮೇಲೆ ನಮಗೆ ಬಲರಾಮನಿಂದ ಒಂದು ಆಧ್ಯಾತ್ಮಿಕ ಒಂದು ಶಕ್ತಿ ಬರುತ್ತೆ. ಎಲ್ಲಿಂದ ಬರುತ್ತೆ ನಮ್ಗೆ ಆಧ್ಯಾತ್ಮಿಕ ಶಕ್ತಿ ಅಂತಂದ್ರೆ ಬಲರಾಮನಿಂದಲೇ ಬರುವಂತದ್ದು. ಅದೇ ರೀತಿಯಾಗಿ ಮತ್ತೆ ನಮ್ಗೆ ಬಲರಾಮ ಒಂದು ಆಧ್ಯಾತ್ಮಿಕ ಗುರುಗಳನ್ನ ನಮ್ಗೆ ಪ್ರದಾನ ಮಾಡ್ತಾನೆ. ಗುರುಗಳನ್ನ ನಮ್ಗೆ ಕೊಡುವಂತದ್ದು ಯಾರು? ಬಲರಾಮರೇ ಆಗಿದ್ದಾರೆ. ಈ ರೀತಿಯಾಗಿ ಬಲರಾಮ ಭಗವಂತನಿಗೆ ಸೇವೆಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ವತಃ ತಾವೇ ಭಗವಂತನಿಗೆ ಸೇವೆಯನ್ನ ಮಾಡುವುದರ ಮೂಲಕ ನಮಗೆ ಅದನ್ನ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಒಂದು ಜೀವನದಲ್ಲಿ. ಮತ್ತೆ ಇನ್ನ ಬಲರಾಮ ಒಂದು 2 ವಿಷಯಗಳನ್ನ ಮಾಡ್ತಾರೆ. ಏನಂತಂದ್ರೆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಬಲರಾಮ ನಮಗೆ ಕೊಡ್ತಾನೆ. ಹಾಗೇನೆ ರಾಮ ಅಂತಂದ್ರೆ ಆನಂದ, ಭಕ್ತರ ಒಂದು ಜೀವನದಲ್ಲಿ ಆನಂದವನ್ನು ಸಹ, ಆ ಒಂದು ಟೇಸ್ಟ್ ಅನ್ನ, ಸಂತೋಷವನ್ನ ಒಂದು ಕೊಡುವಂತದ್ದು ಯಾರು ಅಂತಂದ್ರೆ ಬಲರಾಮರಾಗಿದ್ದಾರೆ. ಈ ರೀತಿಯಾಗಿ ಸೇವೆಯನ್ನ ಮಾಡ್ತಾ ನಮಗೂ ಸಹ ಭಗವಂತನ ಒಂದು ಸೇವೆಗಳಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ನಮ್ಗೆ ಬಲರಾಮ ಒಂದು ಶಕ್ತಿಯನ್ನ ಕೊಡ್ತಾರೆ. ನಾವು ಪ್ರತಿದಿನನೂ ಸಹ ಗುರುವಾಸ್ತಕವನ್ನ ಆಡ್ತೀವಿ. ಬೆಳಗಿನ ಟೈಮಲ್ಲಿ ನಿಕುಂಜಯೋ ನೋರತಿ ಕೇಳಿಸಿದ್ದೈ ನ್ಯಾಯಾಲಿ ಭೀರ್ಯೋ ತಿರಪೇಕ್ಷಣೀಯ ತತ್ರಾದಿಧಾಕ್ಷಾದತಿ ವಲ್ಲಭಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಅಂತಂದ್ರೆ ತಾವು ಸೇವೆ ಮಾಡ್ತಾ ನಮಗೂ ಸಹ ಸೇವೆಯನ್ನು ಕೊಡ್ತಾ ಭಗವಂತನ ಒಂದು ಲೀಲೆಗಳಲ್ಲಿ ಯಾವಾಗ್ಲೂ ಸಹ ಅವರು ಪಾಲ್ಗೊಳ್ತಾ ನಮಗೂ ಸಹ ಒಂದು ಸೇವೆಯ ಭಾಗ್ಯವನ್ನು ಕೊಡೋದು ಯಾರಂತಂದ್ರೆ ಬಲರಾಮನಾಗಿದ್ದಾರೆ. ಈ ರೀತಿಯಾಗಿ ಬಲರಾಮ ನಾವೊಂದು ತತ್ವ ಏನು ಅಂತಂದ್ರೆ ಅವರ ಒಂದು ತತ್ವ ಗುರು ತತ್ವ ಆಗಿದೆ. ಈ ರೀತಿಯಾಗಿ ನಾವು ನೋಡ್ತಾ ಈಗ ಮುಂದೆ ನಾವು ಬಲರಾಮನಿಗೆ ಬಲರಾಮರು ಯಾವ ರೀತಿಯಾಗಿ ಆವಿರ್ಭಾವ ಆಗುತ್ತೆ, ಆಮೇಲೆ ಅವರ ಒಂದು ನಾಮಕರಣ ಏನು, ಅವರ ಒಂದು ಲೀಲೆಗಳು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಈಗ ಬಲರಾಮ ನಮ್ಗೆ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಭಗವಂತನ ಒಂದು ಅಗ್ರಜನಾಗಿದ್ದಾರೆ ಅಲ್ವಾ. ಇದಕ್ಕೂ ಮುಂಚಿನ ಒಂದು ಅವತಾರದಲ್ಲಿ ಅಂತಂದ್ರೆ ಬಲರಾಮನ ಬರೋಕ್ಕೂ ಮುಂಚಿನ ಅವತಾರದಲ್ಲಿ ಅವರು ಲಕ್ಷ್ಮಣನಾಗಿ ಇರ್ತಾರೆ, ಹೌದಲ್ವಾ. ಅಂತಂದ್ರೆ ಶ್ರೀಕೃಷ್ಣನಿಗೆ ಮತ್ತೆ ಶ್ರೀರಾಮನಿಗೆ ಯಾವುದೇ ರೀತಿಯಾದಂತ ಒಂದು ವ್ಯತ್ಯಾಸ ಇಲ್ಲ. ಹಾಗೇನೆ ಬಲರಾಮನಿಗೆ ಮತ್ತೆ ಲಕ್ಷ್ಮಣನಿಗೂ ಸಹ ಯಾವುದೇ ರೀತಿಯಾದಂತ ಒಂದು ವ್ಯತ್ಯಾಸ ಇಲ್ಲ ಅಂತ ನಾವು ತಿಳ್ಕೊಬೇಕು. ಇಲ್ಲಿ ಏನಂತಂದ್ರೆ ರಾಮನ ಅವತಾರದಲ್ಲಿ ಶ್ರೀರಾಮಚಂದ್ರನು ಮರ್ಯಾದಾ ಪುರುಷೋತ್ತಮನಾಗಿ ಇರ್ತಾರೆ. ಆದ್ರಿಂದ ಅವರು ಒಂದು ಧರ್ಮವನ್ನ ಸ್ಥಾಪಿಸುವುದಕ್ಕೋಸ್ಕರ ಎಲ್ಲರಿಗೂ ಸಹ ಆದರ್ಶಪ್ರಾಯವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಶ್ರೀರಾಮಚಂದ್ರರು, ಹೌದಲ್ವಾ. ಹಾಗೇನೆ ಇಲ್ಲಿ ಲಕ್ಷ್ಮಣ ಸ್ವಾಮಿ ಸಹ ಅವ್ರಿಗೆ ಸಾಥ್ ಕೊಡ್ತಾ ಇರ್ತಾರೆ. ಹೇಗೆ ಅಂತಂದ್ರೆ ವನವಾಸ ಮಾಡ್ತಿದ್ದಾಗ, ಆಮೇಲೆ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾಗ, ಸೀತಾಮಾತೆಯನ್ನ ಒಂದು ಅನ್ವೇಷಣೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಾ ಒಂದು ಕಾರ್ಯಗಳಲ್ಲೂ ಸಹ ಅಲ್ಲಿ ಎಲ್ಲ ವೇಳೆಯಲ್ಲೂ ಸಹ ಲಕ್ಷ್ಮಣ ಅಲ್ಲಿ ಶ್ರೀರಾಮಚಂದ್ರರ ಒಂದು ಸಾಥನ್ನ ನೀಡ್ತಾ ಇರ್ತಾರೆ. ಈ ರೀತಿಯಾಗಿ ಎಷ್ಟೋ ವಿಧಗಳಲ್ಲಿ ಲಕ್ಷ್ಮಣನ ಸ್ವಾಮಿ ಅಲ್ಲಿ ಭಗವಂತನಿಗೆ ನೆರವಾಗಿದ್ದಾರೆ. ಈಗ ಒಂದೊಂದ್ಸರಿ ಏನಾಗುತ್ತಂತಂದ್ರೆ ಲಕ್ಷ್ಮಣರಿಗೆ ಈ ಶ್ರೀರಾಮಚಂದ್ರ ಭಗವಂತ ಮಾಡುವಂತ ಒಂದು ಕೆಲಸ ಕಾರ್ಯಗಳು ಇಡಿಸ್ತಾ ಇರೋದಿಲ್ಲ. ಏಕೆ ಅಂತಂದ್ರೆ ಶ್ರೀರಾಮಚಂದ್ರ ಆದರ್ಶಪ್ರಾಯವಾಗಿರ್ಬೇಕಂತ ಹೇಳ್ಬಿಟ್ಟು ಅವ್ರು ಎಷ್ಟೆಷ್ಟೋ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಅವುಗಳನ್ನ ಸ್ವಯಂ ಆಗಿ ತಾವು ಸ್ವೀಕಾರ ಮಾಡ್ತಾ ಇರ್ತಾರೆ. ಹೀಗೆ ಮಾಡುವುದು ಸಾಕ್ಷಾತ್ ಭಗವಂತ ರಾಮಚಂದ್ರ. ಆದ್ರೆ ಅಲ್ಲಿ ಲಕ್ಷ್ಮಣನಿಗೆ
ಇದೆಲ್ಲನೂ ಸಹ ತುಂಬಾ ನೋವನ್ನುಂಟು ಮಾಡ್ತಾ ಇರ್ತದೆ. ಭಗವಂತ ಈ ರೀತಿಯಾಗಿ ಕಷ್ಟ ಪಡೋದು ಲಕ್ಷ್ಮಣನಿಗೆ ತುಂಬಾ ನೋವಾಗುತ್ತೆ, ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರಿಂದ ಅಲ್ಲಿ ಮತ್ತೆ ಅಲ್ಲಿ ಭಗವಂತ ಅಣ್ಣನಾಗಿದ್ದಾನೆ ಲಕ್ಷ್ಮಣನಿಗೆ. ಲಕ್ಷ್ಮಣ ಚಿಕ್ಕವನು, ಆದ್ರಿಂದ ಅವ್ರಿಗೆ ಆಜ್ಞಾಪಿಸೋದಕ್ಕಾಗೋದಿಲ್ಲ, ತಿರುಗಿ ಹೇಳೋದಕ್ಕಾಗೋದಿಲ್ಲ. ಆ ಒಂದು ಪರಿಸ್ಥಿತಿ ಅಲ್ಲಿರುತ್ತೆ ಲಕ್ಷ್ಮಣನಿಗೆ. ಆದ್ರಿಂದ ಲಕ್ಷ್ಮಣ ಏನ್ ಅನ್ಕೊಂತಾನೆ ಅಂತಂದ್ರೆ, ನಾನು ಮುಂದಿನ ಒಂದು ಅವತಾರದಲ್ಲಿ ಖಂಡಿತವಾಗ್ಲೂ ಸಹ ನಾನು ತಮ್ಮನಾಗಿ ಮಾತ್ರ ಬರೋದಿಲ್ಲ, ಬದಲಾಗಿ ನಾನು ಅಗ್ರಜನಾಗಿ ಬರ್ತೇನೆ, ಅಣ್ಣನಾಗಿ ಬರ್ತೇನೆ ಅಂತ ಅನ್ಕೊಳ್ತಾರೆ. ಹೀಗೆ ಲಕ್ಷ್ಮಣನೇ ಬಲರಾಮನಾಗಿ ಒಂದು ಕೃಷ್ಣನ ಅವತಾರದಲ್ಲಿ ಅಗ್ರಜನಾಗಿ ಬಲರಾಮನಾಗಿ ಬರ್ತಾ ಇದ್ದಾರೆ. ಆಮೇಲೆ ಅಲ್ಲೂ ಸಹ ಏನಾಗುತ್ತೆ ಅಂದ್ರೆ, ಬಲರಾಮನು ಸಹ ಏನು ಕೃಷ್ಣ ಹೇಳಿರುವಂತದ್ದನ್ನೇ ಎಲ್ಲಾ ಮಾಡ್ತಾ ಇರ್ತಾರೆ. ಅಲ್ಲಿ ಸಹ ಅಣ್ಣನಾದ್ರೂ ಸಹ ಅಲ್ಲಿ ಕೃಷ್ಣ ಏನ್ ಹೇಳ್ತಾರೋ ಅದನ್ನೆಲ್ಲನೂ ಸಹ ಬಲರಾಮ ಮಾಡ್ತಾ ಇರ್ತಾರೆ. ಈ ರೀತಿ ಇರ್ಬೇಕಾದ್ರೆ ಅವಾಗ್ಲೂ ಸಹ ಅನ್ಕೊಳ್ತಾರಂತೆ ಬಲರಾಮರು, ಏನಂತಂದ್ರೆ ಇನ್ನೊಂದ್ಸರಿ ನೆಕ್ಸ್ಟ್ ಒಂದು ಅವತಾರದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಿನ್ನತ್ರ ನಾನು ಏನ್ ರಿಲೇಶನ್ಶಿಪ್ ಅಲ್ಲೇ ಬರೋದಿಲ್ಲಪ್ಪ, ನಾನ್ ಅಣ್ಣನಾಗಿ ಬರೋದಿಲ್ಲ, ತಮ್ಮನಾಗಿ ಬರೋದಿಲ್ಲ, ನಿನ್ನತ್ರ ಒಂದು ಯಾವುದೇ ರೀತಿಯಾದಂತ ಒಂದು ರಿಲೇಶನ್ ಅಲ್ಲಿ ಇಟ್ಕೊಂಡೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಿತ್ಯಾನಂದ ಮಹಾಪ್ರಭುಗಳಾಗಿ ನಮ್ಗೆ ಬರ್ತಾರೆ. ಅಂತಂದ್ರೆ ನಾನು ಅವಧೂತನಾಗಿ ಬರ್ತೇನೆ ಅಂತ ಆ ಒಂದು ಸನ್ನಿವೇಶನ ಸಹ ಅಲ್ಲಿ ಬಲರಾಮರು ಹೇಳ್ತಾರೆ. ಹೀಗೆ ಲಕ್ಷ್ಮಣನೇ ಬಲರಾಮನಾಗಿ ಬಂದಿದ್ದಾರೆ. ಈಗ ಶ್ರೀಕೃಷ್ಣ ಭಗವಂತನೇ ಎಲ್ಲಾ ಅವತಾರಗಳಿಗೆ ಮೂಲ ಅಂತ ಎಲ್ಲರಿಗೂ ಸಹ ಗೊತ್ತಿದೆ. ಹೀಗೆ ಶ್ರೀಕೃಷ್ಣನ ಒಂದು ಮೊದಲ ವಿಸ್ತರಣೆ ಯಾರು ಅಂತಂದ್ರೆ, ಫಸ್ಟ್ ಎಕ್ಸ್ಪಾನ್ಷನ್ ಯಾರು ಅಂತಂದ್ರೆ ಬಲರಾಮರಾಗಿದ್ದಾರೆ. ಈಗ ಶ್ರೀಕೃಷ್ಣನಿಗೆ ಮತ್ತು ಬಲರಾಮನಿಗೆ ದೊಡ್ಡ ವ್ಯತ್ಯಾಸ ಏನು ಇಲ್ಲ ಅಂತ ನಾವು ಆಗ್ಲೇ ತಿಳ್ಕೊಂಡಿದೀವಿ. ಆದ್ರೆ ಅವರಲ್ಲಿರುವಂತಹ ವ್ಯತ್ಯಾಸ ಏನಂತಂದ್ರೆ, ಕೃಷ್ಣ ಏನು ಭಗವಂತ ಸರ್ವಶಕ್ತಿವಂತ, ಮತ್ತೆ ಬಲರಾಮನು ಸಹ ಸರ್ವಶಕ್ತಿವಂತ. ಆದ್ರೂ ಸಹ ಅಲ್ಲಿ ಮುಖ್ಯವಾದ ಕಾರ್ಯ ಏನು ಅಂತಂದ್ರೆ, ಬಲರಾಮನದ್ದು ಶ್ರೀಕೃಷ್ಣನಿಗೆ ಸೇವೆ ಮಾಡುವಂತದ್ದು, ಭಗವಂತನಿಗೆ ಸೇವೆ ಮಾಡುವಂತದ್ದು. ಶಕ್ತಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ವ್ಯತ್ಯಾಸ ಇಲ್ಲ. ಇಲ್ಲಿ ಭಾವದಲ್ಲಿ ವ್ಯತ್ಯಾಸ. ಅಂದ್ರೆ ಇಲ್ಲಿ ಹೇಗೆ ಅಂತಂದ್ರೆ, ಅಲ್ಲಿ ಭಗವಂತ ಎಂಜಾಯ್ ಮಾಡುವಂತದ್ದು ಅಂದ್ರೆ ಸೇವೆಯನ್ನು ಸ್ವೀಕರಿಸುವಂತದ್ದು, ಬಲರಾಮ ಸೇವೆಯನ್ನು ಮಾಡುವಂತದ್ದು. ಆ ಸೇವಾ ಭಾವದಲ್ಲಿ ಬಲರಾಮ ಇರ್ತಾರೆ. ಹೀಗೆ ಬಲರಾಮ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶ್ರೀಕೃಷ್ಣನ ಮೊಟ್ಟ ಮೊದಲ ಒಂದು ಎಕ್ಸ್ಪ್ಯಾನ್ಷನ್ ಆಗಿದ್ದಾರೆ. ಇವರ ಒಂದು ಬಲರಾಮನಿಂದನೂ ಸಹ ಒಂದು ವಿಸ್ತರಣೆಗಳಾಗ್ತವೆ. ಏನಂತಂದ್ರೆ ಚತುರ್ವ್ಯೂಹಗಳು ಬರ್ತಾರೆ. ಯಾರಂತಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಮತ್ತೆ ಇವರಿಂದನೂ ಸಹ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತವೆ. ಆದ್ರೆ ಬಲರಾಮನಿಂದ ಮೊದಲು ಬರೋದು ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ರೂಪಗಳು ಬಲರಾಮನಿಂದನೇ ಬಂದಿರ್ತವೆ. ಆಮೇಲೆ ಇಲ್ಲಿ ನಾವು ಬಲರಾಮನ ಒಂದು ವಿಸ್ತರಣೆ ಏನು, ಶೇಷನಾಗ ಅಲ್ವಾ. ಆಗ್ಲೇ ನಾವ್ ಹೇಳ್ದಂಗೆ ಭಗವಂತ ಬರೋದಕ್ಕೂ ಮುಂಚೆ ದೇವಕಿ ಮಾತೆ ಒಂದು ಗರ್ಭದಲ್ಲಿ ಪ್ರವೇಶ ಮಾಡ್ತಾರೆ ಅಲ್ವಾ. ಆ ಒಂದು ಲೀಲೆಯನ್ನ ಯಾವ ರೀತಿಯಾಗಿ ಅವರು ಅಲ್ಲಿ ಮಾಡ್ತಾರೆ ಅಂತನ್ನ ತಿಳ್ಕೊಳ್ಳೋಣ. ಈಗ ದೇವಕಿ ಮಾತೆಯನ್ನು ಗರ್ಭವನ್ನ ಪ್ರವೇಶಿಸಿದ ನಂತರ ಅಲ್ಲಿ ಏನಾಗುತ್ತೆ, ಯೋಗಮಾಯ ಬಲರಾಮ ಪ್ರವೇಶಿಸಿದ ನಂತರ ಯೋಗಮಾಯೆಯ ಒಂದು ಮೂಲಕ ಬಲರಾಮರು ದೇವಕಿ ಮಾತೆಯ ಒಂದು ಗರ್ಭದಿಂದ ರೋಹಿಣಿ ಮಾತಾ ಒಂದು ಗರ್ಭದ ಒಳಗೆ ಟ್ರಾನ್ಸ್ಫರ್ ಆಗ್ತಾರೆ, ಇರಿಸಲಾಗುತ್ತೆ. ಆಗ ಮತ್ತೆ ಈ ರೀತಿಯಾಗಿ ಅವರು ಹೋದ್ಮೇಲೆ ರೋಹಿಣಿ ಮಾತೆಯ ಒಂದು ಗರ್ಭದಲ್ಲಿ ಅವರು ಟ್ರಾನ್ಸ್ಫರ್ ಆದ್ಮೇಲೆ ಮತ್ತೆ ಶ್ರೀಕೃಷ್ಣ ಭಗವಂತ ಇಲ್ಲಿ ದೇವಕಿ ಮಾತೆಯ ಒಂದು ಗರ್ಭದಲ್ಲಿ ಮತ್ತೆ ಬರ್ತಾರೆ. ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ, ಶಾಶ್ವತವಾಗಿ ಬಲರಾಮ ರೋಹಿಣಿ ನಂದನನಾಗಿರ್ತಾನೆ. ಅದರಿಂದ ಅಲ್ಲಿ ಬಲರಾಮನನ್ನ ರೋಹಿಣಿ ಮಾತೆಯ ಒಂದು ಗರ್ಭದಲ್ಲಿ ಇರಿಸಲಾಗುತ್ತೆ. ಕೃಷ್ಣ ಬಂದುಬಿಟ್ಟು ದೇವಕಿ ನಂದನ, ಯಶೋಧ ಮಾತೆಯ ನಂದನ ಅಲ್ವಾ. ಆಮೇಲೆ ಬಲರಾಮ ಬಂದ್ಬಿಟ್ಟು ಶ್ರಾವಣ ಮಾಸದ ಪೌರ್ಣಮಿಯ ದಿನ ಅವರ ಒಂದು ಗೋಕುಲ ವೃಂದಾವನದಲ್ಲಿ ಅವರು ಒಂದು ಆವಿರ್ಭಾವ ಆಗುತ್ತೆ. ಅವರು ಸಹ ಮಧ್ಯರಾತ್ರಿಯಲ್ಲಿ ಅವರ ಒಂದು ಆವಿರ್ಭಾವ ಆಗುತ್ತೆ. ಬಲರಾಮ ತುಂಬಾ ವೈಟ್ ಆಗಿದ್ದಾರೆ. ಚಂದ್ರನ ಕಾಂತಿ ತರ ಹೊಳಿತಾ ಇರ್ತಾನೆ ಬಲರಾಮ. ಆದ್ರೆ ನಮ್ಮ ಕೃಷ್ಣ ಯಾವ ರೀತಿಯಾಗಿದ್ದಾನೆ, ಕಲರ್ ತುಂಬಾ ಯಾವ ರೀತಿ ನೀಲಮೇಘ ಶ್ಯಾಮನಾಗಿ ಇರ್ತಾನೆ. ಬಲರಾಮ ಬಂದ್ಬಿಟ್ಟು
ಫೇರ್ ಇನ್ ಕಾಂಪ್ಲೆಕ್ಷನ್, ಕೃಷ್ಣ ಬಂದ್ಬಿಟ್ಟು ಡಾರ್ಕ್ ಇನ್ ಕಾಂಪ್ಲೆಕ್ಷನ್ ಅಲ್ವಾ. ಈಗ ಈ ರೀತಿಯಾಗಿ ಇರ್ಬೇಕಾದ್ರೆ ಇವರಿಬ್ರು ಸಹ ಗೋಕುಲ ವೃಂದಾವನದಲ್ಲಿ ಚೆನ್ನಾಗಿ ಚೆನ್ನಾಗಿ ಬೆಳಿತಾ ಇದ್ದಾರೆ. ಎಷ್ಟೋ ಒಂದು ಈ ಬಲರಾಮ ಗೋಕುಲದಲ್ಲಾಗಿಲಿ, ವೃಂದಾವನದಲ್ಲಾಗಿಲಿ, ದ್ವಾರಕಾಲೀಲದಲ್ಲಿ ಎಲ್ಲಾನು ಸಹ ಕೃಷ್ಣನಿಗೆ ತುಂಬಾ ಒಂದು ಸಾಥ್ ಕೊಟ್ಟವಂತ ಒಂದು, ಅಂದ್ರೆ ಅವರ ಜೊತೆಯಾಗಿ ಸಪೋರ್ಟಿವ್ ಆಗಿ ಇರ್ತಾರೆ ಬಲರಾಮರು. ಈಗ ಬಲರಾಮ ಗೋಕುಲದಲ್ಲಿ ಯಾಕಿರ್ತಾರೆ ಅಂತಂದ್ರೆ, ರೋಹಿಣಿ ಮಾತೆ ಯಾಕೆ ಅಲ್ಲಿ ಗೋಕುಲದಲ್ಲಿ ಇದ್ದಾರೆ, ನಂದ ಮಹಾರಾಜರ ಜೊತೆ ಯಾಕಿದ್ದಾರೆ ಅಂತಂದ್ರೆ, ಆ ಒಂದು ಚಿಕ್ಕ ಲೀಲೆ ಇದೆ. ಏನಂತಂದ್ರೆ ಯಾರಿಗೆ ವಸುದೇವರಿಗೆ 18 ಜನ ಹೆಂಡತಿರಿರ್ತಾರೆ. ಈ ಕಂಸ 18 ಜನ ಹೆಂಡತಿಯರ ಇರ್ತಾರಲ್ವಾ, ಅವರು ದೇವಕಿಯನ್ನ ಮಾತ್ರ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಇನ್ನ ಮಿಕ್ಕಿದ ಹೆಂಡತಿಯರ್ನೆಲ್ಲರೂ ಸಹ, ಪತ್ನಿಯರ್ನೆಲ್ಲರೂ ಸಹ ಬೇರೆ ಕಡೆ ಎಲ್ಲ ಕಳ್ಸಿರ್ತಾರೆ. ಯಾಕೆ ಹೀಗ್ ಮಾಡ್ತಾರೆ ಅಂತಂದ್ರೆ, ಕಂಸನ ಒಂದು ಭಯದಿಂದ, ಅವರ ಒಂದು ಸುರಕ್ಷಿತ ಒಂದು ದೃಷ್ಟಿಯಿಂದ ಈ ರೀತಿಯಾಗಿ ಅಲ್ಲಿ ವಸುದೇವ ದೇವಕಿಯನ್ನ ಮಾತ್ರ ಇಟ್ಕೊಂಡು ಎಲ್ಲಾ ಒಂದು ಪತ್ನಿಯರನ್ನ ಬೇರೆ ಬೇರೆ ಕಡೆಗಳಿಗೆಲ್ಲ ಕಳ್ಸಿರ್ತಾರೆ. ಈಗ ಇವರು ರೋಹಿಣಿ ಮಾತೆಯನ್ನ ನಂದ ಮಹಾರಾಜ ಮತ್ತೆ ಯಶೋಧ ಮಾತೆಯರ ಒಂದು ಸಂರಕ್ಷಣೆಯಲ್ಲಿ ಅಲ್ಲಿ ಗೋಕುಲದಲ್ಲಿ ಇಟ್ಟಿರ್ತಾರೆ. ಆದ್ರಿಂದ ಅಲ್ಲಿ ಯಾರು ರೋಹಿಣಿ ಮಾತಾ ಅಲ್ಲೇ ಇರ್ತಾರೆ. ಅದರಿಂದ ಬಲರಾಮನು ಸಹ ಒಂದು ಗೋಕುಲದಲ್ಲಿ ಆವಿರ್ಭಾವ ಆಗುವಂತದ್ದು. ಈಗ ರೋಹಿಣಿ ಮಾತೆಯ ಮಗ ಬಲರಾಮ ಅಲ್ವಾ. ಈಗ ಅದೇ ಟೈಮಲ್ಲಿ ಶ್ರೀಕೃಷ್ಣನು ಸಹ ಇವ್ರು ಆದ್ಮೇಲೆ ಶ್ರೀಕೃಷ್ಣ ಭಗವಂತನು ಸಹ ಅವ್ರದ್ದು ಸಹ ಜನನ ಆಗುತ್ತೆ. ಇವರಿಬ್ಬರ ನಡುವೆ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಏನಂತಂದ್ರೆ, ಕೆಲವ್ರು ಹೇಳ್ತಾರೆ 1 ವಾರ ಅಂತ ಆಚಾರ್ಯರು ಹೇಳ್ತಾರೆ, ಕೆಲವರು ಹೇಳ್ತಾರೆ 15 ದಿನ ಅಂತ ಹೇಳ್ತಾರೆ. ಅದರಿಂದ ಇವ್ರಿಗೆ ಯಾವುದೇ ರೀತಿಯಾದಂತ ಜಾಸ್ತಿ ವ್ಯತ್ಯಾಸ ಏನು ಇರೋದಿಲ್ಲ. ಈಗ ಜೊತೆಯಾಗಿ ಬೆಳಿತಾ ಇದ್ದಾರೆ. ಈಗ ಇಬ್ರಿಗೂ ನಾಮಕರಣ ಮಾಡ್ಬೇಕು ಅಂತ ಯಾರಿಗನ್ಸುತ್ತೆ ಅಂತಂದ್ರೆ, ವಸುದೇವ ಅನ್ಕೊಂತಾರೆ. ಏನಂತಂದ್ರೆ, ನಮ್ಮ ಇಬ್ರು ಮಕ್ಕಳಿಗೆ ಈ ನಂದ ಮಹಾರಾಜ ಹೆಸರನ್ನ ಇಟ್ಟಿದಾರೋ ಇಲ್ಲೋ, ನಾಮಕರಣ ಮಾಡಿದಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವರ ಒಂದು ಗೋಕುಲಕ್ಕೆ ಇವ್ರು ಗರ್ಗ ಮುನಿಗಳನ್ನ ಕಳಿಸ್ತಾರೆ. ಗರ್ಗ ಮುನಿಗಳು ಯಾರು ಅಂತಂದ್ರೆ, ಅವರು ವಸುದೇವರ ಪುರೋಹಿತರು. ಅಂತಂದ್ರೆ ಯದುವಂಶದವರು ಪುರೋಹಿತರು, ಬ್ರಾಹ್ಮಣರು, ಶ್ರೇಷ್ಠವಾದಂತಹ ಒಬ್ಬ ಬ್ರಾಹ್ಮಣರಾಗಿರ್ತಾರೆ. ಈ ರೀತಿಯಾಗಿ ವಸುದೇವರು ಹೋಗಿ ಅಲ್ಲಿ ಅವರಿಬ್ಬರಿಗೆ ನಾಮಕರಣ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಗರ್ಗ ಮುನಿಗಳಿಗೆ ಕಳಿಸ್ತಾರೆ, ಗೋಕುಲಕ್ಕೆ ಕಳಿಸ್ತಾರೆ. ಆಗ ನಂದ ಮಹಾರಾಜರ ಮನೆಗೆ ಗರ್ಗ ಮುನಿಗಳು ಬರ್ತಾರೆ. ಬಂದಾಗ ನಂದ ಮಹಾರಾಜರು ತುಂಬಾ ಪ್ರೀತಿಯಿಂದ ತುಂಬಾ ಒಂದು ಪ್ರೀತಿಯಿಂದ ಮರ್ಯಾದೆಯಿಂದ ಅವರನ್ನ ಆಹ್ವಾನ ಮಾಡಿ, ಅವರಿಗೆ ಒಂದು ಎಲ್ಲ ಸಹ ಒಂದು ಮರ್ಯಾದೆಗಳನ್ನ, ಒಂದು ಸತ್ಕಾರವನ್ನ ಮಾಡ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ. ತುಂಬಾ ಅವಾಗ ನಂದ ಮಹಾರಾಜರು ಹೇಳ್ತಾರೆ, ನೀವು ಬಂದಿದ್ದು ನಮ್ಗೆ ತುಂಬಾ ಸಂತೋಷವಾಯ್ತು. ಯಾಕಂದ್ರೆ ನೀವು ತುಂಬಾ ಶ್ರೇಷ್ಠವಾದಂತ ಒಂದು ಆಚಾರ್ಯರಾಗಿದ್ದೀರಿ, ಯದುವಂಶದ ಒಂದು ಪುರೋಹಿತರಾಗಿದ್ದೀರಿ. ಆದ್ರಿಂದ ನಮ್ಮ ಒಂದು ಮನೆ ಪಾವನ ಆಯ್ತು ಅಂತ ಈ ರೀತಿಯಾಗಿ ಹೇಳ್ಬಿಟ್ಟು ಹಾಗೇನೆ ಹೇಳ್ತಾರೆ. ನಂದ ಮಹಾರಾಜರು ಹೇಳ್ತಾರೆ, ನನ್ನ ಒಂದು ಚಿಕ್ಕ ಕೋರಿಕೆ ಇದೆ, ನಮ್ಮ ಒಂದು ಆಸೆ ಇದೆ, ಅದನ್ನ ನೆರವೇರಿಸಿ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ನಮ್ಮ ಒಂದು ಇಬ್ಬರು ಮಕ್ಕಳಿಗೆ ತಾವು ನಾಮಕರಣ ಮಾಡ್ಬೇಕು ಅಂತ ಅಲ್ಲಿ ಹೇಳ್ತಾರೆ ನಂದ ಮಹಾರಾಜರು. ಆದ್ರೆ ಗರ್ಗ ಮುನಿಗಳು ಏನ್ ಹೇಳ್ತಾರೆ, ಒಪ್ಕೊಳ್ಳೋದಿಲ್ಲ. ನಾನು ಈ ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ನಂದ ಮಹಾರಾಜರು ಕೇಳ್ತಾರೆ. ಅವಾಗ ಹೇಳ್ತಾರೆ, ಏನು ನಿಮ್ಮ ಸಂದೇಹ ಏನು ಗುರುಗಳೇ, ಯಾಕೆ ಸಂಕೋಚ ಪಡ್ತಿದ್ದೀರಾ ನಾಮಕರಣವನ್ನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಂದ ಮಹಾರಾಜರು ಗರ್ಗ ಮುನಿಗಳಿಗೆ ಕೇಳ್ತಾರೆ. ಆಗ ಗರ್ಗ ಮುನಿಗಳು ಹೇಳ್ತಾರೆ, ನಾನು ಯದುವಂಶದ ಪುರೋಹಿತನಾಗಿದ್ದೇನೆ. ಆದ್ರಿಂದ ನಾನು ಮತ್ತೆ ವಸುದೇವರ ಒಂದು ಪುರೋಹಿತನು ಸಹ ಆಗಿದ್ದೇನೆ. ಈಗ ಏನಾದ್ರೂ ನಿಮ್ಮ ಮಕ್ಕಳಿಗೆ ನಾನು ನಾಮಕರಣ ಮಾಡಿದ್ರೆ ಕಂಸನಿಗೆ ಅನ್ಸುತ್ತೆ ಈ ಮಗು ವಸುದೇವನ ಮಕ್ಳಿರ್ಬೋದು ಅಂತ ಹೇಳ್ಬಿಟ್ಟು ಅವಾಗ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಬೇಡ, ಅದು ಕಂಸನಿಗೆ ಅನುಮಾನ ಬರುತ್ತೆ ಅಂತ ಅಲ್ಲಿ ಗರ್ಗ ಮುನಿಗಳು ಹೇಳ್ತಾರೆ. ಅವಾಗ ನಂದ ಮಹಾರಾಜರು ಹೇಳ್ತಾರೆ, ಕಂಸನಿಗೆ ಹೇಗ್ ಗೊತ್ತಾಗುತ್ತೆ, ನಾವಿಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತೀವಲ್ಲ, ಅದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಗರ್ಗ ಮುನಿಗಳು ಹೇಳ್ತಾರೆ, ಆ ರೀತಿ ಅನ್ಕೋಬೇಡಿ, ಕಂಸ ಈಗ ಎಷ್ಟೋ ಒಂದು ಜಾಗೃತಿ ಆಗಿದ್ದಾನೆ. ಅವರು
ಕಂಸ ಏನಿದ್ದಾನಲ್ಲ ತನ್ನ ಒಂದು ದೂತರನ್ನ ಎಲ್ಲಾ ಕಡೆನೂ ಸಹ ಇಟ್ಟಿದ್ದಾನೆ. ಎಲ್ಲಾ ಪ್ರತಿಯೊಂದು ನಗರ, ಹಳ್ಳಿ, ಗ್ರಾಮ, ಪಟ್ಟಣ ಎಲ್ಲಾ ಕಡೆನೂ ಸಹ ಅವರ ದೂತರನ್ನ ಇಟ್ಟಿದ್ದಾನೆ. ಈಗ ನಿಮ್ಮ ಮಗುವಿಗೆ ಇಲ್ಲಿ ನಾಮಕರಣ ಮಾಡಿದ್ರೆ ಆ ಒಂದು ಉತ್ಸವ ನೀವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಿ. ಅವಾಗ ಯಾರಿಗ್ ಗೊತ್ತು ಇಲ್ಲೇ ಮಾರುವೇಷದಲ್ಲಿ ಆ ಒಂದು ಕಂಸನ ದೂತರು ಇರ್ಬೋದಲ್ವಾ. ಇದನ್ನ ತಗೊಂಡೋಗಿ ಅಲ್ಲಿ ಈ ವಿಷಯವನ್ನ ಆ ಕಂಸನಿಗೆ ಹೇಳ್ತಾರೆ. ಹೇಳ್ದಾಗ ಏನಾಗುತ್ತೆ, ಕಂಸ ಏನ್ ಮಾಡ್ತಾನೆ, ಆ ಒಂದು ನಮ್ಮ ಒಂದು ಗ್ರಾಮದ ಮೇಲೆ, ನಿಮ್ಮ ಒಂದು ಗ್ರಾಮದ ಮೇಲೆ ದಾಳಿಯನ್ನ ಮಾಡ್ತಾನೆ. ಆಗ ನನ್ನನ್ನು ಸಹ ಅವರು ಸಾಯಿಸ್ತಾರೆ ಅಂತ ಹೇಳ್ತಾರೆ. ಅವಾಗ ನಂದ ಮಹಾರಾಜರು ಹೇಳ್ತಾರೆ, ಆತರ ಏನು ಅನ್ಕೋಬೇಡಿ. ಅಲ್ಲ, ನೀವು ಬ್ರಾಹ್ಮಣರಿದ್ದೀರಿ, ನಿಮ್ನ ಯಾಕ ಇದು ಮಾಡ್ತಾರೆ, ನಮ್ದಲ್ಲ ಒಂದು ಚಿಕ್ಕ ಹಳ್ಳಿ, ಆತರ ಏನ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಗರ್ಗಮುನಿಗಳು ಹೇಳ್ತಾರೆ, ಇಲ್ಲ ಇಲ್ಲ, ನೀವ್ ಅಷ್ಟು ಸುಲಭವಾಗಿ ಇದು ಮಾಡ್ಬೇಡ್ರಿ. ಸಾಕ್ಷಾತ್ ಅವ್ರ ತಂಗಿಯ ಒಂದು ಮಕ್ಕಳನ್ನೇ ಬಿಟ್ಟಿಲ್ಲ, ಅಷ್ಟು ಕಠಿಣಾತ್ಮ, ಅಷ್ಟು ಕ್ರೂರಾತ್ಮನಿದ್ದಾನೆ ಆ ಒಂದು ಕಂಸ. ಇನ್ನ ನಾನು ಬ್ರಾಹ್ಮಣ ಅಂತ ಅವನಿಗೇನು ಲೆಕ್ಕ, ಅದೇನ್ ದೊಡ್ಡ ವಿಷಯವಲ್ಲ ಅಂತ ಅಲ್ಲಿ ಗರ್ಗಮುನಿಗಳು ಹೇಳ್ತಾರೆ. ಆದ್ರಿಂದ ನನಗೆ ಈ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ನಿನ್ನ ಮಕ್ಕಳಿಗೆ ನಾಮಕರಣ ಮಾಡೋದಕ್ಕೆ ನನ್ಗೆ ಆಗೋದಿಲ್ಲ, ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳ್ತಾರೆ. ಇಷ್ಟಕ್ಕೂ ಗರ್ಗಮುನಿಗಳು ಬಂದಿದ್ದು ಅಲ್ಲಿ ಅವರಿಬ್ಬರ ಒಂದು ನಾಮಕರಣ ಮಾಡೋದಿಕ್ಕೆ ಅಲ್ವಾ. ಯಾಕೆ ಹೀಗೆ ಹೇಳ್ತಾರೆ ಅಂತಂದ್ರೆ, ಅವರ ಒಂದು ಆಸೆ ಇತ್ತು ಏನಂತಂದ್ರೆ, ನಾಮಕರಣ ಮಾಡ್ಬೇಕು, ಆದ್ರೆ ಯಾರು ಎಲ್ಲರೂ ನೋಡೋ ಹಾಗೆ ಮಾಡಬಾರ್ದು ಅನ್ನೋದು ಆ ಗರ್ಗಮುನಿಗಳ ಒಂದು ಆಸೆ ಇರುತ್ತೆ. ಅಂತಂದ್ರೆ ಅವ್ರು ಆ ರೀತಿ ಅನ್ಕೊಂಡಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಈ ನಂದ ಮಹಾರಾಜರು ಅವರ ಒಂದು ಒಳ ಅರ್ಥವನ್ನ ತಿಳ್ಕೊಂಡು, ಆಯ್ತು ಗುರುಗಳೇ, ತಮ್ಮ ಒಂದು ಕೋರಿಕೆಯ ಮೇರೆಗೆ ಅಲ್ಲೇನು ಹೇಳೋದಿಲ್ಲ ಈ ರೀತಿಯಾಗಿ ನಾನು ಗ್ರ್ಯಾಂಡ್ ಆಗಿ ಮಾಡ್ಬೇಡಿ ಅಂತ, ಆ ರೀತಿ ಏನ್ ಹೇಳಿಲ್ಲ. ಅದನ್ನ ನಂದ ಮಹಾರಾಜರೇ ಅರ್ಥ ಮಾಡಿಕೊಂಡು ಆಲೋಚನೆ ಮಾಡಿ ಹೇಳ್ತಾರೆ, ನೀವು ಸಂಕೋಚ ಪಡ್ಬೇಡಿ. ನನ್ನದೊಂದ್ ಸಲಹೆ ಇದೆ. ಈಗ ನೀವು ನಾಮಕರಣ ಮಾಡಿ ಅಂತ ನಂದ ಮಹಾರಾಜರು ಹೇಳ್ತಾ ಇದ್ದಾರೆ. ನೀವು ನಾಮಕರಣ ಮಾಡಿ, ನಾನು ಅದನ್ನ ಹೇಗ್ ಮಾಡ್ತೀನಿ ಅಂತಂದ್ರೆ, ಯಾರನ್ನೂ ಸಹ ಕರೆಯೋದಿಲ್ಲ, ಅದನ್ನ ಒಂದು ಗೌಪ್ಯವಾಗೇ ಮಾಡೋಣ. ಎಲ್ಲಿ ಮಾಡೋಣ ಅಂತಂದ್ರೆ ಗೋಶಾಲೆಗೆ ಹೋಗೋಣ. ಆ ಗೋಶಾಲೆಯಲ್ಲಿ ಯಾರನ್ನೂ ಕರೆಯೋದಿಲ್ಲ, ನಾನು, ನೀವು ಮತ್ತೆ ಯಶೋಧ ಮಾತೆ, ರೋಹಿಣಿ ಮಾತೆ, ಈ ಇಬ್ರು ಮಕ್ಕಳು, ಇಷ್ಟೇ ಜನ ನಾವು ತುಂಬಾ ರಹಸ್ಯವಾಗಿ ಈ ಒಂದು ನಾಮಕರಣವನ್ನ ಮಾಡೋಣ ಅಂತ ಅಲ್ಲಿ ನಂದ ಮಹಾರಾಜರು ಆ ಗರ್ಗಮುನಿಗಳಿಗೆ ಹೇಳ್ತಾರೆ. ಅದಕ್ಕೆ ಗರ್ಗಮುನಿಗಳು ಆಯ್ತು ಅಂತ ಹೇಳಿ, ಆಗ ಇವರೆಲ್ಲರೂ ಸಹ ಗೋಶಾಲೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಮೊದಲು ಬಲರಾಮನಿಗೆ ನಾಮಕರಣ ಮಾಡ್ತಾರೆ. ಯಾಕಂದ್ರೆ ಅವರು ಅಗ್ರಜರಾಗಿರೋದ್ರಿಂದ ಬಲರಾಮನಿಗೆ ನಾಮಕರಣ ಮಾಡ್ತಾರೆ. ಏನಂತಂದ್ರೆ ಮೊದಲನೇ ಒಂದು ಹೆಸರು ಕೊಡ್ತಾರೆ, ರಾಮ ಅಂತ ಹೇಳ್ತಾರೆ. ಅಂತಂದ್ರೆ ರಾಮ ಅಂತಂದ್ರೆ ಎಲ್ಲರಿಗೂ ಸಹ ಒಂದು ಆಹ್ಲಾದವನ್ನ, ಆನಂದವನ್ನ ಕೊಡುವಂತವನು, ತನ್ನ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಸಹ ಒಂದು ಆನಂದವನ್ನು ಕೊಡುವವನು ರಾಮ ಇವನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಆ ಮಗುವಿಗೆ ರಾಮ ಅಂತ ಹೆಸರಿಡೋಣ ಅಂತ ಹೇಳ್ತಾನೆ. ಆಮೇಲೆ ಇನ್ನು ಎರಡನೇ ಹೆಸರು ಸಹ ಹೇಳ್ತಾರೆ, ಅದು ಬಲ ಅಂತ ಹೇಳ್ತಾರೆ. ಅಂತಂದ್ರೆ ಇವನು ಮುಂದೆ ತುಂಬಾ ಬಲಶಾಲಿ ಆಗ್ತಾನೆ, ಅದರಿಂದ ಬಲ ಅಂತ ಇಡೋಣ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಇವೆರಡು ಸೇರಿದ್ರೆ ಬಲರಾಮ ಅಂತ ನಾವ್ ಹೇಳ್ತೀವಿ. ಇನ್ನ ಒಂದು ಹೆಸರನ್ನು ಸಹ ಹೇಳ್ತಾರೆ, ಸಂಕರ್ಷಣ ಅಂತ ಹೇಳ್ತಾರೆ. ಮೂರನೇದು ಸಂಕರ್ಷಣ ಅಂತ ಹೆಸರಿಡ್ತಾರೆ. ಈ ಹೆಸರನ್ನ ಯಾಕೆ ಕೊಡ್ತಾರೆ ಅಂತಂದ್ರೆ, ಈ ವಸುದೇವರ ಒಂದು ಕುಟುಂಬ ಮತ್ತೆ ನಂದ ಮಹಾರಾಜರ ಒಂದು ಕುಟುಂಬ, ಎರಡೂ ಕುಟುಂಬಗಳು ಈ ಒಂದು ಬಲರಾಮನಿಂದ ಒಂದಾಗಿರೋದ್ರಿಂದ ಸಂಕರ್ಷಣ ಅಂತ ಅಲ್ಲಿ ಈ ರೀತಿಯಾಗಿ ಬಲರಾಮನಿಗೆ ನಾಮಕರಣವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಭಗವಂತನಿಗೂ ಸಹ ಕೃಷ್ಣ ಅಂತ ಹೆಸರನ್ನ ಕೊಡ್ತಾರೆ. ಈ ರೀತಿಯಾಗಿ ಅವರ ಒಂದು ನಾಮಕರಣ ಉತ್ಸವ ರಹಸ್ಯವಾಗಿ ನಡೆಯುವಂತದ್ದು, ಬಲರಾಮ ಮತ್ತೆ ಕೃಷ್ಣನ ಒಂದು ನಾಮಕರಣ. ಈ ರೀತಿಯಾಗಿ ನಡೆದಾದ್ಮೇಲೆ ಅವರು ಒಂದು ಲೀಲೆಗಳನ್ನ ಎಲ್ಲರಿಗೂ ಸಹ ಗೊತ್ತಿದೆ. ನೆಕ್ಸ್ಟ್ ಬಲರಾಮ ಭಗವಂತನಿಗೆ, ಕೃಷ್ಣನಿಗೆ ಯಾವ ರೀತಿಯಾಗಿ ಸೇವೆಗಳನ್ನ ಮಾಡ್ತಾನೆ ಅಂತ ನಾವು ನೋಡೋಣ. ಭಗವಂತ ಸೇವೆಯನ್ನ 5 ರಸಗಳಲ್ಲಿ ಸೇವಿಸ್ತಾನೆ ಬಲರಾಮ. ಈ 5 ರಸಗಳು ಎಲ್ಲರಿಗೂ ಸಹ ಗೊತ್ತಿರ್ಬೋದು. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಲಾಗಿದೆ. ಮಾತಾಜಿ ಯಾರಿಗಾದ್ರೂ ಗೊತ್ತಿದೆನಾ 5 ರಸಗಳು ಯಾವುವು ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡತ್ ಪ್ರಣಾಮ್. ದಂಡತ್ ಪ್ರಣಾಮ್ ಮಾತಾಜಿ. ಅದೇ ಸಖ್ಯ, ದಾಸ್ಯ, ಮಾಧುರ್ಯ, ವಾತ್ಸಲ್ಯ. ಎಸ್ ಮಾತಾಜಿ. ಎಸ್ ಮಾತಾಜಿ.
ಕ್ರೀಡೆ ಮಾತಾಡೋದು ಕರೆಕ್ಟ್. ಈ ಒಂದು 5 ರಸಗಳಲ್ಲಿ ಬಲರಾಮ ಭಗವಂತನನ್ನ ಸೇವಿಸ್ತಾರೆ. ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ ಮತ್ತೆ ಮಾಧುರ್ಯ ರಸ. ಈ 5 ರಸಗಳಲ್ಲಿ ಸಹ ಭಗವಂತನನ್ನ ಬಲರಾಮ ಸೇವೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು ಏನಂತಂದ್ರೆ ಒಬ್ಬೊಬ್ರು ಒಂದೊಂದು ರಸದಲ್ಲೇ ಸೇವೆ ಮಾಡ್ತಾ ಇರ್ತಾರೆ. ಕೃಷ್ಣ ಲೀಲೆಯಲ್ಲಿ ಅಂತಂದ್ರೆ ಈಗ ವಾತ್ಸಲ್ಯ ರಸದಲ್ಲಿ ಯಶೋಧ ಮಾತೆ ಮಾಡ್ತಾ ಇರ್ತಾರೆ. ಆಮೇಲೆ ಮಾಧುರ್ಯ ರಸದಲ್ಲಿ ಶ್ರೀಮತಿ ರಾಧಾರಾಣಿ ಅವರು ಆ ಮಾಧುರ್ಯ ರಸದಲ್ಲಿ ಅವರ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ರಾಧಾರಾಣಿ ಏನಿದಾರಲ್ಲ ಅವರು ಒಂದು ಮಾಧುರ್ಯ ರಸದಲ್ಲಿ ಮಾಡ್ತಾ ಇರ್ತಾರೆ. ಆಮೇಲೆ ಗೋಪಪಾಲಕರೆಲ್ಲರೂ ಸಹ ಸಾಕ್ಯ ರಸದಲ್ಲಿ ಈ ರೀತಿಯಾಗಿ ಸೇವೆ ಮಾಡ್ತಾ ಇರ್ತಾರೆ. ಆದ್ರೆ ಬಲರಾಮನಿದನಲ್ಲ ಈ 5 ರಸಗಳಲ್ಲೂ ಸಹ ಭಗವಂತನ ಒಂದು ಸೇವೆಯನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಒಂದೊಂದಾಗಿ ನಾವು ಯಾವ ರೀತಿಯಾಗಿ ಅಲ್ಲಿ ರಸದಲ್ಲಿ ಈಗ ಶಾಂತ ರಸದಲ್ಲಿ ಯಾವ ರೀತಿ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ತಿಳ್ಕೊಳ್ಳೋಣ. ಈಗ ಶಾಂತ ರಸದಲ್ಲಿ ಭಗವಂತನನ್ನ ಹೇಗೆ ಸೇವಿಸ್ತಾರೆ ಅಂತಂದ್ರೆ ಬಲರಾಮ ತನ್ನನ್ನ ತಾನು ವಿಸ್ತರಿಸ್ಕೊಳ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ ಗೋಲೋಕವನ್ನ ಸೃಷ್ಟಿಸ್ತಾನೆ. ಎಲ್ಲಾ ಧಾಮಗಳನ್ನ ಸಹ ಬಲರಾಮನೇ ಮಾಡುವಂತದ್ದು. ಬಲರಾಮನೇ ಒಂದು ವಿಸ್ತರಣೆ ಎಲ್ಲಾ ಧಾಮಗಳಾಗಿದ್ದಾವೆ. ಈಗ ಬೃಂದಾವನ ಆಗಿರ್ಬೋದು, ಆಮೇಲೆ ಅಯೋಧ್ಯ ಧಾಮ ಆಗಿರ್ಬೋದು, ಜಗನ್ನಾಥ ಪುರಿ ಧಾಮ ಆಗಿರ್ಬೋದು, ದ್ವಾರಕಾ ಧಾಮ ಆಗಿರ್ಬೋದು, ಈ ಎಲ್ಲಾ ಧಾಮಗಳು ಸಹ ಬಲರಾಮನ ಒಂದು ಎಕ್ಸ್ಪ್ಯಾನ್ಷನ್ ಅಂತ ನಾವು ತಿಳ್ಕೊಬೇಕು. ಈ ರೀತಿಯಾಗಿ ಎಲ್ಲಾ ಭಗವಂತನಿಗೆ ಯಾವ ರೀತಿ ಬೇಕೋ ಆ ರೀತಿ ಅಲ್ಲಿ ಬಲರಾಮ ಅಲ್ಲಿ ಎಲ್ಲಾನು ಸಹ ಏರ್ಪಾಟ್ ಮಾಡ್ತಾನೆ. ಅಲ್ಲಿರುವಂತ ಒಂದು ಗಿಡ, ಮರಗಳು, ಬಳ್ಳಿಗಳು, ನದಿಗಳು, ಹೊಲಗಳು, ಈ ರೀತಿಯಾಗಿ ಸುಗಂಧ ಆ ರೀತಿ ಎಲ್ಲಾನು ಸಹ ಅಲ್ಲಿ ಭಗವಂತನಿಗೋಸ್ಕರ ಬಲರಾಮ ಮಾಡ್ತಾ ಇರ್ತಾರೆ. ಆಮೇಲೆ ಶಾಂತರಸದಲ್ಲಿ ಈ ರೀತಿಯಾಗಿ ಅವರು ಸೇವೆ ಮಾಡ್ತಾರೆ. ಯಾವಾಗ ನಾವು ವೃಂದಾವನದಲ್ಲಿ ನೋಡ್ಬೋದು, ಯಾವಾಗ ಬೇಕಾದ್ರೆ ಅವರು ಸಂಕುಚಿತ ಆಗುತ್ತೆ, ಮತ್ತೆ ಬೇಕಾದಾಗ ವಿಸ್ತರಣೆ ಆಗುತ್ತೆ ಆ ಒಂದು ಧಾಮ ಅಲ್ವಾ. ಈ ಲೀಲೆ ಗೊತ್ತಿದೆ ಎಲ್ಲರಿಗೂ ಸಹ. ಆಮೇಲೆ ನಾವು ಬಳಸುವಂತಹ ಭಗವಂತನ ಸೇವೆಗೆ ಬಳಸುವಂತಹ ಎಲ್ಲಾ ವಸ್ತುಗಳು ಸಹ ಬಲರಾಮನಾಗಿದ್ದಾರೆ ಅಂತಂದ್ರೆ ಮೃದಂಗ ಆಗಿರ್ಬೋದು, ಕರತಾಳ ಆಗಿರ್ಬೋದು, ಆಸನಂ ವಸನಂ ಅಂತಂದ್ರೆ ಅವ್ರು ಕುತ್ಕೊಳ್ಳುವಂತದ್ದು ಆಸನ ಆಗಿರ್ಬೋದು, ವಸನ ಅಂತಂದ್ರೆ ವಸ್ತ್ರ ಆಗಿರ್ಬೋದು, ಛತ್ರಿ, ಪಾದುಕ, ಈ ರೀತಿಯಾಗಿ ಎಲ್ಲಾನು ಸಹ ಭಗವಂತನಿಗೆ ನಾವೇನು ವಸ್ತುಗಳನ್ನ ಬಳಸ್ತೇವಲ್ಲ ಅವೆಲ್ಲವೂ ಸಹ ಬಲರಾಮನಾಗಿದ್ದಾರೆ. ಬಲರಾಮ ಆ ರೀತಿಯಾಗಿ ಶಾಂತ ರಸದಲ್ಲಿ ಭಗವಂತನನ್ನ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಎರಡನೇದಾಗಿ ದಾಸ್ಯರಸ. ಈ ದಾಸ್ಯರಸದಲ್ಲಿ ಹೇಗೆ ಸೇವೆ ಮಾಡ್ತಾರೆ ಅಂತಂದ್ರೆ ಭಗವಂತ ಆಗ್ಲೇ ನಾವು ತಿಳ್ಕೊಂಡಿದ್ದಾಗೆ ಅವ್ರು ಬಂದಿರೋದೇ ಭಗವಂತನ ಒಂದು ಸೇವೆ ಮಾಡ್ಲಿಕ್ಕೋಸ್ಕರ ಅಂತ ನಾವು ತಿಳ್ಕೊಂಡಿದೀವಿ. ಅದರಿಂದ ಇಲ್ಲಿ ಆಗಾಗ ಬಲರಾಮ ಮತ್ತೆ ಕೃಷ್ಣರು ಕಾಡಿಗೆ ಹೋದಾಗ, ವನವಿಹಾರಕ್ಕೆ ಹೋದಾಗ, ಮತ್ತೆ ಪ್ರತಿದಿನ ಸಹ ಅವರು ಗೋವುಗಳನ್ನ ಮೇಯಿಸ್ಕೊಳ್ಳಕ್ ಹೋದಾಗ ಇಲ್ಲಿ ಭಗವಂತ ತುಂಬಾ ಸುಸ್ತಾದಾಗ ಅಂತಂದ್ರೆ ಒಂದು ಲೀಲೆ ಇವೆಲ್ಲಾನು ಸಹ ಸುಸ್ತಾದಾಗ ಒಂದು ಮರದ ಕೆಳಗೆ ಮಲ್ಕೊಂಡಿದ್ದಾಗ ಅಂತಂದ್ರೆ ಈಗ ಬಲರಾಮನ ಒಂದು ತೊಡೆ ಮೇಲೆ ಮಲಗುತ್ತಾರೆ ಭಗವಂತ. ಆಮೇಲೆ ಒಂದೊಂದ್ಸರಿ ಬಲರಾಮರು ಅವರ ಒಂದು ಕಾಲನ್ನ ಒತ್ತುತ್ತಾ ಇರ್ತಾರೆ, ಭಗವಂತನ ಒಂದು ಕಾಲನ್ನ ಒತ್ತುತ್ತಾ ಇರ್ತಾರೆ. ಆಮೇಲೆ ಒಂದು ಎಲೆಯನ್ನ ತಗೊಂಡು ಬೀಸಣಿಗೆ ತರ ಬೀಸ್ತಾ ಇರ್ತಾರೆ. ಈ ರೀತಿಯಾಗಿ ದಾಸ್ಯ ರಸದಲ್ಲಿ ಅವರು ಭಗವಂತ ಆಯಾಸಗೊಂಡಾಗ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೀತಿಯಾಗಿ ದಾಸ್ಯರಸ ಸೇವಿಸ್ತಾ ಇರ್ತಾರೆ. ಬಲರಾಮನಿಂದಲೇ ನಾವ್ ಆಗ್ಲೇ ನೋಡಿದ್ವಿ, ಕೇಳಿದ್ವಿ ಏನಂತಂದ್ರೆ ನಮ್ಮೆಲ್ಲರಲ್ಲಿ ಇರುವಂತಹ ಒಂದು ದಾಸ್ಯ ಭಾವ ಬಂದಿರೋದೇ ಬಲರಾಮನಿಂದಲೇ ಅಂತ. ಆಮೇಲೆ ಭಕ್ತರೆಲ್ಲರ ದಾಸ್ಯ ಭಾವಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಬಲರಾಮ ಅಂತ ನಾವು ತಿಳ್ಕೊಬೇಕು. ಆಮೇಲೆ ವಾತ್ಸಲ್ಯ ರಸದಲ್ಲಿ ಯಾವ ರೀತಿಯಾಗಿ ಅವರು ಸೇವೆ ಮಾಡ್ತಾರೆ ಬಲರಾಮರು ಅಂತಂದ್ರೆ ಬಲರಾಮ ಎಲ್ಲರಿಗೂ ಗೊತ್ತಿದೆ ಕೃಷ್ಣನ ಅಗ್ರಜನಾಗಿದ್ದಾನೆ. ಈಗ ದೊಡ್ಡವ್ರಂತಂದ್ರೆ ಚಿಕ್ಕವ್ರನ್ನ ಅವ್ರನ್ನ ವಾತ್ಸಲ್ಯ ರೀತಿಯಿಂದಲೇ ಪ್ರೀತಿಯಿಂದಲೇ ಅಮ್ಮನ ತರನೇ ಅವ್ರನ್ನ ನೋಡ್ಕೊಂತಾ ಇರ್ತೀವಿ ಅಲ್ವಾ, ನೋಡ್ಕೊಂತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬಲರಾಮನು ಸಹ ಕೃಷ್ಣನನ್ನ ಆ ರೀತಿಯಾಗಿ ವಾತ್ಸಲ್ಯ ಭಾವದಿಂದ ನೋಡ್ತಾ ಇದ್ರು. ಹೇಗೆ ಅಂತಂದ್ರೆ ಈಗ ಯಶೋಧ ಮಾತೆ ಹೇಳ್ತಾ ಇದ್ರು ಕಾಡಿಗೆ ಹೋಗ್ಬೇಕಾದ್ರೆ ಬಲರಾಮ ಕೃಷ್ಣನನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳುವಂತದ್ದು ಆಯ್ತು ಅಂತ ಹೇಳ್ಬಿಟ್ಟು ಆ ರೀತಿಯಾದಂತ ಒಂದು ಭಾವದಲ್ಲಿ ತಾಯಿಯ ಒಂದು ಪ್ರೀತಿಯನ್ನ ಅಲ್ಲಿ ಬಲರಾಮ ತೋರಿಸ್ತಾ ಇರ್ತಾರೆ. ಆಮೇಲೆ ಯಾವಾಗ ಈ ವೃಂದಾವನ ಬಿಟ್ಟು ಮಥುರಾಕ್ಕೆ ಹೋದಾಗ
ಆ ಟೈಮಲ್ಲಿ ಅಲ್ಲಿ ಭಗವಂತನಿಗೆ ಬಲರಾಮ್ ಬಿಟ್ಟು ಇನ್ನು ಬೇರೆ ಯಾರು ಇರ್ಲಿಲ್ಲ. ಏನಂತಂದ್ರೆ ಅಲ್ಲಿ ವೃಂದಾವನದ ಲೀಲೆಗಳನ್ನ ಅವರು ನೆನೆಸ್ಕೊಳ್ಳೋದಕ್ಕೆ ಬೇರೆ ಯಾರ ಜೊತೆನೂ ಸಹ ಆ ಲೀಲೆಗಳನ್ನ ಹಂಚ್ಕೊಳಕ್ ಆಗ್ತಿರ್ಲಿಲ್ಲ ಭಗವಂತನಿಗೆ. ಅವಾಗ ಇವ್ರಿಬ್ರೇ ಯಾವಾಗ್ಲೂ ಸಹ ಗುರುಕುಲಕ್ಕೆ ಹೋದಾಗ್ಲು ಮತ್ತೆ ದ್ವಾರಕಾ ಲೀಲೆಯಲ್ಲಿ ಯಾವಾಗ್ಲೂ ಸಹ ವೃಂದಾವನದ ಲೀಲೆಗಳನ್ನೆಲ್ಲಾನು ಸಹ ಇವರಿಬ್ರು ಸಹ ಚರ್ಚೆ ಮಾಡ್ಕೊಂತಾ ಇರ್ತಾರೆ, ಬಲರಾಮ ಮತ್ತೆ ಕೃಷ್ಣ ಬಲರಾಮನಿಗೆ ಹೇಳೋದು, ಬಲರಾಮ ಕೃಷ್ಣನಿಗೆ ಹೇಳೋದು. ಈ ರೀತಿಯಾಗಿ ವಾತ್ಸಲ್ಯ ಒಂದು ಭಾವ ಅವರು ಸೇವೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ವಾತ್ಸಲ್ಯ ರೀತಿಯಲ್ಲಿ ವಾತ್ಸಲ್ಯ ಭಾವದಲ್ಲಿ ಸೇವೆ ಮಾಡ್ತಾರೆ. ಆಮೇಲೆ ಸಾಕ್ಷ್ಯರಸದಲ್ಲಿ ಬಲರಾಮ ಯಾವ ರೀತಿಯಾಗಿ ಸೇವೆ ಮಾಡ್ತಾರೆ ಅಂತಂದ್ರೆ ಬೆಣ್ಣೆಯನ್ನ ಕದಿಯುವುದು. ಎಲ್ಲರೂ ಸೇರಿ ಕೃಷ್ಣ ಬಲರಾಮ ಎಲ್ಲ ಗೋಪಪಾಲಕರು ಎಲ್ಲರ ಒಂದು ಗೋಪಿಯರ ಮನೆಗೆ ಹೋಗ್ಬಿಟ್ಟು ಬೆಣ್ಣೆಯನ್ನ ಕದಿಯುವಂತದ್ದು. ಆಮೇಲೆ ಬಲರಾಮ ಕೃಷ್ಣನಿಗೆ ಟೀಸ್ ಮಾಡ್ತಾ ಇರ್ತಾರೆ. ಹೇಗಂತಂದ್ರೆ ಒಂದಿನ ಯಶೋದಮ್ಮ ಹತ್ರ ಕೃಷ್ಣ ಅಳ್ತಾ ಬರ್ತಾರೆ, ತುಂಬಾ ಅಳ್ಕೊಂತ ಬರ್ತಾರೆ ಜೋರಾಗಿ. ಅವಾಗ ಯಶೋದಮ್ಮ ಹತ್ರ ಹೇಳ್ತಾರೆ, ಯಾಕೆ ಅಳ್ತಿದೀಯಾ ಅಂತ. ಅವಾಗ ಕೃಷ್ಣ ಹೇಳ್ತಾರೆ ಏನಂತಂದ್ರೆ, ಅಮ್ಮ ಬಲರಾಮ ಎಲ್ಲರ ಮುಂದೆ ನನ್ನ ಕೇಳ್ಬಿಟ್ರು. ಏನಂತ ಕೇಳಿದ್ರು, ಏನಂತಂದ್ರೆ ನಿಮ್ಮಮ್ಮ ಯಶೋದಮ್ಮನು ವೈಟು, ನಂದ ಬಾಬಾನು ಸಹ ವೈಟ್ ಆಗಿದ್ದಾರೆ, ನೀನ್ ಯಾಕೆ ಕಪ್ಪಾಗಿದೀಯಾ ಅಂತ ಎಲ್ಲಾನು ಸಹ ಬಹುಶಃ ನಿನ್ನ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಂಡ್ ಬಂದಿರ್ಬೋದು, ನಿನ್ನ ಒಂದು ದತ್ತಕ್ ತಗೊಂಡಿರ್ಬೋದು, ನೀನ್ ಅವ್ರಿಗೆ ಹುಟ್ಟಿಲ್ಲ, ಅದಕ್ಕೆ ನೀನ್ ಕಪ್ಪಾಗಿದೀಯಾ ಅಂತ ಈ ರೀತಿಯಾಗಿ ಎಲ್ಲರ ಮುಂದೆ ನನ್ಗೆ ಕೇಳ್ಬಿಟ್ರಮ್ಮ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಕೃಷ್ಣ ಅಳ್ಕೊಂತ ಬರ್ತಾನೆ, ಬಲರಾಮ ಈ ರೀತಿಯಾಗಿ ಮಾಡಿದಾನೆ ಅಂತ ಹೇಳ್ಬಿಟ್ಟು. ಆಗ ಯಶೋದಮ್ಮ ಹೇಳ್ತಾರೆ, ಬಲರಾಮನೇನ್ ತಲೆ ಕೆಡ್ಸ್ಕೊಂತೀಯ ಬಿಡು, ಬಲರಾಮ ಹಂಗೆ ಬಿಡು ಅಂತ ಹೇಳ್ತಾರೆ. ಇಲ್ಲಮ್ಮ, ಎಲ್ಲರ ಮುಂದೆ ನನ್ನ ಅವಮಾನ ಮಾಡ್ಬಿಟ್ಟಿದ್ದಾನೆ, ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಅಂದಾಗ ಅವಾಗ ಯಶೋದಮ್ಮ ಹೇಳ್ತಾರೆ ಇಲ್ಲ ಬಲರಾಮನ್ ಏನ್ ತಲೆ ಕೆಡ್ಸ್ಕೊಬೇಡ ಬಿಡಪ್ಪ ಅಂತಂದ್ರು ಸಹ ಕೃಷ್ಣ ಅವಾಗ ಹೌದಾ, ಆದ್ರೂ ಸಹ ನನಗೆ ಡೌಟ್ ಬರ್ತಾ ಇದಮ್ಮ, ನಾನ್ ಯಾಕೆ ಕಪ್ಪಗಿದ್ದೀನಿ ಅಂತ. ಅವಾಗ ಯಶೋದಮ್ಮ ಹೇಳುದು ಏನಂತಂದ್ರೆ, ನೀನ್ ಯಾಕೆ ಕಪ್ಪಗಿದೀಯ ಅಂತಂದ್ರೆ ನೀನು ಮಧ್ಯರಾತ್ರಿಯಲ್ಲಿ ಹುಟ್ಟಿದೀಯಪ್ಪ, ಅದಕ್ಕೆ ನೀನು ಕಪ್ಪಾಗಿದೀಯಾ ಅಂತ. ಅವಾಗ ಕೃಷ್ಣ ಹೇಳ್ತಾರೆ, ಬಲರಾಮನ್ ಸಹ ಮಧ್ಯರಾತ್ರಿ ಎಲ್ಲ ಸಹ ಹುಟ್ಟಿದ್ದ, ಅವನ್ ಯಾಕೆ ಬೆಳಗಿದ್ದಾನೆ ಅಂತ. ಇಲ್ಲ ನೀನು ಕಪ್ಪಾಗಿರುವಂತ ಒಂದು ಹಸುವಿನ ಹಾಲನ್ನ ಕುಡಿದಿದ್ಯಾ, ಅದಕ್ಕೆ ನೀನ್ ಕಪ್ಪಾಗಿದೀಯಾ ಅಂತ. ಈ ರೀತಿಯಾಗಿ ಪರಿಯಾಗಿ ಯಶೋದ ಮಾತೆ ಅವರನ್ನ ಸಮಾಧಾನ ಮಾಡ್ತಾ ಇದ್ರು. ಈ ರೀತಿಯಾಗಿ ಬಲರಾಮ ಕೃಷ್ಣನ್ನ ಆಗಾಗ ಟೀಸ್ ಮಾಡ್ತಾ ಇರ್ತಾರೆ. ಈ ರೀತಿಯಾದಂತ ಒಂದು ಸಾಕ್ಷ್ಯ ಭಾವದಲ್ಲಿ ಸಹ ಅವರಿಬ್ಬರು ಭಗವಂತನಿಗೆ ಬಲರಾಮ ಸೇವೆ ಮಾಡ್ತಾ ಇರ್ತಾರೆ. ಇನ್ನ ಮಾಧುರ್ಯ ರಸ, ಈಗೆಲ್ಲ ಓಕೆ, ಮಾಧುರ್ಯ ರಸದಲ್ಲಿ ಹೇಗೆ ಸೇವೆ ಮಾಡ್ತಾರೆ ಬಲರಾಮ ಅಂತಂದ್ರೆ ಅನಂಗ ಮಂಜರಿ ಅಂತ. ಬಲರಾಮನ ಒಂದು ಅವತಾರ ಅನಂಗ ಮಂಜರಿ ಅಂತಂದ್ರೆ ಶ್ರೀಮತಿ ರಾಧಾರಾಣಿಯ ಅವರ ಒಂದು ತಂಗಿ ಹೆಸರು ಅನಂಗ ಮಂಜರಿ ಆಗಿದ್ದಾರೆ. ಆ ಒಂದು ಅವತಾರದಲ್ಲಿ ಬಲರಾಮ ಈ ಒಂದು ಅವತಾರದಲ್ಲಿ ಬಂದಿದ್ದಾರೆ. ಈ ಒಂದು ರೂಪದಲ್ಲಿ ಹೇಗೆ ಸೇವೆ ಮಾಡ್ತಾರೆ ಅಂತಂದ್ರೆ ಅನಂಗ ಮಂಜರಿ ಭಗವಂತನಿಗೆ, ಅವರು ರಾಧಾ ಕೃಷ್ಣರಿಗೆ ಒಂದು ಎಷ್ಟೋ ದಿವ್ಯ ಲೀಲೆಗಳಲ್ಲಿ ಅವರು ಅವ್ರಿಗೆಲ್ಲ ಸಹ ಏರ್ಪಾಟ್ ಮಾಡುವಂಥದ್ದು, ಎಲ್ಲಿ ಭೇಟಿ ಆಗ್ಬೇಕು, ಯಾರು ಬರ್ದಂಗೆ ಡಿಸ್ಟರ್ಬ್ ಆಗ್ದಂಗೆ, ರಾಧಾ ಕೃಷ್ಣರಿಗೆ ಡಿಸ್ಟರ್ಬ್ ಆಗ್ದಂಗೆ ಈ ಅನಂಗ ಮಂಜರಿ ನೋಡ್ಕೊಂತಾ ಇರ್ತಾರೆ. ಈ ರೀತಿಯಾಗಿ ಅನಂಗ ಮಂಜರಿಯಾಗಿ ಬಲರಾಮ ಮಾಧುರ್ಯ ರಸದಲ್ಲಿ ಸೇವೆ ಮಾಡಿದ್ದಾರೆ. ಈ ರೀತಿಯಾಗಿ ಬಲರಾಮನ ಒಂದು ಸೇವಾ ಭಾವ ಇದೆಯಲ್ಲ, ತುಂಬಾ ಶ್ರೇಷ್ಠವಾದಂತದ್ದು. ಈ 5 ರಸಗಳಲ್ಲೂ ಸಹ ಬಲರಾಮ ಸೇವೆ ಮಾಡಿದ್ದಾರೆ ಭಗವಂತನಿಗೆ. ಇನ್ನು ಲೀಲೆಗಳಿಗೆ ಬಂದ್ರೆ ನಾನು ಶಾರ್ಟ್ ಆಗಿ ಹೇಳ್ತೀನಿ. ಬಹಳಷ್ಟು ಲೀಲೆಗಳಿದಾವೆ. ಬಲರಾಮ ಮತ್ತೆ ಕೃಷ್ಣ ಇಬ್ರು ಜೊತೆಗೂಡಿ ಮಾಡಿರುವಂತಹ ಎಷ್ಟೋ ಲೀಲೆಗಳಿದಾವೆ. ಅದರಲ್ಲಿ ಕೃಷ್ಣ ಮಾಡುವಂತ ಒಂದು ಲೀಲೆಗಳಲ್ಲಿ ಬಲರಾಮ ಸಹಕಾರ ಮಾಡ್ತಾ ಇರ್ತಾರೆ. ನಾವು ಬಲರಾಮನ ಒಂದು ಲೀಲೆಗಳನ್ನ ನೋಡುವುದಾದ್ರೆ ಧೇನುಕಾಸುರನ್ನ ಸಂಹಾರ ಮಾಡಿರ್ತಾರೆ. ಅದೇ ರೀತಿಯಾಗಿ ಪ್ರಲಂಬಾಸುರನನ್ನ ರಾಕ್ಷಸನನ್ನ ಸಂಹಾರ ಮಾಡಿರ್ತಾರೆ. ಆಮೇಲೆ ದ್ವಾರಕಾ ಲೀಲೆಯಲ್ಲಿ ನೋಡಿದ್ರೆ ರುಕ್ಮಿಣಿ ಮಾತೆಯ ಅವರ ಸಹೋದರರಾಗಿರುವಂತಹ ರುಕ್ಮಿಯನ್ನನು ಸಹ ಅಲ್ಲಿ ಸಂಹಾರ ಮಾಡಿರ್ತಾರೆ. ಆಮೇಲೆ ದ್ವಿವಿಡ ಗೋರಿಲ್ಲ ಅನ್ನುವಂತ ಒಬ್ಬ ರಾಕ್ಷಸನನ್ನು ಸಹ ಸಂಹಾರ ಮಾಡಿರ್ತಾರೆ. ಆಮೇಲೆ ಜಾಂಬವತಿಯ ಮಗನಾದಂತಹ
ಸಾಂಬನ ಒಂದು ವಿವಾಹದಲ್ಲಿ ಇವರ ಒಂದು ಮುಖ್ಯವಾದಂತ ಒಂದು ಪಾತ್ರ ಇದೆ. ಆ ಲೀಲೆ ಅಂತೂ ತುಂಬಾ ಸುಂದರವಾಗಿದೆ. ಈ ಲೀಲೆಗಳೆಲ್ಲನೂ ಸಹ ನಮಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಅದರಲ್ಲೂ ವಿಶೇಷವಾಗಿ ಕೃಷ್ಣ ದೇವೋತ್ತಮ ಪರಮ ಪುರುಷ ಆ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಲೀಲೆಗಳು. ಈ ರೀತಿಯಾಗಿ ಜಾಂಬವತಿಯ ಮಗನಾದಂತಹ ಸಾಂಬನ ವಿವಾಹದಲ್ಲಿ ಸಹ ಬಲರಾಮನ ಒಂದು ಪಾತ್ರ ತುಂಬಾ ಮುಖ್ಯವಾಗಿರುವಂತದ್ದು. ಅದೇ ರೀತಿಯಾಗಿ ಇನ್ನು ರೋಮಹರ್ಷನ ಒಂದು ಸಂಹಾರನ ಸಹ ಮಾಡ್ತಾರೆ. ಈ ರೋಮಹರ್ಷ ಯಾರು ಅಂತ ನಾನು ಹೇಳ್ತೇನೆ. ಆಮೇಲೆ ಈ ರೀತಿಯಾಗಿ ಈ ಎಲ್ಲಾ ಒಂದು ಲೀಲೆಗಳು ಇದಾವೆ. ಶಾರ್ಟ್ ಆಗಿ ಒಂದೊಂದನ್ನಾಗಿ ಹೇಳ್ತೇನೆ, ಟೈಮ್ ನೋಡ್ಕೊಂಡು ಸ್ವಲ್ಪ ಹೇಳ್ತೇನೆ. ಈಗ ಮೊದಲನೇದಾಗಿ ದ್ವಿವಿಡ ಗೋರಿಲ್ಲ. ಈ ದ್ವಿವಿಡ ಗೋರಿಲ್ಲನ ಸಂಹಾರ ಮಾಡಿದ್ದು ಬಲರಾಮ. ಯಾಕೆ ಯಾರು ಈ ದ್ವಿವಿಡ ಗೋರಿಲ್ಲ ಅಂತಂದ್ರೆ ಸುಗ್ರೀವನ ಒಂದು ಫ್ರೆಂಡ್ ಆಗಿರ್ತಾರೆ. ರಾಮ ಅವತಾರದಲ್ಲಿ ಸುಗ್ರೀವ ಇದಾರಲ್ಲ, ಅವರ ಒಂದು 5 ಜನ ಫ್ರೆಂಡ್ಸ್ ಇರ್ತಾರೆ ಸುಗ್ರೀವರಿಗೆ. ಅದರಲ್ಲಿ ಒಬ್ರು ಈ ದ್ವಿವಿಡ ಗೋರಿಲ್ಲ ಅಂತ. ಇವ್ರಿಗೆ ಹೆಂಗೆ ಈ ರೀತಿಯಾಗಿ ಅವರು ಬಲರಾಮ ವಧಿಸ್ತಾರೆ ಅಂತಂದ್ರೆ ಇದು ಸ್ವಲ್ಪ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ ಅಂತಂದ್ರೆ ಒಂದ್ಸರಿ ಎಲ್ಲರಿಗೂ ಗೊತ್ತಿದೆ ಲೀಲೆ. ಲಕ್ಷ್ಮಣ ಸ್ವಾಮಿ ಮೂರ್ಛೆ ಬಂದು ಬೀಳ್ತಾರೆ ಯುದ್ಧ ಮಾಡ್ಬೇಕಾದ್ರೆ. ಅವಾಗ ಈ ದ್ವಿವಿಡ ಗೋರಿಲ್ಲ ಅನ್ಕೊಳ್ತಾನೆ, ಇವರು ಸಹ ಭಗವಂತನ ಒಂದು ಸೇವೆಯಲ್ಲೇ ಇರ್ತಾರೆ. ಸೀತಾಮಾತೆಯ ಅನ್ವೇಷಣದಲ್ಲಿ ಎಲ್ಲ ಸಹಾಯ ಮಾಡಿರ್ತಾರೆ ಭಗವಂತನಿಗೆ. ಆದ್ರೂ ಸಹ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆವಾಗ ಲಕ್ಷ್ಮಣ ಸ್ವಾಮಿ ಯಾವಾಗ ಮೂರ್ಛೆ ಹೋಗಿ ಬೀಳ್ತಾರೋ ಈ ದ್ವಿವಿಡ ಗೋರಿಲ್ಲ ಅನ್ಕೊತಾನೆ ಏನಂತಂದ್ರೆ ಅಲ್ಲ ಇವ್ರು ಭಗವಂತನೇನಾ, ಯಾಕೆ ಹೀಗೆ ಭಗವಂತನಿಗೂ ಸಹ ಈ ರೀತಿ ಆಗುತ್ತಾ ಅಂತ ಒಂದೇ ಒಂದು ಅನುಮಾನ ವ್ಯಕ್ತಪಡಿಸ್ತಾರೆ ಅಲ್ಲಿ. ಈ ಒಂದು ದ್ವಿವಿಡ ಗೋರಿಲ್ಲ ಅಂತಂದ್ರೆ ಗುರುವಿಗೆ ಅನುಮಾನ ಮಾಡ್ತಾರೆ. ಅಂದ್ರೆ ಅಲ್ಲಿ ಒಂದು ಡೌಟ್ ಪಡ್ತಾರೆ ಗುರುವನ್ನ. ಅದಕ್ಕೆ ನಾವು ಯಾವತ್ತಿಗೂ ಸಹ ಗುರುವಿಗೆ ಅಪರಾಧ ಮಾಡಬಾರ್ದು, ಗುರುವಿನ ಬಗ್ಗೆ ಡೌಟ್ ಪಡಬಾರ್ದು. ಗುರುವಿಗೂ ಸಹ ಗುರುವಿಗೂ ಭಗವಂತನಿಗೂ ಸಹ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ ಅಂತ ನಾವು ಈ ಒಂದು ಲೀಲೆಯಿಂದ ತಿಳ್ಕೊಬಹುದು. ಈ ರೀತಿಯಾಗಿ ಡೌಟ್ ಪಡ್ತಾರೆ. ಯಾವಾಗ ಈ ಹನುಮಂತ ಆಂಜನೇಯ ಸ್ವಾಮಿ ಹೋಗಿ ಒಂದು ಸಂಜೀವಿನಿಯನ್ನ ತರ್ತಾರೆ ಅಲ್ವಾ ಲಕ್ಷ್ಮಣನಿಗೋಸ್ಕರ. ತಂದಾಗ ಈ ರೀತಿ ಬೇಕಾ ಇದೆಲ್ಲ, ಅವ್ರ ದೇವರ ಅವತಾರ ಅಂತ ಹೇಳ್ತಾರಲ್ಲ ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಡೌಟ್ ಪಟ್ಟಿರೋದಕ್ಕೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಸುಮಾರು ವರ್ಷಗಳು ಸಹ ಇವರು ಜೀವಿಸಿರ್ತಾರೆ ಈ ದ್ವಿವಿಡ ಗೋರಿಲ್ಲ. ನೆಕ್ಸ್ಟ್ ಮುಂದಿನ ಒಂದು ಜನ್ಮದಲ್ಲಿ ಏನಾಗುತ್ತೆ ಅಂತಂದ್ರೆ ಕೃಷ್ಣನ ಒಂದು ಲೀಲೆಯಲ್ಲಿ ಬರ್ತಾರೆ. ಮತ್ತೆ ಇವರು ನರಕಾಸುರನ ಒಂದು ಸಾಂಗತ್ಯ ಆಗುತ್ತೆ ನೋಡಿ. ಇಲ್ಲಿ ಸುಗ್ರೀವನ ಒಂದು ಸಾಂಗತ್ಯ ಆಗಿತ್ತು. ಅಲ್ಲಿ ಭಗವಂತನ ಒಂದು ಸೇವೆಯನ್ನು ಸಹ ಮಾಡಿರ್ತಾರೆ. ಆದ್ರೆ ಅಲ್ಲಿ ಗುರುವಿನ ಬಗ್ಗೆ ಅನುಮಾನ ಒಂದು ಪಟ್ಟಿರೋದ್ರಿಂದ ಈ ರೀತಿಯಾಗಿ ನರಕಾಸುರನ ಒಂದು ಸಾಂಗತ್ಯದಿಂದ ಅವನು ಒಂದು ದುಷ್ಟ ಬುದ್ಧಿ ಆಗ್ಬಿಟ್ಟು ಏನ್ ಮಾಡ್ತಾನೆ, ಒಂದ್ಸರಿ ಬಲರಾಮ ಮತ್ತೆ ಗೋಪಿಯರ ಜೊತೆ ರಾಸಲೀಲೆ ಮಾಡ್ಬೇಕಾದ್ರೆ ಅಲ್ಲಿ ಈ ದ್ವಿವಿಡ ಗೋರಿಲ್ಲ ನಗ್ನನಾಗಿ ಅಲ್ಲಿ ಗೋಪಿಯರ ಮುಂದೆ ಬಂದು ನಿಂತ್ಕೊಂತಾನೆ. ಒಂಥರ ಅಸಹ್ಯವಾಗಿ ಅಲ್ಲಿ ಪ್ರವರ್ತನೆ ಮಾಡ್ಬಿಟ್ಟು ಆ ಗೋಪಿಕೆಯರೆಲ್ಲ ಸಹ ಅಪಹರಣ ಮಾಡ್ತಾ ಇರ್ತಾನೆ. ಅಪಹರಿಸ್ತಾ ಇರ್ಬೇಕಾದ್ರೆ ಅವಾಗ ಬಲರಾಮ ಬಂದ್ಬಿಟ್ಟು ಆ ಒಂದು ದ್ವಿವಿಡ ಗೋರಿಲ್ಲನನ್ನ ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಬಲರಾಮ ಅಲ್ಲಿ ದ್ವಿವಿಡ ಗೋರಿಲ್ಲನನ್ನ ಸಂಹಾರ ಮಾಡ್ತಾರೆ. ಅದರಿಂದ ನಾವು ಗುರುವಿನ ಬಗ್ಗೆ ಯಾವತ್ತೂ ಸಹ ಸಂದೇಹ ಪಡಬಾರ್ದು ಅಂತ ನಾವು ಇದರಿಂದ ತಿಳ್ಕೊಬಹುದು. ಆಮೇಲೆ ಗುರುವಿನ ಬಗ್ಗೆ ರೆಸ್ಪೆಕ್ಟಿವ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಲೀಲೆ ಏನಂತಂದ್ರೆ ಬಲರಾಮನಿಗೆ ಒಂದು ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾರಂತಂದ್ರೆ ರೋಮಹರ್ಷ ಸುತ ಅವರನ್ನು ಸಹ ಸಂಹಾರ ಮಾಡ್ತಾರೆ. ಹೇಗೆ ಅಂತಂದ್ರೆ ಬಲರಾಮ ಒಂದು ತೀರ್ಥ ಯಾತ್ರೆಗೆ ಹೋದಾಗ, ಕೊನೆ ಟೈಮಲ್ಲಿ ಅವರು ತೀರ್ಥಯಾತ್ರೆಗಳಿಗೆ ಹೋದಾಗ ಅಲ್ಲಿ ನೈಮಿಷಾರಣ್ಯದಲ್ಲಿ ಈ ರೋಮಹರ್ಷ ಸುತ ಎಲ್ಲರಿಗೂ 88,000 ಶಿಷ್ಯರಿಗೆ ಶ್ರೀಮದ್ ಭಾಗವತವನ್ನ ಅಲ್ಲಿ ವ್ಯಾಸಾಸನ ಮೇಲೆ ಕೂತ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಬಲರಾಮ ಅಲ್ಲಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಾಗ ಎಲ್ಲಾ ಶಿಷ್ಯರು ಸಹ ಎದ್ದು ಅವ್ರಿಗೆ ಪ್ರಣಾಮಗಳನ್ನ ಮಾಡ್ತಾರೆ ಬಲರಾಮರಿಗೆ. ಆದ್ರೆ ಈ ಒಂದು ರೋಮಹರ್ಷ ಪ್ರಣಾಮಗಳನ್ನು ಮಾಡೋದಿಲ್ಲ, ಅಲ್ಲಿ ಒಂದು ವಿನಯವನ್ನ ತೋರಿಸೋದಿಲ್ಲ. ಆವಾಗ ಏನಾಗುತ್ತಂದ್ರೆ ಇದರಿಂದ ಬಲರಾಮನಿಗೆ ಕೋಪ ಬರುತ್ತೆ. ಅಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ ಅಫ್ಕೋರ್ಸ್ ನೀನು ವ್ಯಾಸಾಸನದ ಮೇಲೆ ಕುತ್ಕೊಂಡಿಯಾ ಅಂತಂದ್ರೆ ಅಲ್ಲಿ ಬಲರಾಮನ ಉದ್ದೇಶ ಏನಿತ್ತು, ಈಗ ಗುರುಗಳಾದಂತವ್ರು ಹೇಗಿರ್ಬೇಕು, ಒಂದು ಆದರ್ಶವಾಗಿರ್ಬೇಕು ಅಲ್ವಾ.
ಇಲ್ಲಿ ನಿನ್ ಗುರು ಆಗಿದ್ದಂತವನು ನೀನ್ ಏನ್ ಮಾಡ್ತೀಯೋ ಅದನ್ನ ಶಿಷ್ಯರು ಪಾಲಿಸ್ತಾರೆ. ಅದರಿಂದ ಅಲ್ಲಿ ಶಿಷ್ಯರೆಲ್ಲಾ ಎದ್ದು ಬಲರಾಮ ಯಾರು? ಭಗವಂತನ ಅವತಾರ. ನೀನು ಅಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ? ಅಲ್ಲಿ ಭಗವಂತನ ಬಗ್ಗೆನೇ ಹೇಳ್ತಾ ಇದ್ದೀಯ ಶ್ರೀಮದ್ ಭಾಗವತದಲ್ಲಿ. ಆದ್ರೆ ನೀನ್ ಮಾಡಿದ್ದೇನು? ಅಲ್ಲಿ ಸಾಕ್ಷಾತ್ ಭಗವಂತನೇ ಬರ್ತಾ ಇದ್ದಾನೆ, ಆದ್ರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಮುಂದೆ ಯಾರು ಕಲಿಬಾರ್ದು ಅಂತಂದ್ರೆ ಗುರುಗಳು ಬಂದಾಗ ನಾವು ಏನೇ ಮಾಡ್ತಾ ಇಲ್ಲಿ ನಾವು ಅವ್ರಿಗೆ ಒಂದು ಒಬೇಸೆನ್ಸ್ ನ, ಒಂದು ರೆಸ್ಪೆಕ್ಟ್ ಅನ್ನ, ಒಂದು ವಿನಯವನ್ನ ಅವ್ರಿಗೆ ತೋರಿಸ್ಬೇಕು ಅಂತ ಇಲ್ಲಿ ಬಲರಾಮ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಹುಲ್ ಕಡ್ಡಿಯನ್ನ ತೆಗೆದುಕೊಂಡು ಅಲ್ಲಿ ಆ ಒಂದು ರೋಮಹರ್ಷನನ್ನ ಸಾಯಿಸ್ತಾರೆ. ಅಂತಂದ್ರೆ ನೀನು ಹುಲ್ಲು ಕಡ್ಡಿಗಿಂತನೂ ಸಹ ವಿನಯ ಇಲ್ಲ, ನಿನ್ ಹುಲ್ಲು ಕಡ್ಡಿಯಲ್ಲೇ ಎಷ್ಟೊಂದು ವಿನಯ ಇರುತ್ತೆ. ನಾವು ಚೈತನ್ಯ ಮಹಾಪ್ರಭುಗಳನ್ನ ನೋಡ್ತೀವಿ, ತೃಣಾದಪಿ ಸುನೀಚೇನ ತರೋರವಿ ಸಹಿಷ್ಣನ ಅಂತ. ಅಂತಂದ್ರೆ ಇಲ್ಲಿ ಹುಲ್ಲು ಕಡ್ಡಿಗೂ ಅಂತಲೂ ಅಷ್ಟು ಕೀಳಾಗಿದ್ಯಾ ಅಂತ ಹೇಳ್ಬಿಟ್ಟು ಆ ಹುಲ್ಲು ಕಡ್ಡಿಯನ್ನೇ ತಗೊಂಡ್ಬಿಟ್ಟು ಅಲ್ಲಿ ರೋಮಹರ್ಷನನ್ನ ಅಲ್ಲಿ ಸಂಹಾರ ಮಾಡುವಂತದ್ದು. ಆಮೇಲೆ ಇದಕ್ಕೆ ಮತ್ತೆ ಬಲರಾಮನ್ ನೋಡ್ರಿ, ಬಲರಾಮನ್ ಸಹ ಒಂದು ವಿನಯ ನೋಡ್ರಿ ಹೇಗಿದೆ ಅಂತ ಅಂದ್ರೆ ಅಲ್ಲಿ ಅವ್ರನ್ನ ಸಂಹಾರ ಮಾಡಿದ್ಮೇಲೆ ಅಲ್ಲಿ ಹೇಳ್ತಾ ಇದಾರೆ ಪಶ್ಚಾತ್ತಾಪ ಏನಾದ್ರು ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲರೂ ಶಿಷ್ಯರನ್ನ ಕೇಳ್ತಾರೆ. ಅವಾಗ ಅಲ್ಲಿ ಹೇಳ್ತಾರೆ ಏನು ಬೇಡ ಅಂತ ಅವ್ರು ಹೇಳ್ತಾರೆ. ಅಂತಂದ್ರೆ ಇವ್ರು ಭಗವಂತ ಆಗಿರೋದ್ರಿಂದ ಮತ್ತೆ ನಾನು ಮತ್ತೆ ಅವ್ರನ್ನ ಜೀವಂತ ಮಾಡಬಹುದು ನಿಮ್ಗೆ ಬೇಕಾದ್ರೆ ಅಂತ ಹೇಳ್ತಾರೆ. ಆದ್ರೆ ಇವರೆಲ್ಲ ಬೇಡ ಬೇಡ, ಆದ್ರೆ ನಮ್ಗೊಂದು ಸಹಾಯ ಮಾಡಿ. ಏನಂತಂದ್ರೆ ಬಲ್ಬಲ ಅನ್ನೋ ಒಂದು ರಾಕ್ಷಸ ನಮ್ಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ನಮ್ಗೆ ಯಜ್ಞ ಯಾಗಗಳನ್ನ ಮಾಡೋದ್ರಲ್ಲಿ ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ಆ ಒಂದು ಬಲ್ಬಲ ಒಂದು ರಾಕ್ಷಸನನ್ನ ಸಂಹಾರ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಬಲ್ಬಲ ಒಂದು ರಾಕ್ಷಸನನ್ನ ಸಂಹಾರ ಮಾಡ್ತಾರೆ ಬಲರಾಮರು. ಮಾಡಿ ಆದ್ಮೇಲೆ ಇಲ್ಲಿ ಈ ರೋಮಹರ್ಷನ ಮಗನಾಗಿರುವಂತಹ ಸೂತ ಗೋಸ್ವಾಮಿಯವರನ್ನ ಮತ್ತೆ ಅಲ್ಲಿ ವ್ಯಾಸಾಸನ ಮೇಲೆ ಕೂರಿಸ್ಬಿಟ್ಟು ನೀನು ಭಾಗವತಮನ್ನ ಹೇಳು ಇವ್ರಿಗೆಲ್ಲ ಅಂತಾನು ಹೇಳ್ಬಿಟ್ಟು ಹೋಗ್ತಾರೆ. ಈ ರೀತಿಯಾಗಿ ಆ ಸಾಧುಗಳನ್ನೆಲ್ಲ ಸಹ ಸಂತೋಷ ಪಡಿಸ್ತಾರೆ. ಈಗ ನೋಡ್ರಿ ಅಲ್ಲೇನು ಭಗವಂತ ಈ ರೀತಿಯಾಗಿ ಏನ್ ಮಾಡ್ಬೇಕಾಗಿರ್ಲಿಲ್ಲ, ಆದ್ರೂ ಸಹ ಅಲ್ಲಿ ಬಲರಾಮನ ಒಂದು ವಿನಯ ತೋರಿಸ್ತದೆ ಇಲ್ಲಿ ಅಂತ ನಾವು ತಿಳ್ಕೊಬಹುದು. ಆಮೇಲೆ ಬಲರಾಮನ ಒಂದು ಲೀಲೆಯನ್ನ ನೋಡಿದ್ರೆ ನಾವು ಅವರೊಂದು ಕ್ಯಾರೆಕ್ಟರ್ ಹೇಗಿದೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್, ಆಮೇಲೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಹೇಗೆ ಅಂತಂದ್ರೆ ಸ್ವಂತ ರಿಲೇಟಿವ್ ಆಗಿರುವಂತಹ ರುಕ್ಮಿಯನ್ನೂ ಸಹ ಅಲ್ಲಿ ಸಾಯಿಸುವಂತದ್ದು. ರುಕ್ಮಿಣಿ ಮಾತೆಯ ಸಹೋದರ ಆಗಿರುವಂತಹ ರುಕ್ಮಿಯನ್ನ ಸಾಯಿಸ್ತಾರೆ. ಹೇಗೆ ಅಂತಂದ್ರೆ ಒಂದ್ಸರಿ ಆಟವನ್ನ ಆಡ್ತಾ ಇರ್ತಾರೆ, ಪಗಡೆ ಆಟ ಆಡ್ತಾ ಇರ್ಬೇಕಾದ್ರೆ ಇವರಿಬ್ರು ಬಲರಾಮ ಮತ್ತೆ ರುಕ್ಮಿ ಆಡ್ಬೇಕಾದ್ರೆ ಅಲ್ಲಿ ರುಕ್ಮಿ ಸೋತೋಗ್ತಾರೆ, ಬಲರಾಮ ಗೆಲ್ತಾರೆ. ಗೆದ್ದಾಗ ಈ ರುಕ್ಮಿ ಏನ್ ಮಾಡ್ತಾರೆ ಅಂತಂದ್ರೆ ಮೋಸದಿಂದ ನಾನೇ ಗೆದ್ದೆ ಅಂತ ಅಂದ್ಬಿಟ್ಟು 2 ಕೈ ಎತ್ಬಿಟ್ಟು ಜೋರಾಗಿ ಹೇಳ್ತಾ ಇರ್ತಾರೆ. ಅವಾಗ ಬಲರಾಮ ಇಲ್ಲ ನಾನು ಗೆದ್ದಿರೋದು, ನೀನ್ ಯಾಕೆ ಈ ರೀತಿ ಮೋಸ ಆದ ಆಟ ಆಡ್ತಿದೀಯಾ ಅಂತ ಹೇಳಿದಾಗ ಮೋಸದಿಂದ ಯಾಕೆ ಹೇಳ್ತಿದೀಯಾ ಈ ರೀತಿಯಾಗಿ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಹೇಳಿದ್ರು ಸಹ ಕೇಳೋದಿಲ್ಲ. ಅದೇ ಟೈಮಲ್ಲಿ ಆಕಾಶವಾಣಿ ಸಹ ಆಗುತ್ತೆ, ಇಲ್ಲ ಬಲರಾಮನೇ ಗೆದ್ದಿರುವಂತದ್ದು ನೀನಲ್ಲ ಅಂತ. ಆದ್ರೂ ಸಹ ಈ ಒಂದು ರುಕ್ಮಿ ಏನ್ ಮಾಡ್ತಾನೆ, ಇನ್ನ ಜೋರಾಗಿ ನಾನೇ ಗೆದ್ದಿರೋದು ಅಂತ ಹೇಳ್ತಾರೆ. ಅವಾಗ ಈ ಬಲರಾಮನಿಗೆ ತುಂಬಾ ಒಂದು ಕೋಪ ಬಂದ್ಬಿಟ್ಟು ಆ ರುಕ್ಮಿಯನ್ನ ಸಂಹಾರ ಮಾಡ್ತಾರೆ. ಅಂತಂದ್ರೆ ಯಾರಿಗೂ ಸಹ ಒಂದು ಮೋಸವನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಈ ಒಂದು ಲೀಲೆಯಿಂದ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಧೇನುಕಾಸುರನ ಒಂದು ವಧೆ ಎಲ್ಲರಿಗೂ ಸಹ ಗೊತ್ತಿದೆ, ನಾನು ಶಾರ್ಟ್ ಆಗಿ ಹೇಳ್ಬಿಡ್ತೇನೆ. ಈ ಧೇನುಕಾಸುರ ಯಾರು ಅಂತಂದ್ರೆ ಪ್ರಹ್ಲಾದ ಮಹಾರಾಜ ವಂಶಸ್ಥರಾದಂತಹ ಯಾರು ಪ್ರಹ್ಲಾದರ ಮಗ ವಿರೋಚನ ಮಗರಾಗಿರುವಂತಹ ಬಲಿ ಮಹಾರಾಜ. ಈ ಬಲಿ ಮಹಾರಾಜನ ಮಗ ಸಹಶಿಖ ಅಂತ. ಈ ಸಹಶಿಖನೇ ಧೇನುಕಾಸುರ ಆಗಿ ಬಂದಿರ್ತಾನೆ. ಹೇಗೆ ಅಂತಂದ್ರೆ ಒಂದಿನ ಈ ಗಂಧಮದನ್ ಪರ್ವತ ಅಂತ ಒಂದು ಪರ್ವತದ ಹತ್ರ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಈ ಒಂದು ಸಹಶಿಖಿ 10,000 ಸ್ತ್ರೀಯರೊಂದಿಗೆ ಜೊತೆಗೆ ಅವನು ಸ್ನಾನ ಮಾಡ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ತುಂಬಾ ಜೋರಾಗಿ ಕಿರ್ಚ್ಕೊಂತ ತುಂಬಾ ಗಲಾಟೆಯನ್ನು ಮಾಡ್ಕೊಂತ ಈ ರೀತಿಯಾಗಿ ಒಂದು ಜಲಕ್ರೀಡೆಯಲ್ಲಿ ತೊಡಗಿರ್ತಾನೆ ಈ ಸಹಶಿಖಿ. ಅದೇ ಟೈಮ್ಗೆ ದೂರ್ವಾಸ ಮುನಿಗಳು ಬರ್ತಾರೆ ಅಲ್ಲಿಗೆ. ದೂರ್ವಾಸ ಮುನಿಗಳು ಬಂದು ಇದನ್ನ ನೋಡಿ, ಏನಿದು ನೀನು ಈ ರೀತಿಯಾಗಿ ಕತ್ತೆ ತರ ಕಿರ್ಚ್ಕೊಂತ ಈ ರೀತಿಯಾಗಿ ಮಾಡ್ತಾ ಇದೀಯಾ, ನಮ್ಗೆಲ್ಲಾನು ಸಹ ತಪಸ್ಸು ಮಾಡ್ಲಿಕ್ಕೆ ಡಿಸ್ಟರ್ಬ್ ಆಗುತ್ತೆ
ಅಂತ ಹೇಳ್ಬಿಟ್ಟು ದೂರ್ವಾಸ ಮುನಿಗಳು ಒಂದು ಶಾಪವನ್ನ ಕೊಡ್ತಾರೆ ಆ ಸಹರ್ಷಿಕಿಗೆ. ಏನಂತಂದ್ರೆ ನೀನು ಕತ್ತೆ ಆಗು ಅಂತಂದ್ರೆ ಗಾರ್ಧಭಾಸುರ ಅಂತ ಸಹ ಅವ್ನಿಗೆ ಹೇಳ್ತಾರೆ. ಕತ್ತೆಯಾಗಿ ನೀನು ಕತ್ತೆಯಾಗಿ ಜನ್ಮವನ್ನು ತಗೋ ಅಂತ. ಅವಾಗ ಇವನ್ಗೆ ಈ ಸಹರ್ಷಿಕಿಗೆ ಶಿಖಗೆ ಒಂದು ಜ್ಞಾನೋದಯವಾಗಿ ತಕ್ಷಣ ಹೋಗಿ ದುರ್ವಾಸ ಮುನಿಗಳಿಗೆ ಕಾಲ್ಗೆ ಬೀಳ್ತಾರೆ. ಬಿದ್ದಾಗ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳಿದಾಗ ಆಯ್ತು ನನಗೆ ಈ ಒಂದು ಪರಿಷ್ಕಾರವನ್ನು ಏನಾದ್ರೂ ಹೇಳಿ ಅಂತಂದಾಗ, ಇಲ್ಲ ನೀನು 4 ಲಕ್ಷವರೆಗೆ ಈ ಒಂದು ಕತ್ತೆಯ ಒಂದು ರೂಪದಲ್ಲೇ ನೀನು ಇರ್ತೀಯ. ಆಮೇಲೆ ನಿನ್ನ ಭಗವಂತನೇ ಬಂದು ನಿನ್ನ ಒಂದು ಉದ್ಧಾರ ಮಾಡ್ತಾರೆ, ಭಗವಂತನಿಂದನೇ ನಿನ್ಗೆ ಮೋಕ್ಷ ಸಿಗುತ್ತೆ ಅಂತ ಈ ರೀತಿಯಾಗಿ ಅಲ್ಲಿ ಹೇಳಿರ್ತಾರೆ. ಈಗ ಈ ಕತ್ತೆನೆ ಅಲ್ಲಿ ಅಂತಂದ್ರೆ ಧೇನುಕಾಸುರನೇ ಈ ಒಂದು ಬೃಂದಾವನದಲ್ಲಿರುವಂತ ಒಂದು ತಾಳವನದಲ್ಲಿ ಅಲ್ಲಿ ಕತ್ತೆಯಾಗಿ ಅಲ್ಲಿ ಇರ್ತಾರೆ. ತುಂಬಾ ಒಂದು ಫ್ರೆಂಡ್ಸ್ ಜೊತೆ ಇದ್ದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಿನ ತಾಳವನ ಅಲ್ವಾ, ಅಲ್ಲಿ ತಾಳ ವೃಕ್ಷಗಳಿದಾವೆ, ತಾಳ ಫಲಗಳು ತುಂಬಾ ಚೆನ್ನಾಗಿ ಇರುವಂತದ್ದು. ಅಲ್ಲೆಲ್ಲ ತುಂಬಾ ಸುವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಗೋಪ ಬಾಲಕರೆಲ್ಲರೂ ಸಹ ಕೃಷ್ಣ ಬಲರಾಮನಿಗೆ ಹೇಳ್ತಾ ಇರೋದು ಏನಂತಂದ್ರೆ, ನಮ್ಗೆ ಆ ಹಣ್ಣುಗಳನ್ನ ನಾವು ತಿನ್ಬೇಕು ಅಂತ ಅನ್ಕೊಂತಾ ಇದೀವಿ, ನಮ್ಗೆ ಬೇಕು. ಆದ್ರೆ ಒಂದು ಸಮಸ್ಯೆ ಇದೆ ಅಲ್ಲಿ. ಏನು ಅಂತಂದ್ರೆ ಅಲ್ಲಿ ಗಾರ್ಧಬಾಸುರ ಅಂತ ಒಬ್ಬ ಕತ್ತೆ ರಾಕ್ಷಸ ಇದ್ದಾರೆ, ಆ ಫ್ರೆಂಡ್ಸೂನು ಇದ್ದಾರೆ, ಅಲ್ಲಿ ಯಾರನ್ನೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಆ ಒಂದು ರಾಕ್ಷಸ ಮನುಷ್ಯನನ್ನೇ ತಿಂತಾ ಇರ್ತದೆ ಅಂತಂದ್ರೆ ಆ ಕತ್ತೆ ಮನುಷ್ಯನನ್ನೇ ತಿನ್ನುವಂತ ಒಂದು ರಾಕ್ಷಸರು ಅವರು ಅಂತ ಹೇಳ್ತಾರೆ. ಅವಾಗ ಹೌದಾ, ನೀವು ನನ್ ಫ್ರೆಂಡ್ಸು, ನೀವೇ ಕೇಳ್ದಾಗ ಈ ಒಂದು ಕೋರಿಕೆಯನ್ನ ತೀರಿಸ್ಲಿಲ್ಲ ಅಂತಂದ್ರೆ ಹೇಗೆ? ನಡೀರಿ, ಅದೆಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಬಲರಾಮರು ಎಲ್ಲ ಗೋಪಪಾಲಕರು ಎಲ್ಲರೂ ಸಹ ಆ ಒಂದು ತಾಳವನಕ್ಕೆ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಕೊಟ್ಟು ಬಲರಾಮ ತುಂಬಾ ಒಂದು ಶಕ್ತಿವಂತ ಅಲ್ವಾ, ಎಲ್ಲ ತಾಳವನದ ಆ ಒಂದು ಮರಗಳನ್ನ ಇಟ್ಕೊಂಡು ಜೋರಾಗಿ ಅಲ್ಲಾಡಿಸಿದಾಗ ಆ ಒಂದು ತಾಳವನದ ಒಂದು ತಾಳ ವೃಕ್ಷದ ಒಂದು ಹಣ್ಣುಗಳೆಲ್ಲನೂ ಸಹ ಬೀಳ್ತಾ ಇರ್ತವೆ. ತಪ್ಪನೆ ಬೀಳ್ತಾ ಇರ್ಬೇಕಾದ್ರೆ ಆ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಾಗ ಈ ಒಂದು ಗಾರ್ಧಬಾಸುರ ಈ ಧೇನುಕಾಸುರನಿಗೆ ಗೊತ್ತಾಗುತ್ತೆ, ಯಾರೋ ಬಂದಿದ್ದಾರೆ ನಮ್ಮ ಒಂದು ಈ ಒಂದು ವನಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾನೆ. ಬಂದು ನೋಡ್ತಾನೆ ಬಲರಾಮ. ಬರ್ತಾ ಇದ್ದಂಗೆನೆ ಆ ಒಂದು ಹಿಂದಿನ ಕಾಲಿನಿಂದ ಎತ್ಕೊಂಡು ಬಂದು ಬಲರಾಮನ ಒಂದು ಎದೆಗೆ ಜೋರಾಗಿ ಆ ಒಂದು ಕತ್ತೆ ಒದಿಯುತ್ತೆ. ಆವಾಗ ಬಲರಾಮ ಏನ್ ಮಾಡ್ತಾನೆ ಅಂದ್ರೆ, ಒಂದೇ ಕೈಲಿ ಆ ಎರಡು ಕಾಲುಗಳನ್ನ ಇಟ್ಕೊಂಡು ಗಿರನೆ ತಿರ್ಗಿಸ್ಬಿಟ್ಟು ಆ ಒಂದು ತಾಳವನದ ಒಂದು ಮೇಲಕ್ಕೆ ಎಸ್ದು ಬಿಡ್ತಾನೆ. ತಿರ್ಗಿಸ್ಬೇಕಾದ್ರೇನೆ ಆ ಒಂದು ಪ್ರಾಣ ಹಾರಿ ಹೋಗಿರುತ್ತೆ. ಈ ರೀತಿಯಾಗಿ ಎಲ್ಲಾ ಒಂದು ರಾಕ್ಷಸರನ್ನು ಸಹ ಅಲ್ಲಿರುವಂತ ಒಂದು ಕತ್ತೆಯ ರೂಪದಲ್ಲಿರುವಂತ ಒಂದು ರಾಕ್ಷಸರನ್ನೆಲ್ಲಾನು ಸಹ ಒಂದು ಕೃಷ್ಣ ಬಲರಾಮರು ಅಲ್ಲಿ ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಧೇನುಕಾಸುರನ ಒಂದು ಸಂಹಾರ ಆದ್ಮೇಲೆ ಅಲ್ಲಿ ದೂರ್ವಾಸ ಮುನಿಗಳು ಹೇಳಿರ್ತಾರೇನೆ ಆ ಒಂದು ಧೇನುಕಾಸುರನ ಒಂದು ಸಂಹಾರ ಮಾಡಿದ್ದು ಭಗವಂತ, ಅವರಿಂದ ಒಂದು ಮೋಕ್ಷವನ್ನ ಪಡಿತಾರೆ. ಈ ರೀತಿಯಾಗಿ ಈ ಒಂದು ತಾಳವನದ ಧೇನುಕಾಸುರ ಒಂದು ಸಂಹಾರ ಆಯ್ತು. ಆಮೇಲೆ ಇನ್ನೊಂದು ಲಾಸ್ಟ್ ಪ್ರಲಂಬಾಸುರನ ಒಂದು ಕಥೆ ಎಲ್ಲರಿಗೂ ಗೊತ್ತಿದೆ. ಪ್ರಲಂಬಾಸುರ ಕಂಸನ ಕಳ್ಸಿರ್ತಾನೆ, ಆ ರಾಕ್ಷಸನನ್ನ ಕಳ್ಸಿರ್ಬೇಕಾದ್ರೆ ಏನಾಗುತ್ತೆ, ಒಂದ್ಸರಿ ಇದು ಭಾಂಡೀರವನದಲ್ಲಿ ನಡೆದಿರುವಂತಹ ಒಂದು ಲೀಲೆ. ಈ ಭಾಂಡೀರವನದಲ್ಲಿ ಕೃಷ್ಣ ಮತ್ತೆ ಬಲರಾಮರು ಗೋಪ ಬಾಲಕರು ಎಲ್ಲರೂ ಸಹ ಆಟ ಆಡ್ತಾ ಇರ್ತಾರೆ. 2 ಟೀಮ್ ಮಾಡ್ಕೊಂಡು ಆಟ ಆಡ್ತಾ ಇರ್ಬೇಕಾದ್ರೆ ಇವರು ಈ ಪ್ರಲಂಬಾಸುರ ಏನ್ ಅನ್ಕೊಳ್ತಾನೆ ಅಂತಂದ್ರೆ, ಇವ್ರಿಬ್ಬರನ್ನ ಅಪಹರಣ ಮಾಡಿ ದೂರ ಕರ್ಕೊಂಡೋಗಿ ಇವ್ರನ್ನ ಸಂಹಾರ ಮಾಡ್ಬೇಕು ಕೃಷ್ಣ ಬಲರಾಮನ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರ್ತಾನೆ. ಅದೇ ರೀತಿಯಾಗಿ ಬರ್ತಾನೆ, ಗೋಪಪಾಲಕರ ಒಂದು ವೇಷವನ್ನ ಹಾಕೊಂಡು ಬಂದು ಕೃಷ್ಣನ ಒಂದು ಟೀಮ್ಗೆ ಸೇರ್ತಾನೆ. ಅವತ್ತು ಏನಂತಂದ್ರೆ ಅವರು ಒಂದು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಯಾರು ಆ ದಿನದ ಒಂದು ಆಟದಲ್ಲಿ ಸೋಲ್ತಾರೋ ಅವರು ಏನ್ ಮಾಡ್ಬೇಕು, ಗೆದ್ದವರನ್ನ ಎತ್ಕೊಂಡು ಹೋಗ್ಬೇಕು, ಅಂದ್ರೆ ಒಂದು ಬೆನ್ನಿನ ಮೇಲೆ ಎತ್ಕೊಂಡು ಹೋಗುವಂತದ್ದು. ಈ ರೀತಿಯಾಗಿ ಆಯ್ತು ಅಂತ ಹೇಳ್ಬಿಟ್ಟು ಮಾಡ್ಬೇಕಾದ್ರೆ ಕೃಷ್ಣನ ಒಂದು ಗ್ರೂಪ್ ಅಲ್ಲಿ ಸೋತೋಗುತ್ತೆ. ಸೋತಾದಾಗ ಇನ್ನ ಎಲ್ಲರೂ ಬಲರಾಮನ ಒಂದು ಟೀಮ್, ಈ ಒಂದು ಪ್ರಲಂಬಾಸುರ ಎಲ್ಲಿರ್ತಾನೆ ಕೃಷ್ಣನ ಟೀಮ್ ಅಲ್ಲಿ ಇರ್ತಾನೆ. ಬಲರಾಮನನ್ನ ಒಂದು ಪ್ರಲಂಬಾಸುರ ಎತ್ಕೊಂಡು ಹೋಗ್ತಾನೆ ದಾರಿಯನ್ನ ತಪ್ಪಿಸ್ಬಿಟ್ಟು ಎಲ್ಲೋ ದೂರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಬಲರಾಮನಿಗೆ ಗೊತ್ತಾಗುತ್ತೆ, ಇದೇನೋ ದಾರಿ ತಪ್ತಾ ಇದೆ, ಯಾರೋ ಇರ್ಬೇಕು, ರಾಕ್ಷಸ ಇರ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಒಂದು ವೇಟ್ ಅನ್ನ ಜಾಸ್ತಿ ಮಾಡ್ತಾನೆ. ವೇಟ್ ಅನ್ನ ಜಾಸ್ತಿ ಮಾಡಿದಾಗ ಅದಕ್ಕೆ ತಡ್ಕೊಳಕ್ ಆಗದೇನೆ ಏನಾಗುತ್ತೆ,
ಆ ಒಂದು ಪ್ರಲಂಬಾಸುರನ ನಿಜವಾದ ಒಂದು ರೂಪ ಹೊರಗೆ ಬರ್ತಾನೆ. ತುಂಬಾ ದೊಡ್ಡದಾದಂತ ಒಂದು ರಾಕ್ಷಸ ಅಲ್ಲಿ ಪ್ರಕಟ ಆಗ್ತದೆ. ಅವಾಗ ಈ ಬಲರಾಮ ಏನ್ ಮಾಡ್ತಾನೆ, ಒಂದೇ ಒಂದು ಏಟನ್ನ ಹಾಕ್ತಾನೆ. ಹಾಕಿದಾಗ ಆ ಒಂದು ಪ್ರಲಂಬಾಸುರನ ಒಂದು ಸಂಹಾರ ಆಗುತ್ತೆ. ಈ ರೀತಿಯಾಗಿ ಕೃಷ್ಣ ಮತ್ತೆ ಬಲರಾಮರು ತುಂಬಾ ಒಂದು ಲೀಲೆಗಳನ್ನ ಮಾಡಿದ್ದಾರೆ. ನನಗೆ ಸಾಧ್ಯವಾದಷ್ಟು ಹೇಳಿದ್ದೀನಿ. ಈ ರೀತಿಯಾಗಿ ಬಲರಾಮನು ಆದಿಗುರುವಾಗಿ ಎಲ್ಲರ ಒಂದು ಜೀವನದಲ್ಲಿ ತುಂಬಾ ಮುಖ್ಯವಾಗಿದ್ದಾರೆ. ನಾವು ಗೂರ್ವಾಷ್ಟಕದಲ್ಲೂ ಸಹ ಪ್ರತಿನಿತ್ಯನೂ ಸಹ ಹಾಡ್ತೇವೆ. ಏನಂತಂದ್ರೆ, ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನಗತಿ ಕುತೋಪಿ ಧ್ಯಾಯಾನ್ ಸುವಾಂ ತಸ್ಯ ಯಶಸ್ತ್ರಿ ಸಂಧ್ಯಾ ವಂದೇ ಗುರು ಶ್ರೀ ಚರಣಾರವಿಂದಂ. ಅಂತಂದ್ರೆ ಗುರುವಿನ ಒಂದು ಕರುಣೆ ಇಂದನೇ ನಮ್ಗೆ ಕೃಷ್ಣನ ಒಂದು ಅನುಗ್ರಹ ಆಗುವಂತದ್ದು. ಒಬ್ಬ ವ್ಯಕ್ತಿಗೆ ಗುರುವಿನ ಒಂದು ಕರುಣೆ ಇದ್ರೆ ಮಾತ್ರ ಕೃಷ್ಣ ಸಿಗುವಂತದ್ದು. ಗುರುವಿನ ಕೃಪೆ ಇಲ್ಲದ್ರೆ ನಮ್ಗೆ ಯಾವ ಒಂದು ಪ್ರಗತಿನೂ ಸಹ ಆಧ್ಯಾತ್ಮಿಕವಾಗಿ ಆಗೋದಿಲ್ಲ ಅಂತ ನಾವು ತಿಳ್ಕೊಬೇಕು. ಆದ್ರಿಂದ ನಾವು ಯಾವಾಗ್ಲೂ ಸಹ ಗುರುಗಳನ್ನ ಸ್ಮರಿಸ್ತಾ ಇರಬೇಕು. ಬಲರಾಮ ಆದಿಗುರು ಆಗಿದ್ದಾನೆ. ಅವರ ಒಂದು ಕೃಪೆಯನ್ನ ನಾವು ಅವರ ಒಂದು ಆಶೀರ್ವಾದವನ್ನ ಕೇಳ್ಬೇಕು, ಗುರುಗಳನ್ನ ಸ್ಮರಿಸ್ಬೇಕು, ಸ್ಥಿತಿಸ್ಬೇಕು ಅಂತ ಈ ಒಂದು ಕೀರ್ತನೆಯಿಂದ ನಾವು ತಿಳ್ಕೊಬಹುದು. ಈ ರೀತಿಯಾಗಿ ಬಲರಾಮನಿಂದ ನಾವು ಮುಖ್ಯವಾಗಿ ಅವರ ಒಂದು ಆಶೀರ್ವಾದ ನಮಗೆ ಜಪ ಮಾಡುವುದಕ್ಕೆ, ಆಮೇಲೆ ಬುಕ್ಸ್ ಅನ್ನ ರೀಡಿಂಗ್ ಮಾಡುವುದಕ್ಕೆ, ಸತ್ಸಂಗಕ್ಕೆ ಹೋಗೋದಕ್ಕೆ, ಎಲ್ಲಾ ಒಂದು ಸೇವೆಗಳನ್ನ, ಭಗವಂತನ ಒಂದು ಸೇವೆಯನ್ನ ಮಾಡುವುದಕ್ಕಾಗಿ ಒಟ್ಟಾರೆಯಾಗಿ ನಾವು ಭಕ್ತಿಯಲ್ಲಿ ಮುಂದುವರಿಬೇಕಂತಂದ್ರೆ ಆ ಬಲರಾಮನ ಒಂದು ಕೃಪೆ ನಮ್ಗೆ ಬೇಕು. ಆದ್ರಿಂದ ನಾವು ಅವರ ಒಂದು ಆಶೀರ್ವಾದ ನಮ್ಗೆ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು. ಅದು ಅಂತಂದ್ರೆ ಬಲರಾಮನ ಒಂದು ಕೃಪೆ ಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಪ್ರತಿಯೊಬ್ಬರ ಒಂದು ಜೀವನದಲ್ಲೂ ಸಹ ಗುರುಗಳು ತುಂಬಾ ಮುಖ್ಯವಾಗಿದ್ದಾರೆ ಅಂತ ಹೇಳ್ತಾ ನಾನು ಈ ಒಂದು ಪ್ರವಚನವನ್ನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಸ್ವಾಮಿ ಶೀಲಾ ಪ್ರಭುಪಾದ್ ಕಿ ಜೈ, ಶ್ರೀ ಬಲರಾಮ್ ಕಿ ಜೈ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳಿದ್ರೆ ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೋದು. ಸೀನಿಯರ್ ಡಿವೋಟಿಸ್ ಇದ್ದಾರೆ, ಅವರು ಸಹ ಒಂದು ಉತ್ತರಿಸ್ತಾರೆ ಅಂತ ಹೇಳ್ತಾ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ನಂಗಿದು ಸ್ಕೂಲ್ ಡೇಸ್ ನಾನು ಬಂದ್ರು, ಇದು ದೋಹೆ ಇತ್ತಲ್ಲ, ಕಬೀರ್ ದಾಸ್ ನೀವು ಹೇಳಿದ್ರಲ್ಲ, ಗುರಿ ಗೋವಿಂದ ದೋಹ ಕಡೆ ಹಾಕೆ ಲಾಘವ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈಗ ಹೇಳ್ತಾ ಇರ್ತೆ. ಅವಾಗ ಅದು ಮೀನಿಂಗ್ ಗೊತ್ತಿರ್ಲಿಲ್ಲ ಮಾತಾಜಿ ಸ್ಕೂಲಲ್ಲಿ ಇದ್ದಾಗ. ಈಗ ಅದ್ರ ಅರ್ಥ ಗೊತ್ತಾಯ್ತು. ತುಂಬಾ ನನಗ್ ಬಂದ್ಬಿಡ್ತು ಸ್ಕೂಲ್ ಡೇಸ್. ಬಹುಶಃ ನಾನು ಹೈಸ್ಕೂಲ್ ಅಲ್ಲಿ ಇದ್ದೆ ಅನ್ಸುತ್ತೆ. ಹಿಂದಿ ದೋಹೆಗಳಿರೋದಲ್ಲ, ಕಬೀರ್ ದಾಸ್ದು, ತುಳಸಿದಾಸ್ ಇದೆಲ್ಲ ದೋಹೆಗಳು. ಈಗ ಎಲ್ಲ ಅದೆಲ್ಲ ಇಲ್ಲ ಮಾತಾಜಿ ಮಕ್ಳಿಗೆ. ತುಂಬಾ ಚೆನ್ನಾಗ್ ಅನಿಸ್ತಾ ದೋಹೆ ಕೇಳಿ. ಓಲ್ಡ್ ಡೇಸ್ ನನಗ್ ಬಂತ. ಅದ್ರ ಮೀನಿಂಗು ಈಗ ಅದು ಸ್ಪಷ್ಟವಾಗಿ ಅರ್ಥ ಆಯ್ತು ಮಾತಾಜಿ. ಗುರು ಗೋವಿಂದ ಅಂದ್ರೆ ಏನು ಅಂತ. ಅವಾಗ ಗೋವಿಂದ ಗೊತ್ತಿಲ್ಲ, ಗುರುನೂ ಗೊತ್ತಿಲ್ಲ. ಇಬ್ರು ಇದ್ದಾರೆ, ನಾವು ಯಾರಿಗೆ ಮೊದಲು ಪ್ರಣಾಮ ಮಾಡ್ಬೇಕು? ಇಬ್ರು ಇದ್ದಾರೆ, ಒಂದೇ ಸರಿ ಇಬ್ರು ಇದ್ದಾಗ ನಾವು ಮೊದಲು ಪ್ರಣಾಮ ಮಾಡ್ಬೇಕು ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತಲ್ವಾ ಅಂತ ಅಲ್ಲಿ ಮಾತಾಜಿ. ಅವ್ರ ದೋಹೆಗಳು ಚೆನ್ನಾಗಿದೆ ಮಾತಾಜಿ. ಕಬೀರ್ ದಾಸ್ ಎಲ್ಲ ಸ್ಕೂಲ್ ಡೇಸ್ ಅಲ್ಲಿ ಇರೋದು. ಅವಾಗೆಲ್ಲ ಮೀರಾಬಾಯ್ದು ಬರ್ದಿರೋದು ಪದಗಳು ಇದೆಲ್ಲ ಈಗ ಏನು ಇಲ್ಲ. ಮತ್ತೆ ಮಕ್ಳಿಗೆ ಸ್ಕೂಲಲ್ಲಿ ಏನು ಇಲ್ಲ. ಬರೀ ಈಗ ಇದು ಆಧ್ಯಾತ್ಮಿಕ ಅಂತೂ ಏನಿಲ್ಲ, ಭೌತಿಕ ಮೆಟೀರಿಯಲ್ ಅಷ್ಟೇ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಪ್ರವಚನ. ತುಂಬಾ ಕಾನ್ಸಂಟ್ರೇಷನ್ ಇಂದ ಕೆಲಸ ಮಾಡ್ತಾ ಕೇಳಿದೆ. ಚೆನ್ನಾಗಿ ಹೇಳ್ತೀರಾ ನೀವು. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿ ಮಾಡಿದೀರ. ಥ್ಯಾಂಕ್ ಯು ಸೊ ಮಚ್ ಮಾತಾಜಿ. ಒಂದು ಕೃಪೆ ಎಲ್ಲಾನು ಸಹ ಇದೆ. ಶ್ರೀಮದ್ ಭಾಗವತದಲ್ಲಿ 10ನೇ ಕ್ಯಾಂಟೋದಲ್ಲಿ ಇದೆ, ಕೃಷ್ಣ ಬುಕ್ಕದಲ್ಲಿ ಇದೆ ಮಾತಾಜಿ. ದೇವೋತ್ತಮ ಪರಮ ಪುರುಷ ಕೃಷ್ಣ ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿದೆ. ನಾವು ಸಹ ಈ ಒಂದು ಇದ್ರಲ್ಲಿ ಮುಗಿಸಿದೀವಿ, NBS ರೀಡಿಂಗ್ ಇದ್ರಲ್ಲಿ ಒಂದು ಬುಕ್ ಅನ್ನ ಮುಗಿಸಿದೀವಿ ಮಾತಾಜಿ. ನಾವು ಸ್ವಲ್ಪ ಎಲ್ಲ ಅವಾಗ ಅಬ್ಸೆಂಟ್ ಆಗಿದ್ವಿ, ಆದ್ರೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಮಾತಾಜಿ. ಅದು ಎಷ್ಟ್ ಸರಿ ಕೇಳಿದ್ರೆ ಅದು ಇನ್ನೂ ಹೊಸದೇ ಅನ್ಸುತ್ತಲ್ಲ ಮಾತಾಜಿ. ಎವ್ರಿ ಟೈಮ್ ಅದು ಚೆನ್ನಾಗಿತ್ತು. ನೈಸ್ ಕ್ಲಾಸ್ ಮಾತಾಜಿ, ಸೂಪರ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ರಾಧೆ ರಾಧೆ ಮಾತಾಜಿ. ರಾಧೆ ರಾಧೆ. ಹರೇ ಕೃಷ್ಣ ಮಾತಾಜಿ. ವಂಡರ್ಫುಲ್ ಕ್ಲಾಸ್. ತುಂಬಾ ವಿವರವಾಗಿ, ಸರಳವಾಗಿ, ನಿಧಾನವಾಗಿ ಎಲ್ಲರ ಮನ ಮುಟ್ಟುವಂತೆ
ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ದೆ. ತುಂಬಾ ತುಂಬಾ ಧನ್ಯವಾದಗಳು. ಎಲ್ಲಾ ಬಳ್ಳಾರಿಯ ಎಲ್ಲಾ ಮಾತಾಜಿಸ್ಗಳಿಗೂ ಜಾಯಿನ್ ಆಗಿ ಇವತ್ತು ಸೇವೆ ಕೊಟ್ಟವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಆ ಎಷ್ಟು ಸುಂದರವಾಗಿ ಕ್ಲಾಸ್ ಅಂದ್ರೆ ಮುಗಿತಾ ಅನ್ನೋಂಗಾಯ್ತು ನನ್ಗೆ ಈಗ ಟೈಮ್ ನೋಡಿದಾಗ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಇದ್ರ ಹಿಂದೆ ಎಷ್ಟೊಂದು ಕೆಲ್ಸ ಇರ್ತದೆ, ಎಲ್ಲ ಹುಡುಕ್ಬೇಕು, ಓದ್ಬೇಕು. ನಿಮ್ದು ಎಲ್ಲರದು ಎಷ್ಟು ಪ್ರಿಪರೇಷನ್ ಇತ್ತು ಇದರಲ್ಲಿ ಅಂತ ನೋಡಿದ್ರೆ ಗೊತ್ತಾಗತ್ತೆ. ಮಾತಾಜಿ ಅವರು ಕೀರ್ತನೆ ಮಾಡಿದ್ ಮಾತಾಜಿ, ಆಮೇಲೆ ನಿರೂಪಣೆ ಮಾಡಿದವರು, ಅಲ್ಲದೆ ತಮ್ಮ ಕ್ಲಾಸ್ ಎಲ್ಲಾನು ತುಂಬಾ ಸುಂದರವಾಗಿ ಮೂಡಿ ಬಂತು. ಗೋಪಿ ಸೇನೆಗೆ ಇದೇ ರೀತಿ ನಿಮ್ಮ ಸಹಕಾರ ಸೇವೆ ಯಾವಾಗ್ಲೂ ಹೀಗೆ ಇರ್ಲಿ. ಹೀಗೆ ಇನ್ನೂ ದೇವೋತ್ತಮ ಪರಮ ಪುರುಷ ಭಗವಂತ ನಿಮ್ಗೆ ಇನ್ನೂ ಸೇವೆ ಮಾಡುವ ಶಕ್ತಿ ಕೊಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ತಾವು ಈ ಒಂದು ಅವಕಾಶವನ್ನ ಕೊಟ್ಟಿದ್ದೀರಿ. ನಮ್ಗೆ ಏನು ಗೊತ್ತಿಲ್ಲ, ಈ ಒಂದು ಅವಕಾಶವನ್ನ ಕೊಡ್ತಾ ಇದ್ದೀರಿ. ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಮಾತಾಜಿ. ನಿಜವಾಗ್ಲೂ ನಾವು ತುಂಬಾ ಅದೃಷ್ಟ ಮಾಡಿದೀವಿ ನಿಮ್ಮ ಒಂದು ಸಾಂಗತ್ಯ ನಮ್ಗೆ ಸಿಕ್ಕಿರೋದ್ರಿಂದ. ಯಾಕೆಂದ್ರೆ ಈ ರೀತಿಯಾಗಿ ಎಲ್ಲಾರು ಸಹ ಒಂದು ಪಾರ್ಟಿಸಿಪೇಷನ್, ಎಲ್ಲರಿಗೂ ಹೆದರಿಕೆ ಇರುತ್ತೆ. ಇಲ್ಲಿ ಒಂದು ವೇದಿಕೆಯಾಗಿ ನಮ್ಗೆ ಮಾಡ್ಕೊಡ್ತಾ ಇದ್ರಿ. ನಿಮ್ಗೆ ತುಂಬಾ ಋಣಿಯಾಗಿದ್ದೀವಿ ಮಾತಾಜಿ ನಾವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಲ್ ಗ್ಲೋರೀಸ್ ಟು ಗುರು ಗೌರಾಂಗ ಅಂಡ್ ಶ್ರೀಲ ಪ್ರಭುಪಾದ್. ಅವರ ಕೃಪೆ ಇಲ್ಲದೆ ಇವತ್ತು ನಾವು ಏನೂ ಇರ್ತಿರ್ಲಿಲ್ಲ. ಸೊ ಎಲ್ಲರೂ ಒಂದೇ ದೋಣಿಲಿ ಪ್ರಯಾಣ ಮಾಡ್ತಿದ್ವಿ. ಕೊನೆಗೆ ನಮ್ಮ ಪ್ರಯಾಣ ಅಲ್ಲಿಗೆ ಎಂಡ್ ಆಗ್ಬೇಕು ಅನ್ನೋದೇ ಉದ್ದೇಶ. ಸೊ ಎಲ್ಲರೂ ಒಟ್ಟಿಗೆ ಅಲ್ಲಿ ಹೋಗ್ಬೇಕು ಒಂದ್ ದಿವ್ಸ ಅಲ್ಲ. ಸೊ ವೆರಿ ನೈಸ್ ಮಾತಾಜಿ. ಇದೇ ರೀತಿ ನಿಮ್ಮ ಸೇವೆ ಯಾವಾಗ್ಲೂ ಇರ್ಲಿ. ಸೊ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಮಾತಾಜಿ. ನಿಮ್ಮ ಪ್ರವಚನ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಕೃಷ್ಣ ಬಲರಾಮರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. 5 ರಸದಲ್ಲೂ ಬಲರಾಮರು ಹೇಗೆ ಕೃಷ್ಣನ ಸೇವೆಯನ್ನ ಮಾಡ್ತಾರೆ ಅನ್ನೋದು ಕೇಳಿ ಬಹಳ ಖುಷಿ ಆಯ್ತು ಮಾತಾಜಿ. ಮತ್ತೆ ನನ್ ಪ್ರಶ್ನೆ ಏನಂದ್ರೆ, ಈಗ ಗುರು ಮತ್ತೆ ಗೋವಿಂದ ಇದ್ದಾಗ ಮೊದಲ ಪ್ರಣಾಮ ಗುರುಗಳಿಗೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಮಾತಾಜಿ. ಅಂದ್ರೆ ಈಗ ದೇವಸ್ಥಾನಗಳಲ್ಲಿ ದೇವ್ರಿದ್ದಾಗ ಬೇರೆ ಯಾರಿಗೂ ನಾವು ಫಸ್ಟ್ ಅಂದ್ರೆ ಅವ್ರ ಎದುರುಗಡೆ ನಾವು ನಮಸ್ಕಾರ ಮಾಡ್ಬಾರ್ದು, ದೇವ್ರಕ್ಕಿಂತ ದೊಡ್ಡವ್ರು ಯಾರಿಲ್ಲ ಅಂತ ಹೇಳ್ತಾರಲ್ಲ, ಅದ್ ಹೇಗ್ ಅರ್ಥ ಮಾಡ್ಕೋಬೇಕು ಮತ್ತೆ? ಹೌದ್ ಮಾತಾಜಿ. ಈಗ ಗುರುಗಳು ಅಂತಂದ್ರೆ ನಾವು ಫಸ್ಟ್ ಪ್ರಭುಪಾದರಿಗೆ ಪ್ರಣಾಮ ಮಾಡ್ಬಿಟ್ಟೆ ಅಲ್ಲಿ ಹೋಗ್ತಿವಲ್ಲ ಮಾತಾಜಿ. ಗುರುಗಳಿಗೆ ಫಸ್ಟ್ ಪ್ರಭುಪಾದರಿಗೆ ಪ್ರಣಾಮ ಮಾಡ್ಕೊಂಡೇ ನಾವು ಭಗವಂತನ ಹತ್ರ ಹೋಗ್ತೇವೆ ಮಾತಾಜಿ ಅಲ್ವಾ. ಫಸ್ಟ್ ಪ್ರಣಾಮ ಯಾರಿಗ್ ಮಾಡ್ತೀವಿ ನಾವು? ಪ್ರಭುಪಾದರಿಗೆ ಮಾಡುವಂತದ್ದು. ನಾವು ಯಾವ್ದೇ ಟೆಂಪಲ್ ಗಳಿಗೆ ಹೋದಾಗ ನಾವು ಫಸ್ಟ್ ಪ್ರಣಾಮ ಮಾಡುವಂತದ್ದು ಗುರುಗಳಿಗೆ, ಆಮೇಲೆ ನಾವು ಭಗವಂತನ ಹತ್ರ ಹೋಗ್ತೇವೆ. ಅದರಿಂದ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಮಾತಾಜಿ. ನಾವು ಫಸ್ಟ್ ಗುರುಗಳಿಗೆ ನಾವು ಪ್ರಣಾಮ ಮಾಡ್ಬೇಕು. ಇದ್ರ ಬಗ್ಗೆ ಹರೇ ಕೃಷ್ಣ ಮಾತಾಜಿ. ಹರ್ಗ್ರೇಸ್ ವಿಮಲಾಂಗಿ ಕೇಶವಿ ಮಾತಾಜಿ. ಸೂಪರ್ ಕ್ಲಾಸ್ ಮಾತಾಜಿ. ತುಂಬಾ ಸೊಗಸಾಗಿತ್ತು ಕ್ಲಾಸ್. ಚೆನ್ನಾಗಿ ಅದು ಒಂದು ಮುತ್ತಿನ ಹಾರ ಪೋಣಿಸ್ದಂಗೆ ಒಂದಕ್ಕೊಂದು ಚೆನ್ನಾಗಿ ಪೋಣಿಸಿದ್ರಿ. ಮಾಲೆ ಸೂಪರ್ ಮಾಲೆ ಆಯ್ತು ಭಗವಂತಂದು. ಚೆನ್ನಾಗಿತ್ತು. ಸೊ ಇದು ರಾಜೇಶ್ವರಿ ಮಾತಾಜಿ, ಇದು ಪ್ರಶ್ನೆಗೆ ಒಂದು ಉತ್ತರ ನಾನು ಕೊಡ್ಬೋದಾ ಮಾತಾಜಿ? ಮೇ ಬಿ ಒಂದ್ ಸ್ವಲ್ಪ ಅಡಿಷನ್ ಮಾಡ್ಬೋದಾ ದಯವಿಟ್ಟು? ಎಸ್. ಮಾತಾಜಿ ಏನಿಲ್ಲ, ನಮ್ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು ಏನು ಅಂದ್ರೆ, ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಅವರು, ಹಿಸ್ ಗ್ರೇಸ್ ಸುಧೀರ್ ಚೈತನ್ಯ ಪ್ರಭುಜಿ ಅವರು ಯಾವಾಗ್ಲೂ ಏನ್ ಹೇಳ್ತಾರಂದ್ರೆ, ಗುರುಗಳಿಗೆ ಯಾಕೆ ನಾವು ಫಸ್ಟ್ ಪ್ರಣಾಮ ಮಾಡ್ಬೇಕು, ಗೋವಿಂದನಿಗೆ ಯಾಕೆ ಮಾಡಬಾರ್ದು ಅಂತಂದ್ರೆ, ಮಾತಾಜಿ ನಮ್ಗೆ ಯೋಗ್ಯತೆ ಇಲ್ವಂತೆ ಮಾತಾಜಿ, ಅರ್ಹತೆ ಇಲ್ವಂತೆ. ನಾವು ಭಗವಂತನಿಗೆ ಪ್ರಣಾಮ ಮಾಡುವಷ್ಟು ಅಥವಾ ಅವನಿಗೆ ಏನಾದ್ರೂ ಒಂದು ಅರ್ಪಣೆ ಸಲ್ಲಿಸುವಷ್ಟು ಇನ್ನು ನಮ್ಗೆ ಅರ್ಹತೆ ಇಲ್ವಂತೆ. ಸೊ ಗುರುಗಳ ಮೂಲಕ ನಾವು ಇವತ್ತು ಪರಂಪರೆ ಫಾಲೋ ಮಾಡ್ತಾ ಇದೀವಲ್ವಾ, ಗುರು ಪರಂಪರೆಯನ್ನು ಫಾಲೋ ಮಾಡ್ತಾ ಇದೀವಿ. ಸೊ ನಾವು ಗುರುಗಳಿಗೆ ಅರ್ಪಣೆ ಮಾಡ್ಬಿಟ್ರೆ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಅವರು ಸಲ್ಲಿಸ್ಬೇಕು. ನಮ್ ಕಡೆಯಿಂದ ಏನಾದ್ರೂ ಕೋರಿಕೆ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಗುರುಗಳು ನಮ್ಗೆ ತಾಯಿ ಇದ್ದ ಹಾಗೆ, ರಾಧಾರಾಣಿ ಇದ್ದ ಹಾಗೆ ಅವರು. ಗೋವಿಂದ ಏನಿದ್ರು ತಂದೆ. ಸೊ ನೀವು ತಂದೆಗೆ ಅರ್ಜಿ ಸಲ್ಲಿಸ್ತಿರೋ ತಾಯಿ ಮೂಲಕ ಸಲ್ಲಿಸಿದ್ರೆ ನಿಮ್ದು ಸ್ಯಾಂಕ್ಷನ್ ಬೇಗ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಏನ್ ಹೇಳ್ತಾರಂದ್ರೆ, ಗುರುಗಳ ಮೂಲಕ ನಾವು ನಮ್ಮ ಏನಾದ್ರೂ ಕೋರಿಕೆ ಇರ್ಬೋದು, ಏನಾದ್ರೂ ಪ್ರಾರ್ಥನೆಗಳಿರ್ಬೋದು, ಅಥವಾ ಒಂದು ನಮಸ್ಕಾರನೇ ಇರ್ಬೋದು, ಅದು ನಾವು ಗುರುಗಳಿಗೆ ಅರ್ಪಿಸಿದ್ರೆ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಅದನ್ನ ಮೇಲ್ಗುರು ಸ್ಯಾಂಕ್ಷನ್ ಆಗೋ ತರ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ ಅದು. ಸೊ ಹಾಗಾಗಿ ನಾವು ಫಸ್ಟ್ ಗುರುಗಳಿಗೆ ನಮಸ್ಕಾರವನ್ನ ಸಲ್ಲಿಸ್ಬೇಕು. ಗುರು ಅಷ್ಟಕವನ್ನ ಮೊದಲು ಹಾಡ್ತೀವಿ ಬೆಳಗ್ಗೆನೆ, ಫಸ್ಟ್ ಹಾಡೋದೆ ಗುರು ಅಷ್ಟಕವನ್ನ. ಮಾತಾಜಿ ಅವರು ತುಂಬಾ ಸೊಗಸಾಗಿ ಹೇಳಿದ್ರು ಅದ್ರ ಬಗ್ಗೆ. ಚೆನ್ನಾಗಿತ್ತು ಮಾತಾಜಿ. ಹರಿ ಹರಿ ಬೋಲ್ ಜೈ. ರಾಜೇಶ್ವರಿ ಮಾತಾಜಿ, ಐ ಹೋಪ್ ನಿಮ್ ಕ್ವೆಶ್ಚನ್ಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಎಸ್ ಮಾತಾಜಿ. ಮತ್ತೆ ಮಾತಾಜಿ ಅಂದ್ರೆ ಈಗ ಟೆಂಪಲ್ ನಲ್ಲಿ ಈಗ ಈ ಶಿಕ್ಷಾ ಗುರುಗಳು ಆ ತರ ಯಾರು ಬಂದ್ರೆ
ಅವ್ರಿಗೆ ನಾವು ಪ್ರಣಾಮ ಮಾಡ್ಬಾರ್ದು ಮಾತಾಜಿ? ಅಂದ್ರೆ ದೇವ್ರ ಮುಂದೆ ಈಗ ಪ್ರಭುಪಾದ್ರಿಗಂತೂ ನಾವು ಮಾಡ್ತೀವಿ, ಫಸ್ಟ್ ಮಾಡಿ ಆಮೇಲೆ ಮಾನಸಿಕವಾಗಿ ಮಾಡಿ ಮಾತಾಜಿ. ಲಿಟ್ರಲ್ ಆಗಿ Okay. ಫಿಸಿಕಲ್ ಆಗಿ ಬೇಡ. ಹಾ. ಬೋರ್ ಮಾಡೋದು, ಹರೇ ಕೃಷ್ಣ ಪ್ರಣಾಮಗಳು ಆತರ ಬಾಯ್ನಲ್ಲಿ ಹೇಳ್ಬೋದು. ಕಾಲ್ ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. Okay ಆಲ್ಟರ್ ಮಾತಾಜಿ. ಆಲ್ಟರ್ ಓಪನ್ ಇರ್ಬೇಕಾದ್ರೆ ಭಗವಂತನಿಗೆ ಮಾಡ್ಬೇಕು. ಆಲ್ಟರ್ ಕ್ಲೋಸ್ ಆಗಿದ್ದಾಗ ಬೇಕಾದ್ರೆ ಬೇರೆಯವರಿಗೆ ನೀವು ಹೇಗ್ ಬೇಕಾದ್ರೂ ಪ್ರಣಾಮಗಳನ್ನ ದಂಡವತ್ ಮಾಡ್ಬೋದು. ನಾವು ಮಾತಾಜಿ ದಂಡವತ್ ಮಾಡೋ ಹಾಗಿಲ್ಲ, ಪಂಚಾಂಗ ಪ್ರಣಾಮ ಮಾಡ್ಬೇಕು ನಾವು. ಸೊ ಹಾಗ್ ಮಾಡ್ಬೋದು. ಪ್ರಭುಜಿಸ್ಗಾದ್ರೆ ದಂಡವತ್ ಪ್ರಣಾಮ ಮಾಡ್ಬೋದು ಅವರು, ಕಂಪ್ಲೀಟ್ ಸಾಷ್ಟಾಂಗ ದಂಡವತ್ ಪ್ರಣಾಮ. ಎಸ್ ಮಾತಾಜಿ. ಹರೇ Okay ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಜಯ ಮಾತಾಜಿ. ಜಯ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ದಂಡ ಪ್ರಣಾಮ. ಹಾರ್ಗ್ರೆಸ್ ಲೀಲಾಮಿ ಮಾತಾಜಿ, ಐ ಆಮ್ ಸಾರಿ, ನಾನು ಏನಾದ್ರೂ ತಪ್ಪು ಹೇಳಿದ್ರೆ ಕ್ಷಮಿಸ್ಬೇಕು ಮಾತಾಜಿ. ಪ್ಲೀಸ್, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಕ್ಲಾರಿಫಿಕೇಶನ್, ಐ ಮಸ್ಟ್ ಸೇ. ಇಲ್ಲ, ಕರೆಕ್ಟ್ ಹರೇ ಆಗಿ ಕೃಷ್ಣ. ಹೇಳಿದ್ದೀರಾ. ಅದು ನೀವ್ ಹೇಳೋ ಹಾಗೆ ವಿ ಡೋಂಟ್ ಹ್ಯಾವ್ ದಟ್ ಕ್ವಾಲಿಫಿಕೇಶನ್. ಅಂಡ್ ಅವರ ಗುರುವಿನ ಮೂಲಕವೇ ನಾವು ಅವರನ್ನ, ಭಗವಂತನ ನಾವು ರೀಚ್ ಆಗ್ಬಹುದು. ಇವನ್ ಆಫರಿಂಗ್ಸ್ ನಾವ್ ಯಾವ ಪ್ರಣಾಮ ಮಂತ್ರ ಹೇಳ್ತೀವಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಗುರುಗಳ ಪ್ರಣಾಮ ಮಂತ್ರ ಫಸ್ಟ್. ಗುರುಗಳಿಂದ ಹೇಳ್ತೀವಿ. ಗುರುವಿನ ಮೂಲಕ ನಾವು ಭಗವಂತನ ರೀಚ್ ಆಗ್ಬೋದು ವಿನ ನಾವು ಡೈರೆಕ್ಟ್ ಆಗಿ ರೀಚ್ ಆಗ್ಲಿಕ್ಕೆ ಆಗಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಕ್ವಾಲಿಫಿಕೇಶನ್. ನಾವು ಅಷ್ಟು ಶುದ್ಧಾತ್ಮರು ಇನ್ನು ಅಲ್ಲ. ಸೊ ಇನ್ನು ನಾವು ಆ ಪಥದಲ್ಲಿ ಇದ್ದೇವೆ. ಟು ಹೋಲ್ಡ್ ದ ಚೈನ್. ನಾವು ಆ ಪರಂಪರೆಯ ಒಂದು ಚೈನ್ ಅನ್ನ ಹಿಡ್ಕೊಂಡು ನಾವು ಮೇಲಕ್ಕೆ ಹತ್ತಬೇಕು. ಸೊ ಹಾಗಾಗಿ ನಾವು ಗುರುಗಳಿಂದ ಮೂಲಕವೇ ಹೋಗ್ಬೇಕು. ಆಫರಿಂಗ್ ಆಗ್ಲಿ, ಪೂಜೆ, ನಾವು ಬೆಳಿಗ್ಗೆ ಆರತಿ, ಈವ್ನಿಂಗ್ ಯಾವ ಆರತಿ, ಏನೇ ಸೇವೆ ಮಾಡಿದ್ರು ಅದು ಗುರುಗಳ ಮೂಲಕ. ಯಾಕೆಂದ್ರೆ ಅವ್ರಿಗೆ ಆ ಕ್ವಾಲಿಫಿಕೇಶನ್ ಇದೆ, ನಮಗಿನ್ನೂ ಇಲ್ಲ ಭಗವಂತನ ಇದ್ ಮಾಡೋದು. ಸೊ ಗುರುಗಳು ಗೊತ್ತಲ್ಲ ಎಷ್ಟು ಕರುಣಾಮಯಿಗಳು, ಅವರು ನಮ್ಮ ಲೆಟರ್ನ ತಲುಪಿಸ್ತಾರೆ ಮೇಲೆ. ಹಾಗಾಗಿ ನಮ್ಮ ಪ್ರಾರ್ಥನೆಯನ್ನು ತಲುಪಿಸ್ತಾರೆ. ಹಾಗಾಗಿ ಅವರ ಮೂಲಕವೇ ಹೋಗೋದು ಅದು ಸರಿಯಾದ ವಿಧಾನ. ಕರೆಕ್ಟ್ ಆಗಿ ಹೇಳಿದೀರ ಚಂಪಾವತಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ತುಂಬಾ ಸೊಗಸಾಗಿ ಹೇಳಿದ್ರು. ವಿಮಲಾಂಗಿ ಕೇಶವ ಮಾತಾಜಿ. ಆದಿಶೇಷನ ಒಂದು ಅವತಾರನೇ ಬಲರಾಮ. ಸೊ ಆದಿಶೇಷ ಯಾರು? ನಮ್ಮನ್ನೆಲ್ಲ ಹೊತ್ಕೊಂಡಿರೋನು, ಎಲ್ಲ ಭಗವಂತನಿಗಿಂತ ಅವನು ಬಲವಂತ. ಸೊ ಹಾಗಾಗಿ ಅವನ ಹೆಸರು ಬಲರಾಮ. ತುಂಬಾ ಸೊಗಸಾಗಿ ಮಾಡಿದ್ರಿ ಮಾತಾಜಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರ್ಗ್ರೇಸ್ ವಿಮಲಾಂಗಿ ಕೇಶವಿ ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ ಎಲ್ಲಾನು ಅದ್ರ ಒಂದು ಕೃಪೆ ಮಾತಾಜಿ. ನಮ್ದೇನಿಲ್ಲ ಒಂದು ಕೃಪೆ ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ. ಸಾರಿ, ದಂಡೋತ್ ಪ್ರಣಾಮ ಹೇಳಂಗಿಲ್ಲ, ಬರೀ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ವಿಮಲಾಂಗಿ ಕೇಶವಿ ದಾಸಿ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಒಂದೊಂದ್ ಪಾಯಿಂಟ್ ಅಂದ್ರೆ ಬಲರಾಮ ಯಾವಾಗ ಹುಟ್ಟಿದ್ದು, ಹೇಗ್ ಹುಟ್ಟಿದ್ದು, ಅವರ ಲೀಲೆಗಳು, ಅವರ ಸೇವೆಗಳು, ಮತ್ತೆ 5 ರಸಗಳು ಉದಾಹರಣೆ ಸಮೇತ ಕಥೆಯ ಮೂಲಕ ತುಂಬಾ ಚೆನ್ನಾಗಿ ಒಂದಾದ್ಮೇಲೆ ಒಂದು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ತಿರುಮಲ ಬೆಟ್ಟ ಇದೆಯಲ್ಲ ಮಾತಾಜಿ, 7 ಬೆಟ್ಟ. ಆ 7 ಬೆಟ್ಟನು ಬಲರಾಮನೇ ಗೊತ್ತಿದ್ದಾನೆ ಅಂತ ವೇಣು ಪ್ರಭುಜಿಗಳು ಹೇಳ್ತಿರ್ತಾರೆ. ಆದಿಶೇಷ ಬೆಟ್ಟದ ಮೇಲೆ ನಿಂತಿರೋದು, ಗೋವಿಂದ ನಿಂತಿರೋದಲ್ಲ, ಅದು ಕೂಡ ಬಲರಾಮನ ಒಂದು ಬೆಟ್ಟದ ಮೇಲೆನೆ ನಿಂತಿರೋದು ಅಂತ ಹೇಳ್ತಾರೆ ಮಾತಾಜಿ. ಹೌದು. ಎಲ್ಲಾ ಧಾಮಗಳು ಏನಿದಾವಲ್ಲ ಮಾತಾಜಿ, ಅದು ಬಲರಾಮನ ಒಂದು ಎಕ್ಸ್ಪ್ಯಾನ್ಷನ್ ಮಾತಾಜಿ. ಯಾವ ಧಾಮ, ಭಗವಂತನ ಧಾಮಗಳೆಲ್ಲನೂ ಸಹ ಬಲರಾಮ ಆಗಿರ್ತಾರೆ ಮಾತಾಜಿ. ಅದರಿಂದ ನಾವು ಧಾಮಕ್ಕೆ ಹೋದಾಗನು ಸಹ ನಾವು ಸ್ಲಿಪ್ಪರ್ ಸಹ ಹಾಕೊಳ್ಳೋದಿಲ್ಲ ಮಾತಾಜಿ. ಅಲ್ಲಿ ಅದಕ್ಕೆ ಬಲರಾಮನಿಗೆ ತುಂಬಾ ಕೋಪ. ಅದಕ್ಕೆ ಧಾಮದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಾನು ಸಹ ಹೇಳ್ತಾರೆ. ಅಂದ್ರೆ ಅಲ್ಲಿ ಅಂದ್ರೆ ಅಷ್ಟೇ ಫಲಿತ ಇರುತ್ತೆ. ನಾವೇನಾದ್ರೂ ಅಪರಾಧಗಳನ್ನ ಮಾಡಿದ್ರು ಸಹ ಅಷ್ಟೇ ಅದಕ್ಕೆ ಫಲಿತ ಇರುತ್ತೆ ಅಂತ ಹೇಳ್ಬಿಟ್ಟು ಧಾಮಕ್ಕೆ ಹೋದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಾನು ಸಹ ಹೇಳ್ತಾರೆ ಮಾತಾಜಿ. ಮತ್ತೆ ಧಾಮಕ್ಕೆ ಕಾಲಿಟ್ಟಿದ ತಕ್ಷಣ ನಮಸ್ಕಾರ ಮಾಡಿ ನಾವು ಮುಂದೆ ನಡಿಬೇಕು ಅಂತಾನು ಹೇಳ್ತಾರೆ. ಹೌದು, ಬಲರಾಮ ಆಗಿರೋದ್ರಿಂದ. ಥ್ಯಾಂಕ್ ಯು ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಮಾತಾಜಿ. ತುಂಬಾ ಚೆನ್ನಾಗಿ ಕ್ಲಾಸ್ ಕೊಟ್ಟು ಮಾತಾಜಿ. ಇವತ್ತಿನ ಮಾತಾಜಿ ಎಲ್ಲ ಹೇಳ್ದಂಗೆ ಎಲ್ಲಾನು ಭಗವಂತನ ಲೀಲೆಗಳನ್ನ ತುಂಬಾ ವಿಸ್ತಾರವಾಗಿ ಹೇಳಿದ್ರು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇವತ್ತು. ಅಷ್ಟು ಚೆನ್ನಾಗಿತ್ತು ಎಲ್ಲ ಲೀಲೆಗಳು. ಥ್ಯಾಂಕ್ ಯು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ, ಕ್ಲಾಸ್ ಕೂಡ ಎಷ್ಟು ಸಲ ಕೇಳಿದ್ರು ನೀನು ಕೇಳ್ಬೇಕು ಅನ್ಸೋ ರೀತಿಯಲ್ಲೇ ಇರುತ್ತೆ ಮಾತಾಜಿ ಕ್ಲಾಸ್ಗಳು. ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದೀರಾ ಮಾತಾಜಿ. ಅದು ಗರಿಲ್ಲಾ ಏನ್ ಹೆಸರು ಹೇಳಿದ್ರೆ ಅದನ್ನು ನೆನಪಾಗ್ತಿಲ್ಲ. ಹರೇ ಕೃಷ್ಣ. ದ್ವಿವಿಧ ಗೋರಿಲ್ಲಾ ಮಾತಾಜಿ, ದ್ವಿವಿಧ. ಹಾ ಮಾತಾಜಿ, ದ್ವಿವಿಧ. ತ್ರಿವಿಧ. DWI ದ್ವಿವಿಧ. ಓಕೆ, ದ್ವಿವಿಧ. ಓಕೆ ಮಾತಾಜಿ. ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ ಅವರ ಕ್ಲಾಸ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರಿಬೋಲ್ ಮಾತಾಜಿ, ತುಂಬಾ ಅದ್ಭುತವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಪ್ರವಚನವನ್ನು ಕೊಟ್ಟಿದ್ದೀರಿ ಮಾತಾಜಿ. ನಮ್ಮೊಂದಿಗೆ ಈಗ ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನು ಈ ಗೋಪಿ ಸೇನೆಗೆ ನೀಡಬೇಕಾಗಿ ತಮ್ಮಲ್ಲಿ ಗೋಪಿ ಸೇನಾ ಪರವಾಗಿ ಒಂದು ಕಳಕಳಿಯ ಪ್ರಾರ್ಥನೆ ಮಾತಾಜಿ. ಹಾಗೂ ತಮಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದರ ಮೂಲಕ ಧನ್ಯವಾದಗಳನ್ನು ಹೇಳುತ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಪ್ರಣಾಮಗಳು. ಹರೇ ಕೃಷ್ಣ. ನಮ್ಮ ಕಾರ್ಯಕ್ರಮದ ಕೊನೆಯದಾಗಿ ನರಸಿಂಹ ಭಜನೆ, ಇದನ್ನು ಹಾಡಲು ನಮ್ಮೊಂದಿಗಿದ್ದಾರೆ ಭಕ್ತಿನಿ ಶಶಿಕಲಾ ಮಾತಾಜಿ ಅವರು. ಮಾತಾಜಿ ತಮಗೆ ಗೋಪಿಸೇನಾ ವತಿಯಿಂದ ನಾವು ಸ್ವಾಗತವನ್ನು ಕೋರುತ್ತಿದ್ದೇನೆ ಮಾತಾಜಿ. ಮಾತಾಜಿಯವರ ಬಗ್ಗೆ ಒಂದು ಕಿರುಪರಿಚಯವನ್ನು ನೋಡೋಣ. ಮಾತಾಜಿಯವರು ಮೂಲತಃ ಬಳ್ಳಾರಿಯವರಾಗಿದ್ದು ಇವರು 4 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಇವರು ತುಂಬಾ ವಿನಮ್ರ ಭಕ್ತರಾಗಿದ್ದು ಇವರು ಭಗವಂತನಿಗೆ ಭೋಗವನ್ನು ತಯಾರಿಸುವ ಸಮಯದಲ್ಲಿ ಸಹಾಯವನ್ನು ಮಾಡುತ್ತಾರೆ. ಹೂಮಾಲೆಗಳನ್ನು ತಯಾರಿಸುವುದು, ಪ್ರಭುಪಾದರ ಪುಸ್ತಕಗಳನ್ನು ವಿತರಣೆ ಮಾಡುವುದು, ದೇವಾಲಯವನ್ನು ಸ್ವಚ್ಛಗೊಳಿಸುವುದು, ಇನ್ನು ಅನೇಕ ಸೇವೆಗಳಲ್ಲಿ ತುಂಬಾ ಉತ್ಸುಕತೆಯಿಂದ ಪಾಲ್ಗೊಳ್ಳುತ್ತಾರೆ. ಇವರು ಶಿಕ್ಷಾ ಲೆವೆಲ್ ಕೃಷ್ಣ ಸಾಧಕ ತೆಗೆದುಕೊಂಡಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಇವರಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಶಶಿಕಲಾ ಮಾತಾಜಿ, ಹರೇ ಕೃಷ್ಣ. ಶಶಿಕಲಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತೈತಾ ಮಾತಾಜಿ? ಹಾ, ಕೇಳಿಸ್ತಿದೆ ಮಾತಾಜಿ. ಎಲ್ಲರಿಗೂ ದಂಡೋತ್ ಪ್ರಣಾಮ ಮಾತಾಜಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮಮುಖ ಪದ್ಮಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾಧಧಾಯಿನೇ. ಹಿರಣ್ಯಕಾಶಿಪೂರ್ವಕ್ಷಃ ಶಿಲಟಂಕನಕಾಲಯೇ. ಇತೋ ನರಸಿಂಹ ಪರತೋ ನರಸಿಂಹ, ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ. ಬಾಹೇ ನರಸಿಂಹ ಹೃದಯೇ ನರಸಿಂಹ, ನರಸಿಂಹ ಮದಿಂ ಚರಣಂ ಪ್ರಪತಿ. ತವ ಕಲ ಕಮಲವರೇ ನಾಕ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವದೂತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ಕೇಶವದೂತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ವಿಘ್ನ ವಿನಾಶ ಜಯ ನರಸಿಂಹ ದೇವ್,
विघ्न विनाशाय नरसिंह देव जय, लक्ष्मी नरसिंह जय, अनंत दी लक्ष्मी नरसिंह जय, अनंत दी जय, प्रहलाद महाराज जय, प्रहलाद महाराज, प्रहलाद महाराज जय, प्रहलाद महाराज जय, गुरुदेवा जय, गुरुदेवा, गुरुदेवा श्रील प्रभुपद। विघ्न विनाश नरसिंह भगवान की जय, प्रहलाद महाराज की जय, गुरुदेव श्रील प्रभुपाद की जय, अनंत कोटि वैष्णव वृंद की जय। मिगता गौ प्रेमानंदी हरि हरि बोल। हरे कृष्ಣ। ಎಲ್ಲರಿಗೂ ದಂಡ ಪ್ರಣಾಮ ಮಾತಾಜಿ, ಅವಕಾಶ ಕೊಟ್ಟಿದ್ದು. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ. ತುಂಬಾ ಅದ್ಭುತವಾಗಿ ಆಡಿದ್ದೀರಾ ಮಾತಾಜಿ ನರಸಿಂಹ ಭಜನೆಯನ್ನ. ಇದೇ ರೀತಿಯಾಗಿ ತಮ್ಮ ಸೇವೆಯನ್ನು ಗೋಪಿ ಸೇನೆಗೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಮಾತಾಜಿ. ಮಾತಾಜಿ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದರ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಏನಾದ್ರೂ ಅನೌನ್ಸ್ಮೆಂಟ್ಸ್ ಇದೆನಾ ಮಾತಾಜಿ? ಹರೇ ಕೃಷ್ಣ. ಇನ್ನು ಜನ್ಮಾಷ್ಟಮಿ ಬರೋದಿದೆ. ಜನ್ಮಾಷ್ಟಮಿ ಎಲ್ಲರೂ ತಯಾರಿಯಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೀರಾ ಎಲ್ಲಾ ಸೆಂಟರ್ಗಳಲ್ಲೂ ಅಂತ ಗೊತ್ತು. ಅದ್ರಲ್ಲೂ ಸಹ ಗೋಪಿ ಸೇನೆಗೆ ಸಮಯ ಮಾಡ್ಕೊಂಡು ಸೇವೆಗಳನ್ನು ಕೊಡ್ತಾ ಇದ್ದೀರಾ. ಈಗಲೂ ನರಸಿಂಹ ಆರತಿನ ತುಂಬಾ ಚೆನ್ನಾಗಿ ಹಾಡಿದ್ರು ಶಶಿಕಲಾ ಮಾತಾಜಿರು. ನಾನು ಅದೇ ಅನ್ಕೊಂಡೆ, ಈ ರೀತಿಯಾದ ಆ ಸೆಂಟರ್ ಅವರು ಕಾರ್ಯಕ್ರಮ ಅಂತ ತಗೊಂಡಾಗ ಹೊಸ ಹೊಸ ಮಾತಾಜಿಗಳ ಮುಖ ಪರಿಚಯ ಆಗ್ತಾ ಇದೆ ಇವಾಗ. ಸೊ ಇದು ತುಂಬಾ ಸಂತೋಷದ ವಿಷಯ. ಯಾಕೆಂದ್ರೆ ನಮ್ಮ ವಸುದೇವ ಕುಟುಂಬ ಏನಿದೆಯೋ ದೊಡ್ಡದಾಗ್ಬೇಕು ಅಲ್ವಾ? ಸೊ ಎಲ್ಲರೂ ನಾವು ನಾಳೆ ಎಲ್ಲೋ ಸಿಕ್ಕರೆ, ನಮ್ಗೆ ಎಲ್ಲೋ ಒಂದ್ ಮಾಯಾಪುರ ಧಾಮಲ್ಲವ್ರನ್ನ ಎಲ್ಲಾದ್ರೂ ಸಿಕ್ಕಾಗ ನಾವು ಓ ಈ ಮಾತಾಜಿ ಇವರು ಅಂತ ಗೊತ್ತಾಗೋ ಹಾಗೆ ಗೋಪಿ ಸೇನೆ ಒಂದು ಒಳ್ಳೆ ಅವಕಾಶ ಆಗ್ತಾ ಇದೆ. ದಿಸ್ ಇಸ್ ವೆರಿ ನೈಸ್ ಥಿಂಗ್. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಮತ್ತೆ ಈಗ ಬರುವ ಒಂದು ಮುಂದಿನ ಮಂಗಳವಾರ ಯಾರ್ಯಾರು ಯಾವ ಸೇವೆಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಯಾಕೆಂದ್ರೆ ಎಲ್ಲಾ ಪರ್ಟಿಕ್ಯುಲರ್ ಆ ಸೆಂಟರ್ ಅವ್ರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ 3 ವಾರದಿಂದ. ಒಬ್ಬೊಬ್ರೆ ಈಗ ಒಬ್ರು ಸಿರ್ಸಿಯಿಂದ, ಇನ್ನೊಬ್ರು ಬೇರೆ ಕಡೆಯಿಂದ ಎಲ್ಲ ತುಂಬಾ ಜನ ಸೇರೋರು ಇದ್ದಾರೆ. ಸೊ ಅವ್ರಿಗೆಲ್ಲರೂ ಒಂದು ಅವಕಾಶ ಸಿಗ್ಬೇಕು ನೆಕ್ಸ್ಟ್ ವೀಕ್ ಅನ್ಕೋತೀನಿ. ಹಾಗಾಗಿ ಮುಂದಿನ ಮಂಗಳವಾರಕ್ಕೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದಲ್ಲಿ ನಮ್ಗೆ ಅಥವಾ ಶ್ಯಾಮಕಾಂತ ಮಾತಾಜಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಗೋಪಿ ಸೇನೆಲ್ಲ ಮೆಸೇಜ್ ಹಾಕಿ ಯಾವ ಸೇವೆಯನ್ನು ಮಾಡ್ತೀರಾ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಕ್ಲೋಸಿಂಗ್ ಪ್ರೈಸ್ ಹೇಳ್ಬೋದು ಮಾತು. ಹರೇ ಕೃಷ್ಣ. ಹೇಳ್ಬೋದು ಮಾತಾಜಿ, ಹೇಳಿ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತತಸ್ಯ ನಾಮಾನಿ, ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾನೂರಮರ್ದನಂ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರ, ನಂದ ಗೋಪಸುಖಂ ದೇವೇ ಪತಿಂ ಮೇ ಕರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ.